ನಮ್ಮ ಎದೆಯ ಭಾಗದಲ್ಲಿ 4 ಬಿಂದುಗಳಿವೆ. ಅವುಗಳನ್ನು ನಾವು ABCD ಎಂದು ಕರೆಯುತ್ತೇವೆ. ಈ ಬಿಂದುಗಳು ಒಂದು ಪ್ರತಿಕ್ರಿಯೆ ನಮ್ಮ ಮೇಲೆ ಉಂಟು ಮಾಡುವ ನಿಖರವಾದ ಪರಿಣಾಮವನ್ನು ನಿರ್ಧರಿಸುತ್ತದೆ. ಬಾಬುಜಿಯವರು 1945ರಲ್ಲಿ ಎ ಮತ್ತು ಬಿ ಬಿಂದುಗಳನ್ನು ಕಂಡುಹಿಡಿದರು. ಎ, ಸಿ ಮತ್ತು ಬಿಂದುಗಳು, ಡಿ ಮತ್ತು ಬಿಂದುಗಳು ಇತ್ತೀಚೆಗೆ ಪ್ರಕಾಶಕ್ಕೆ ಬಂದವು. ದಾಜಿಯವರು ಸೂಕ್ಷ್ಮ ಮತ್ತು ಆಧ್ಯಾತ್ಮಿಕ ಶರೀರ ರಚನೆಯ ಅನೇಕ ಅಂಶಗಳನ್ನು ಈಗಲೂ ಕೂಡ ನಮಗೆ ಪ್ರಕಟಗೊಳಿಸಲಾಗುತ್ತಿದೆ ಎಂದು ಹೇಳುತ್ತಾರೆ. ದಾಜಿಯವರು ಸಿ ಮತ್ತು ಡಿ ಬಿಂದುಗಳನ್ನು ಕುರಿತು 2015ರಲ್ಲಿ ಸಾರ್ವಜನಿಕವಾಗಿ ಪ್ರಕಟಿಸಿದರು. ಅವುಗಳ ಅಸ್ತಿತ್ವವನ್ನು ಕುರಿತಂತೆ ಅವರು ನನಗೆ ಮುಂಚೆಯೇ ಖಾಸಗಿಯಾಗಿ ತಿಳಿಸಿದ್ದರು, ಆದರೆ ಅವುಗಳ ಸ್ಥಾನವನ್ನು ಸೂಚಿಸಿರಲಿಲ್ಲ. ಒಂದು ದಿನ ಅವುಗಳ ಸ್ಥಾನವನ್ನು ಕಂಡುಹಿಡಿಯಲು ನಾನು ಅವರಿಗೆ ಪತ್ರವನ್ನು ಬರೆದೆ. ಅವರು ಉತ್ತರಿಸಿದರು, ಅವುಗಳನ್ನು ನೀವೇ ಕಂಡುಹಿಡಿಯಿರಿ ಮತ್ತು ಕಂಡದ್ದನ್ನು ಕುರಿತು ನನಗೆ ಬರೆಯಿರಿ. ಅವುಗಳನ್ನು ಹುಡುಕಲು ಒಂದು ದಿನವಿಡೀ ನಾನು ಅಂತರ್ಮುಖಿಯಾಗಿ ಕಳೆದೆ. ನಂತರ ಅವುಗಳ ಸ್ಥಾನವನ್ನು ಕುರಿತಂತೆ ಒಂದು ರೇಖಾಚಿತ್ರವನ್ನು ಬರೆದು ನಾನು ದಾಜಿಯವರಿಗೆ ಕಳಿಸಿದೆ. ಅವರು ಮರಳಿ ಹೇಳಿದರು, ಅವುಗಳನ್ನು ಸ್ವಲ್ಪ ಬಲಭಾಗಕ್ಕೆ ಸರಿಸಿ, ಆಗ ಅದು ಸರಿಯಾಗುವುದು. ಆದರೆ ಇದನ್ನು ನೀವು ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಏಕೆಂದರೆ ಇತರರು ತಾವು ಯಾವುದನ್ನೋ ಹೊಸದಾಗಿ ಕಂಡುಕೊಂಡ ಅನುಭವದಿಂದ ವಂಚಿತರಾಗುತ್ತಾರೆ. ಆದರೆ ಈ ಬಿಂದುಗಳ ಸ್ಥಾನವನ್ನು ಸಾರ್ವಜನಿಕವಾಗಿ ಪ್ರಕಟವಾಗಿರುವುದರಿಂದ ಇದನ್ನು ಈಗ ಹಂಚಿಕೊಳ್ಳಬಹುದು. ABCD ಬಿಂದುಗಳ ಸ್ಥಾನಗಳನ್ನು ಗುರುತಿಸಲು ಪಕ್ಕೆಲುಬಿನ ಗೂಡು ಆರಂಭವಾಗುವ ಎದೆ ಮೂಳೆಯ ತಳದಿಂದ ಪ್ರಾರಂಭಿಸಿರಿ. ಎದೆ ಮೂಳೆಯ ತಳದಿಂದ ಕೆಳಭಾಗಕ್ಕೆ ಒಂದು ಬೆರಳಂಗುಳವನ್ನು ಅಳೆಯಿರಿ. ನಿಮ್ಮ ಬೆರಳುಗಳನ್ನೇ ಉಪಯೋಗಿಸಿರಿ. ನಂತರ 4 ಬೆರಳುಗಳಷ್ಟು ಎಡಭಾಗಕ್ಕೆ ಅಳೆಯಿರಿ. ಇದು ಬಿ ಬಿಂದುವಿನ ಸ್ಥಾನ. 2 ಬೆರಳಗಲದ ಮೇಲೆ ಎ ಬಿಂದು ಸ್ಥಾನ. ಸಿ ಬಿಂದು ಪಕ್ಕೆಲುಬಿನ ತಳದಲ್ಲಿ ನೇರವಾಗಿ ಬಿ ಬಿಂದುವಿನ ಕೆಳಗೆ ಇದೆ. ಡಿ ಬಿಂದುವು ಸಿ ಬಿಂದುವಿನಿಂದ 2 ಬೆರಳಂಗುಳ ಎಡಕ್ಕೆ ಸೂಚಕದಿಂದ ನೇರವಾಗಿ ತಳದಲ್ಲಿದೆ. ಸೊ ABCD ಬಿಂದುಗಳಿದೆಯಲ್ಲ, ಅದರದ್ದು ಸ್ಥಾನ ಮತ್ತು ಅದರದ್ದು ಕೆಲಸ, ಈ 4 ಸಹ ನಿಮಗೆ ಕೇಳ್ತಾರೆ. ಅದನ್ನು ಮಾರ್ಕ್ ಮಾಡ್ಕೊಳ್ರಿ. ಸೊ ಎಲ್ರಿಗೂ ಇದು ಗೊತ್ತಿದೆ ಅಂತ ಅನ್ಕೊಳ್ತೀನಿ. 2 ದಾರಿ ಇದೆ. 2 ದಾರಿನಲ್ಲಿ ಯಾವ ದಾರಿ ಬರೆದ್ರೂ ಪರವಾಗಿಲ್ಲ. ಇದೊಂದು ದಾರಿ ಇಲ್ಲಿ ಕೊಟ್ಟಿದ್ದಾರೆ, ಕಂಪ್ಲೀಟ್ ವರ್ಕ್ಸ್ ಅಲ್ಲಿ ಇನ್ನೊಂದು ದಾರಿ ಇದೆ. ಸೊ 2ರಲ್ಲಿ ಯಾವ್ದು ಬರೆದ್ರೂ ಪರವಾಗಿಲ್ಲ. ಈ 4 ಬಿಂದುಗಳ ಕಾರ್ಯಗಳು ಮಹತ್ವಪೂರ್ಣವಾಗಿವೆ. ದಾಜಿಯವರು ಹೇಳಿದರು, ಅವುಗಳು ಹೃದಯದೊಂದಿಗೆ ಸಂಪರ್ಕವನ್ನು ಹೊಂದಿದೆ ಮತ್ತು ಹೃದಯ ನಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಗಳಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊಂದಿದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಆ 4 ಬಿಂದುಗಳು ಯಾವುದರೊಂದಿಗೆ ಸಂಪರ್ಕ ಹೊಂದಿದೆ ಅಂದ್ರೆ ಹೃದಯದೊಂದಿಗೆ ಸಂಪರ್ಕ ಹೊಂದಿದೆ. ಹಾಗಾಗಿನೇ ಇನ್ ಜನರಲ್ ನಮ್ಮ ಧ್ಯಾನದ ಪದ್ಧತಿ ಇದೆಯಲ್ಲ, ಯಾರ್ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೋ ಅವರೆಲ್ಲರೂ ಕೂಡ ರೆಗ್ಯುಲರ್ ಆಗಿ ಧ್ಯಾನ ಮಾಡಿದ್ರೆ ಹಾರ್ಟ್ ಕಂಡೀಷನ್ ಇಂಪ್ರೂವ್ ಆಗುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬರೀ ನಾವೇನು ಹೃದಯ ಅಂದ್ರೆ ನಾವು ಆಧ್ಯಾತ್ಮಿಕ ದೃಷ್ಟಿನಲ್ಲಿ ನೋಡ್ತೀವಲ್ಲ, ಆ ಹೃದಯ ಮಾತ್ರ ಅಲ್ಲ, ದೈಹಿಕ ಹೃದಯದ ಮೇಲೂ ಸಾಕಷ್ಟು ಪರಿಣಾಮ ಬೀರುತ್ತೆ. ನಮ್ಮ ಹೃದಯದ ಮೇಲೆ ಅದು ಪರಿಣಾಮ ಬೀರೋದ್ರಿಂದ ನಮ್ಮ ಹೃದಯ ನಮ್ಮ ಮಾನಸಿಕ ಮತ್ತು ಭಾವನಾತ್ಮಕವಾದಂಥ ಸ್ಥಿತಿಗಳ ಮೇಲೆ ಅದರ ಪ್ರಭಾವವನ್ನು ಹೊಂದಿದೆ. ಈಗ ನಾವು ಯಾವುದಾದರೂ ವಿಷಯವನ್ನು ಕುರಿತಂತೆ ಇಷ್ಟವನ್ನು ಅನಿಷ್ಟವನ್ನು ವ್ಯಕ್ತಪಡಿಸಿದರೆ ನಿರ್ದಿಷ್ಟವಾದ ಕಂಪನಗಳು ಸಿ ಬಿಂದುವಿನಲ್ಲಿ ಹೊರಹೊಮ್ಮುತ್ತದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಫಸ್ಟು ಎಲ್ಲ ಕಂಪನಗಳು ಎಲ್ಲಿ ಲೈಕಿಂಗು ಎಲ್ಲಿ ಡಿಸ್ಲೈಕಿಂಗ್ ಆಗುತ್ತೆ ಅಲ್ಲೆಲ್ಲ ಸಿ ಬಿಂದುವಿನಲ್ಲಿ ಮೊದಲು ಪ್ರಕಟ ಆಗುತ್ತೆ. ಅದಕ್ಕೆ ಸಿ ಬಿಂದುನ we call it as the gateway for ಸಂಸ್ಕಾರ ಫಾರ್ಮೇಶನ್. ಸಂಸ್ಕಾರ ಹುಟ್ಟಿ ಹಾಕೋದ್ರಲ್ಲಿ ಸಿ ಬಿಂದುನೇ ಮೊದಲ ಭಾಗಗಳು, ಎಲ್ಲ ಅಲ್ಲಿಂದನೇ ಶುರುವಾಗುವುದು. ಅದನ್ನು ನೀವು ವಾಸ್ತವವಾಗಿ ಅನುಭವಿಸಬಲ್ಲಿರಿ. ಜನರು ಅದನ್ನು ಗಮನಿಸುವರೆಂದು ನನ್ನ ಆಶಯ. ಈಗ ನಮ್ಮ ಪ್ರತಿಕ್ರಿಯೆಯ ತೀವ್ರತೆಯ ಆಧಾರದ ಮೇಲೆ ಮತ್ತು ಅವುಗಳ ಕಂಪನಗಳ ಸ್ವಭಾವವನ್ನು ಹಿಡಿದು ಒಂದು ಸಣ್ಣ ತರಂಗಗಳ ಪರಿಣಾಮ ಉಂಟಾಗುವುದು. ಸೊ ಸಿ ಬಿಂದುನಲ್ಲಿ ಆಕ್ಟಿವೇಶನ್ ಆಯಿತು ಅಂತಂದ್ರೆ ಒಂದು ಸಣ್ಣ ತರಂಗ ಏರ್ಪಡುತ್ತೆ, ಅಂದ್ರೆ ವೈಬ್ರೇಷನಲ್ ಫೀಲ್ಡ್. ಆ ತರಂಗಗಳ ಕಂಪನಗಳನ್ನು ಸಿ ಬಿಂದುವಿನಿಂದ ಎ ಬಿ ಬಿಂದುಗಳಿಗೆ ಅಥವಾ ಡಿ ಬಿಂದುವಿಗೆ ಒಯ್ಯುವುದು. ಸೊ ಸಿ ನಲ್ಲಿ ಶುರುವಾದಂಥ ಕಂಪನಗಳು ಕಾಲಕ್ರಮೇಣ ಅದು ಎ ಬಿ ಮತ್ತೆ ಅಥವಾ ಡಿ ಬಿಂದುವಿನ ಅದು
ಪರಿಣಾಮ ಬೀರುತ್ತದೆ ಅದರ ಮೇಲೆ. ಎ ಬಿಂದುವು ಭೌತಿಕ ಜೀವನಕ್ಕೆ ಸಂಬಂಧಪಟ್ಟಿತು. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಎ ಬಿಂದುವು ಭೌತಿಕ ಜೀವನಕ್ಕೆ ಸಂಬಂಧಿಸಿದೆ. ಹಾಗಾಗಿ ನಮ್ಮ ಪ್ರತಿಕ್ರಿಯೆಯು ಪ್ರಾಪಂಚಿಕತೆಯ ಅನಿಷ್ಟಗಳಿಗೆ ಸಂಬಂಧಿಸಿದರೆ ಸಿ ಬಿಂದುವಿನಲ್ಲಾದ ಕಂಪನಗಳು ಎ ಬಿಂದುವಿಗೆ ಹೋಗುತ್ತದೆ. ಹಾಗಾಗಿ ಎ ಬಿಂದುವು ಅಸ್ತವ್ಯಸ್ತವಾಗುತ್ತದೆ. ಎ ಬಿಂದುವು ಅಸ್ತವ್ಯಸ್ತವಾದಾಗ ಏನಾಗುವುದು ಎಂದು ನಾನು ಕೇಳಿದೆ. ನೀವು ಒಂದು ಸುಂದರವಾದ ಅಪಾರ್ಟ್ಮೆಂಟ್ ನೋಡುತ್ತೀರಿ ಮತ್ತು ಉದ್ಗಾರವನ್ನು ತೆಗೆಯುತ್ತೀರಿ. ಎಷ್ಟು ಚೆನ್ನಾಗಿರುವ ಅಪಾರ್ಟ್ಮೆಂಟ್, ದಾಜಿ ಹೇಳಿದರು. ಆ ರೀತಿ ಇಷ್ಟಪಡುವ ಭಾವನೆಯು ಒಂದು ತಿಳಿಯಾದ ಆವರಣವನ್ನು ಮಾಡುತ್ತದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಆ ರೀತಿ ಇಷ್ಟಪಡುವ ಭಾವನೆಯು ಒಂದು ತಿಳಿಯಾದ ಆವರಣವನ್ನು ಮಾಡುತ್ತದೆ. ಪರಿಣಾಮವಾಗಿ ಸಿ ಬಿಂದುವಿನಲ್ಲಾಗುವ ಕಂಪನವು ಕೂಡ ತಿಳಿಯಾಗಿರುತ್ತದೆ. ಸೊ ನಾವು ಯಾವುದೇ ಒಂದು ವಿಚಾರಕ್ಕೆ ಸ್ವಲ್ಪನೇ ಇಷ್ಟಪಟ್ಟರೆ ಮತ್ತು ಸ್ವಲ್ಪ ಇಷ್ಟಪಡದೇ ಇದ್ರೆ ಅದು ತುಂಬಾ ಕಂಪನಿಗಳನ್ನ ಸೃಷ್ಟಿ ಮಾಡಲ್ಲ. ತಿಳಿಯಾಗಿ ಒಂದು ತರಂಗ ಸೃಷ್ಟಿಯಾಗುತ್ತೆ. ಸಿ ಬಿಂದುವಿನಲ್ಲಾಗುವ ಕಂಪನವೂ ಕೂಡ ತಿಳಿಯಾಗಿರುವುದು ಮತ್ತು ಎ ಬಿಂದುವಿನ ಮೇಲಾಗುವ ಅದರ ಸಣ್ಣ ತೆರೆಯ ಪರಿಣಾಮವು ದುರ್ಬಲವಾಗಿರುವುದು. ಅಂದ್ರೆ ಒಂದು ಸಣ್ಣ ವೇವ್, ತಿಳಿಯಾದಂತ ವೇವ್ ಬರುತ್ತೆ ಅಂತ ಇಟ್ಕೊಳ್ರಿ. ಈ ಒಂದು ಲೇಖಗೆ ನಾನು ಒಂದು ಸಣ್ಣ ಕಲ್ಲೆಸಿದ್ರೆ ತಿಳಿಯಾದಂತ ಅಲೆ ಬರುತ್ತೆ. ಅದೇ ನಾವು ದೊಡ್ಡ ಕಲ್ಲೆಸಿದ್ರೆ ದೊಡ್ಡ ಅಲೆ ಬರುತ್ತೆ, ದೊಡ್ಡ ಕಂಪನಗಳು ಬರುತ್ತೆ. ಆದರೆ ನೀವು ಈ ವಿಚಾರದ ಆಳಕ್ಕಿಳಿದು ನಾನು ಈ ಅಪಾರ್ಟ್ಮೆಂಟ್ನಲ್ಲಿ ವಾಸ ಪಡಲು ಇಷ್ಟಪಡುತ್ತೇನೆ ಎಂದು ಯೋಚಿಸುವಿರಿ. ಈಗ ಸಿ ಬಿಂದುವಿನಲ್ಲಿ ಕಂಪನವು ಸ್ವಲ್ಪ ಬಲವಾಗಿರುವುದು ಮತ್ತು ಎ ಬಿಂದುವಿನ ಮೇಲೆ ಪ್ರತಿಫಲಿಸುವುದು. ನೀವು ಮತ್ತೂ ಹೆಚ್ಚಿನ ಪಟ್ಟು ಹಿಡಿದು ಚಿಂತೆ ಮಾಡುವಿರಿ. ನನಗೆ ಈ ಅಪಾರ್ಟ್ಮೆಂಟ್ ಬೇಕೇ ಬೇಕು ಎಂದು ಯೋಚಿಸುವಿರಿ. ಆಗ ಅಸ್ಥಿರತೆ ದೊಡ್ಡದಾಗಿರುವುದು ಮತ್ತು ನಿಮ್ಮ ಭಾವನಾತ್ಮಕ ಸ್ಥಿತಿ ತೀವ್ರವಾಗುವುದು. ಅಂದ್ರೆ ಪಟ್ಟು ಹಿಡಿದಾಗ ನಾವು ಯಾವುದೇ ಒಂದು ಕೆಲಸನ ಒತ್ತಾಯ ಮಾಡಿದಾಗ, ಸೂಚನೆ ಕೊಟ್ಟಾಗ ಅಥವಾ ಸಲಹೆ ಕೊಟ್ಟಾಗ ಅದು ನಮಗೆ ಜಾಸ್ತಿ ಕಂಪನಿಗಳನ್ನು ಮಾಡಲ್ಲ. ನಾವು ಅದನ್ನ ಒತ್ತಾಯ ಮಾಡಿದಾಗ ಇನ್ನೂ ಜಾಸ್ತಿ ಕಂಪನಿಗಳಾಗುತ್ತೆ. ಆ ಒತ್ತಾಯ ಮಾಡೋದಕ್ಕೆ ನಾವು ನಮ್ಮ ಭಾವನಾತ್ಮಕವಾದಂಥ ಪ್ರತಿಕ್ರಿಯೆಯನ್ನು ಎಲ್ಲ ಸೇರಿಸಿದಾಗ ಇನ್ನೂ ಹೆಚ್ಚಿನ ಪ್ರತಿಕ್ರಿಯೆ ಶುರುವಾಗುತ್ತೆ ಸಿ ಬಿಂದುವಿನಲ್ಲಿ. ತದನಂತರ ಅದು ಹೋಗಿ ಎ ಬಿಂದುವಿನಲ್ಲಿ ಅಪ್ಪಳಿಸುತ್ತೆ. ಆಗ ಅಸ್ಥಿರತೆ ದೊಡ್ಡದಾಗುವುದು ಮತ್ತು ನಿಮ್ಮ ಭಾವನಾತ್ಮಕ ಸ್ಥಿತಿ ತೀವ್ರವಾಗುವುದು. ಈಗ ನೀವು ಆ ಆಸೆಯನ್ನು ಪೂರೈಸಿಕೊಳ್ಳುವತ್ತ ದೃಷ್ಟಿಯನ್ನು ನೆಡುವಿರಿ. ಅಂದ್ರೆ ಈಗ ಆಸೆ ತೀವ್ರವಾಯಿತು, ಒತ್ತಡ ಹಾಕ್ತಾ ಇದ್ದೀವಿ. ಒತ್ತಡ ಹಾಕಿದಾಗ ಏನಾಗುತ್ತೆ, ಅದನ್ನು ಪೂರ್ತಿ ಮಾಡ್ಕೊಳ್ಳೇಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇರ್ತೀವಿ. ಈಗ ನೀವು ಆ ಆಸೆಯನ್ನು ಪೂರೈಸಿಕೊಳ್ಳುತ್ತಾ ದೃಷ್ಟಿಯನ್ನು ನೆಟ್ಟಿರುವಿರಿ. ಅದು ಪೂರೈಸುವುದಿಲ್ಲ ಎಂದು ಕಳವಳವೂ ಸಹ ಇದ್ದಿರಬೇಕು. ಈ ಎರಡರಲ್ಲಿ ಯಾವುದಾದರಿಂದಲೂ ನೀವು ವಿಚಲಿತರಾಗುವಿರಿ ಮತ್ತು ಅದು ನಿಮ್ಮ ಶಾಂತಿಯನ್ನು ಭಂಗ ಮಾಡುತ್ತದೆ. ಸೊ ಎರಡು ಕೆಲಸ ಆಗುತ್ತೆ. ಒಂದು, ನಾವು ಅಲ್ಲಿ ಕಂಪನಿಗಳನ್ನ ಸೃಷ್ಟಿ ಮಾಡ್ತೀವಿ. ಯಾವಾಗ ಜಾಸ್ತಿ ಮಾಡ್ತೀವಿ? ಒತ್ತಡದಿಂದ, ಒತ್ತಾಯಪೂರ್ವಕವಾಗಿ ಒತ್ತಡ ಹೇರಿ ನಾವು ಅಲ್ಲಿ ಪಟ್ಟು ಹಿಡಿದಾಗ ಕಂಪನಿಗಳು ತೀವ್ರ ಆಗುತ್ತೆ. ಭಾವನೆಗಳನ್ನ ನಾವು ಜಾಸ್ತಿ ಆ್ಯಡ್ ಮಾಡಿದಾಗ, ಭಾವದ ಉದ್ರೇಕ ಜಾಸ್ತಿ ಆ್ಯಡ್ ಮಾಡಿದಾಗ, ಎಮೋಷನ್ಸ್ ಆ್ಯಡ್ ಮಾಡಿದಾಗ ಅದು ಇನ್ನೂ ತೀವ್ರ ಆಗುತ್ತೆ. ಎರಡನೇದು, ಒಂದು ಆಸೆ ಈಡೇರಬೇಕು ಅಂತ. ಎರಡನೇದು, ಆಸೆ ಈಡೇರಲ್ವೇನೋ ಅನ್ನೋ ಒಂದು ಸಂಶಯ ಕೂಡ ನಮ್ಗೆ ಕಾಡುತ್ತೆ. ಸೊ ಎರಡು. ಇವಾಗ ಮೊದಲು ಆಸೆ ಈಡೇರಬೇಕು ಅಂತ ನಮಗೆ ಪಟ್ಟು ಹಿಡಿಯುತ್ತೆ. ಎರಡನೇದು, ಆಸೆ ಈಡೇರಲ್ವೇನೋ ಅನ್ನೋ ಒಂದು ಸಂಶಯ ಕೂಡ ನಮಗೆ ಕಾಡುತ್ತೆ, ತಳಮಳ. ಈ ಎರಡರಿಂದ ನಮ್ಗೇನಾಗುತ್ತೆ, ಮನಸ್ಸಿನಲ್ಲಿ ರೆಸ್ಟ್ಲೆಸ್ನೆಸ್ ಬರುತ್ತೆ, ವಿಚಲಿತರಾಗುವಿರಿ ಮತ್ತು ನೀವು ಶಾಂತಿಯನ್ನು ಭಂಗ ಮಾಡಿಕೊಳ್ತೀರಿ. ನಾವು ಬಿ ಬಿಂದುವನ್ನು ಗಮನಿಸೋಣ. ಇದು ಲೈಂಗಿಕತೆಗೆ ಸಂಬಂಧಿಸಿದೆ. ಸೊ ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳ್ರಿ. ನಾವು ಲೈಂಗಿಕ ಪ್ರಚೋದನೆಗೊಳಗಾಗಿ ಪ್ರತಿಕ್ರಿಯಿಸಿದರೆ ಸಿ ಬಿಂದುವಿನಲ್ಲಾಗುವ ಕಂಪನಗಳು ಬಿ ಬಿಂದುವಿನಲ್ಲಿ ಪ್ರತಿಫಲನವಾಗುವುದು. ಇದು ಉನ್ಮಾದಕ್ಕೆ ಎಡೆ ಮಾಡಿಕೊಡುತ್ತದೆ ಉನ್ಮಾದಕ್ಕೆ. ಡಿ ಬಿಂದುವು ತಪ್ಪಿತಸ್ಥ ಮನೋಭಾವದ ತಾಣ. ನಾವು ನಮ್ಮ ಆತ್ಮಸಾಕ್ಷಿಯನ್ನು ನಿರ್ಲಕ್ಷಿಸಿದರೆ ಡಿ ಬಿಂದುವಿನಲ್ಲಿ ದೋಷಿ ಎಂಬ ಮನೋಭಾವ ಉಂಟಾಗುವುದು. ಅದರ ಪರಿಣಾಮವೆಂದರೆ ದೇಹದ ವ್ಯವಸ್ಥೆಯಲ್ಲಿ ತೀವ್ರವಾದ ಭಾರವೆನಿಸುವುದು. ನಾವು ಮಾಡುವ ತಪ್ಪು ಕೆಲಸಗಳಿಂದ ಅಪರಾಧಿ ಭಾವನೆ ಉಂಟಾಗುವುದಲ್ಲದೆ ನಾವು ಮಾಡದಿರುವ ಕೆಲಸಗಳಿಂದಲೂ ಆಗುವುದು. ಉದಾಹರಣೆಗೆ, ನೀವು ವೈದ್ಯ ವೃತ್ತಿಯವರು ಮತ್ತು ದಾರಿ ಬದಿಯಲ್ಲಿ ನೀವು ಒಬ್ಬ ಗಾಯಗೊಂಡ ವ್ಯಕ್ತಿಯನ್ನು ನೋಡುತ್ತೀರಿ. ನೀವು ಅದನ್ನು ನಿರ್ಲಕ್ಷಿಸಿ ಮುಂದೆ ಹೋಗುವಿರಿ.
ಬೇರೆ ಯಾರಾದರೂ ಅವನಿಗೆ ನೆರವನ್ನು ನೀಡಿ ಎಂದು ನೀವು ಯೋಚಿಸುವಿರಿ. ಮರುದಿನ ನೀವು ವಾರ್ತಾಪತ್ರಿಕೆಯಲ್ಲಿ ಆ ವ್ಯಕ್ತಿ ಮೃತನಾದನೆಂದು ಓದುವಿರಿ. ಅವನಿಗೆ ನೆರವು ನೀಡಲು ಯಾರೂ ನಿಲ್ಲಲಿಲ್ಲ. ನಿಮಗುಂಟಾಗುವ ತಪ್ಪಿತಸ್ಥ ಭಾವ ನಿಮ್ಮ ಜೀವನ ಪರ್ಯಂತ ಕಾಡುವುದೆಂದು ನನ್ನ ಅನಿಸಿಕೆ. ತಪ್ಪು ಕೆಲಸವನ್ನು ಮಾಡದ್ದರಿಂದ ಉಂಟಾಗುವ ಅಪರಾಧಿ ಭಾವಕ್ಕಿಂತ ಕೆಲಸ ಮಾಡದೇ ಇರುವುದರಿಂದ ಉಂಟಾಗುವ ತಪ್ಪಿತಸ್ಥ ಭಾವವು ಹೆಚ್ಚು ತೀಕ್ಷ್ಣವಾಗಿರುತ್ತದೆ. ಅದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ಲಾಸ್ಟ್ ಒನ್ನು. ತಪ್ಪು ಕೆಲಸವನ್ನು ಮಾಡಿದ್ದರಿಂದ ಉಂಟಾಗುವ ಅಪರಾಧಿ ಭಾವಕ್ಕಿಂತ ಮಾಡದೇ ಇದೆಯಲ್ಲ, ಅದರಿಂದ ಉಂಟಾಗುವ ಅಪರಾಧಿ ಭಾವನ ಜಾಸ್ತಿ ಇರುತ್ತೆ, ತೀಕ್ಷ್ಣವಾಗಿರುತ್ತೆ. ಇದು 1 ಮಾರ್ಕ್ ಪ್ರಶ್ನೆ ಕೇಳ್ತಾರೆ. ಸರಿನಾ ತಪ್ಪಾ ಅಂತ? ವಿಡಿಯೋ ಕಾಣಿಸ್ತಿಲ್ಲ. ವಿಡಿಯೋ ಎಲ್ರಿಗೂ ಕಾಣಿಸ್ತಾ ಇದೆ. ಡಿ ಬಿಂದು ತಪ್ಪಿತಸ್ಥ ಮನೋಭಾವ. ಸರಿನಾ? ಸೊ ನಾವು ನಮ್ಮ ಆತ್ಮಸಾಕ್ಷಿಯನ್ನು ನಿರ್ಲಕ್ಷಿಸಿದರೆ ಅವಾಗ ಡಿ ಬಿಂದುವಿನಲ್ಲಿ ದೋಷ ಎಂಬ ಮನೋಭಾವ ಬರುತ್ತೆ. ಅಪರಾಧಿ ಮನೋಭಾವ, ದೋಷಿ ಮನೋಭಾವ, ತಪ್ಪಿತಸ್ಥ ಮನೋಭಾವ ಇವೆಲ್ಲವೂ ಕೂಡ ಡಿ ಬಿಂದುವಿನಲ್ಲಿ ನಾವು ಹೇಳ್ತೀವಿ. ಈ ಮೂರಲ್ಲಿ ಯಾವ ಬರೆದ್ರು ಕೂಡ ನಿಮಗೆ ಮಾರ್ಕ್ ಕೊಡ್ತಾರೆ. ABCD ಬಿಂದುಗಳಲ್ಲಿ ಕಂಪನಗಳು ಕ್ರಮೇಣ ನೆಲೆಗೊಂಡು ಅಥವಾ ಗಟ್ಟಿಯಾಗಿ ಬಾಬೂಜಿಯವರು ಉಲ್ಲೇಖಿಸಿದ ಸ್ಥೂಲತೆಯನ್ನು ಸೃಷ್ಟಿ ಮಾಡುತ್ತದೆ. ಸೊ ಈಗ 2ನೇ ಘಟ್ಟ ಸಂಸ್ಕಾರ ಹೆಂಗ್ ಫಾರ್ಮೇಶನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನಮಗೆ ಮೊದಲು ಆಲೋಚನೆ ಬರುತ್ತೆ. ಆಲೋಚನೆ ಸ್ವಲ್ಪ ತೀವ್ರ ಆಗುತ್ತೆ. ಆಲೋಚನೆ ಸ್ವಲ್ಪ ತೀವ್ರ ಆದಾಗ ಅದನ್ನು ಪಟ್ಟು ಹಿಡಿತೀವಿ. ಪಟ್ಟು ಹಿಡಿದಾಗ ಅದಕ್ಕೆ ಭಾವನೆಗಳನ್ನ ಆ್ಯಡ್ ಮಾಡ್ತೀವಿ. ಭಾವನೆಗಳನ್ನ ಆ್ಯಡ್ ಮಾಡಿದಾಗ ದೊಡ್ಡ ಕಂಪನ ಸೃಷ್ಟಿ ಮಾಡುತ್ತೆ. ದೊಡ್ಡ ಕಂಪನ ಸೃಷ್ಟಿ ಮಾಡಿದ್ದು A, B ಮತ್ತು D ಪಾಯಿಂಟ್ನ ಅದು ಪರಿಣಾಮ ಬೀರುತ್ತೆ. ಅದರ ಮೇಲೆ ಪರಿಣಾಮ ಬೀರಿದಾಗ ಅದು ಕಾಲಕ್ರಮೇಣ ಗಟ್ಟಿ ಆಗುತ್ತೆ. ಗಟ್ಟಿ ಆದ ನಂತರ ಅಲ್ಲಿ ಸ್ಥೂಲತೆ ಏರ್ಪಾಡಾಗುತ್ತೆ. ಈ ಬಿಂದುಗಳು ತಮಗೆ ಸಾಧ್ಯವಾದಷ್ಟು ಮಾತ್ರ ಸ್ಥೂಲತೆಗಳನ್ನು ಹಿಡಿದುಕೊಳ್ಳಬಹುದು. ಸೊ ಎಷ್ಟು ಹಿಡ್ಕೊಳ್ಳುತ್ತೆ? ಈ ಬಿಂದುವಿನಲ್ಲಿ ಇರದೆ ಸ್ವಲ್ಪ ಜಾಗ ನೋಡಿ, ಅವುಗಳು ತುಂಬಿ ಹೋಗುತ್ತವೆ. ಈ ಬಿಂದುಗಳು ಇನ್ನೂ ಹೆಚ್ಚಿನ ಸ್ಥೂಲತೆಗಳನ್ನು ನಿಭಾಯಿಸಲಾರದಾಗ ಸ್ಥೂಲತೆಯು ಆವಿಯಾಗಿ ಬೇರೆ ಬಿಂದುಗಳಿಗೆ ಹರಡುವುದು. ಸೊ ನಮ್ಮ ಹೃದಯದ ಮೇಲೆ ನಾವು ಕೆಲಸ ಮಾಡ್ತೀವಲ್ಲ, ಚೆಸ್ಟ್ ಕಡೆ ಗಮನ ಕೊಟ್ಟು ಕೆಲಸ ಮಾಡ್ತೀವಿ. ಪ್ರಶಿಕ್ಷಕರಾಗಿ ಹೃದಯದ ಕಡೆ ಗಮನ ಕೊಟ್ಟು ಕೆಲಸ ಮಾಡ್ತೀವಿ. ಹಾಗಾದ್ರೆ ಯಾಕೆ ಹೃದಯದ ಕಡೆ ಗಮನ ಕೊಟ್ಟು ಕೆಲಸ ಮಾಡ್ತೀವಿ? ಬರೀ 4 ಪಾಯಿಂಟ್ ಮೇಲೆ ಯಾಕೆ ಕೆಲಸ ಮಾಡಲ್ಲ ಅಂದ್ರೆ, ಯಾಕಂದ್ರೆ ಕೆಲವು ಕಾಲಗಳ ಹಿಂದೆ, ಕೆಲವು ವರ್ಷಗಳ ಹಿಂದೆ ಎಲ್ಲರೂ ಒಂದೊಂದೇ ಪಾಯಿಂಟ್ನ ಕ್ಲೀನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. A ಪಾಯಿಂಟ್ ಬರೀ ಇಡೀ ಸೆಷನ್ A ಪಾಯಿಂಟ್ ಕ್ಲೀನ್ ಮಾಡೋದು, B ಪಾಯಿಂಟ್ ಕ್ಲೀನ್ ಮಾಡೋದು, 1ನೇ ಪಾಯಿಂಟ್ ಕ್ಲೀನ್ ಮಾಡೋದು, 3ನೇ ಪಾಯಿಂಟ್ ಕ್ಲೀನ್ ಮಾಡೋದು, ಈ ತರ ಮಾಡ್ತಾ ಇದ್ರು. ಗುರುಗಳು ಅದೆಲ್ಲ ಮಾಡಬಾರ್ದು ಅಂತ ಹೇಳಿದ್ರು, ನಿರ್ದೇಶನ ಕೊಟ್ಟರು. ಆಮೇಲೆ ನಮ್ಮ ಇಡೀ ಕೆಲಸ ಇಡೀ ಚೆಸ್ಟ್ ರೀಜನ್ ಪೂರ್ತಿ ಬರಬೇಕು. ಚೆಸ್ಟ್ ರೀಜನ್ ಮೇಲೆ ಪೂರ್ತಿ ಮಾಡಿದಾಗ ಎಲ್ಲಾ ಬಿಂದುಗಳ ಮೇಲೂ ಕೆಲಸ ಆಗುತ್ತೆ. ಸೊ ಹಾಗಾಗಿ ನಾವು AB ಮತ್ತು D ಬಿಂದುವಿನಲ್ಲಿ ಬರತಕ್ಕಂಥ ಈ ಕಂಪನಗಳು ಏನು ಗಟ್ಟಿಯಾಗಿ ಸ್ಥೂಲತೆ ಏನು ಸೃಷ್ಟಿಯಾಗುತ್ತೆ, ಅಲ್ಲಿ ಜಾಗ ತುಂಬ ಹೋಗೋದ್ಮೇಲೆ ಅದು ಆವಿಯಾಗಿ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ನಮ್ಮ ಎದೆಯ ಗೂಡಿನಲ್ಲಿ ಅದು ಶೇಖರಣೆ ಆಗ್ತಾ ಹೋಗುತ್ತೆ. ಮತ್ತು ಈ ಶುದ್ಧೀಕರಣ ಏಕೆಂದರೆ ಇದರ ಬಗ್ಗೆ ನಾವು ಈಗ ಚರ್ಚೆ ಮಾಡೋದು ಬೇಡ, ಏಕೆಂದರೆ ಅದು ಇನ್ನೊಂದು ದೊಡ್ಡ ವಿಷಯವಾಗುವುದು. ಆದರೆ ಫಲಿತವೆಂದರೆ ನಾವು ಮಾನಸಿಕವಾದ ಮತ್ತು ಭಾವನಾತ್ಮಕವಾದ ಪರಿಣಾಮಗಳ ಮೇಲೆ ಭರಪೂರವನ್ನು ಅನುಭವಿಸುತ್ತೇವೆ. ಅಂದ್ರೆ ಇಲ್ಲೆಲ್ಲ ಸಂಸ್ಕಾರಗಳು ತುಂಬಿಕೊಂಡಾಗ ನಾವು ನಮ್ಮ ಮಾನಸಿಕ ಸ್ಥಿತಿ ಮೇಲೆ ಮತ್ತು ಭಾವನಾತ್ಮಕ ಸ್ಥಿತಿಗಳ ಮೇಲೆ ಸಾಕಷ್ಟು ಅದರದ್ದು ಪರಿಣಾಮ ಇರುತ್ತೆ. ಮತ್ತು ಶುದ್ಧೀಕರಣದ ವಿಧಾನವು ಈ ಅಡೆಚಣೆಗಳನ್ನು ನಿವಾರಿಸುವುದು ಎಂದು ನಾನು ಹೇಳಿದೆ. ಹೌದು, ದಾಜಿ ಹೇಳಿದರು. ಇದರ ಪರಿಣಾಮವಾಗಿ ನಮ್ಮ ಮಾನಸಿಕ ವ್ಯಕ್ತಿ ಚಿತ್ರಣವು ಯಥಾಸ್ಥಿತಿಗೆ ಬರುವುದು, ನಮ್ಮ ಭಾವನೆಗಳು ಸಮತೋಲನವನ್ನು ಪಡೆಯುವು ಮತ್ತು ನಮ್ಮ ಮನಸ್ಸು ಆ ನಿರ್ದಿಷ್ಟವಾದ ಭಾವನೆಯ ಮೇಲೆ ದೃಷ್ಟಿ ಬಿಡುವುದು ನಿಲ್ಲಿಸುತ್ತದೆ. ಸೊ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಆ ಲಾಸ್ಟ್ ಪ್ಯಾರಾಗ್ರಾಫ್ ಇದೆಯಲ್ಲ, ಸೊ ಶುದ್ಧೀಕರಣದಿಂದ ಏನಾಗುತ್ತೆ ಅಂತ ಬರೆದ್ರೆ ಆ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಬರೆದಿದ್ದಾರೆ? 3 ಸ್ತರದಲ್ಲಿ ಬರೆದಿದ್ದಾರೆ. ಮಾನಸಿಕ ವ್ಯಕ್ತಿ ಚಿತ್ರಣವು ಯಥಾಸ್ಥಿತಿಗೆ ಮರಳುವುದು, ನಮ್ಮ ಭಾವನೆಗಳು ಸಮತೋಲನವನ್ನು ಪಡೆಯುವು ಮತ್ತು ಮನಸ್ಸು ನಿರ್ದಿಷ್ಟವಾದ ಭಾವನೆಯ ಮೇಲೆ ದೃಷ್ಟಿ ಇಡುವುದನ್ನು ನಿಲ್ಲಿಸುವುದು. ಸೊ ಈ 3 ಕೆಲಸ ಆಗಬೇಕು. ನೀವು ಕರೆಕ್ಟಾಗಿ ಶುದ್ಧೀಕರಣ ನೀವು ಮಾಡ್ಕೊಳ್ತಾ ಇದ್ರೆ, ಪ್ರಶಿಕ್ಷಕರು ಹತ್ರ ಹೋಗಿ ನೀವು ಸೆಟ್ಟಿಂಗ್ಸ್ ತಗೊಳ್ತಾ ಇದ್ರೆ ಈ 3 ಕೆಲಸ ಆಗೋದನ್ನು ನೀವು ಗಮನಿಸಬೇಕು.
ನಮ್ಮನ್ನು ನಾವು ಶುದ್ಧೀಕರಣಗೊಳಿಸುವ ವಿಧಾನವು ಇಲ್ಲದಿದ್ದಲ್ಲಿ ಏನಾಗುವುದು? ನಾನು ಕೇಳಿದೆ. ಉಳದೆ ಹಾಗೆ ಬಿಟ್ಟಿರುವ ಹೊಲವನ್ನು ನೀವು ನೋಡಿದ್ದೀರಾ? ಅವರು ಕೇಳಿದರು. ಅದು ಮಿತಿಮೀರಿ ಬೆಳೆದು ನಿಂತು ಕಳೆಯಿಂದ ತುಂಬಿರುತ್ತದೆ, ನಾನು ಹೇಳಿದೆ. ಮತ್ತು ಕೊನೆಯಲ್ಲಿ ಅದು ಒಂದು ಕಾಡಿನಂತಾಗಿ ಬಿಡುವುದು, ದಾಜಿ ಹೇಳಿದರು. ಸಂಸ್ಕಾರಗಳನ್ನು ನಿವಾರಿಸದಿದ್ದಲ್ಲಿ ಅವುಗಳು ಯಥೇಚ್ಛವಾಗಿ ಬೆಳೆಯುತ್ತವೆ. ಅವುಗಳು ಗಟ್ಟಿಗೊಳ್ಳುತ್ತಾ ಹೋಗುತ್ತವೆ ಮತ್ತು ಹೊಸ ಸಂಸ್ಕಾರಗಳಿಗೂ ಜನ್ಮ ನೀಡುತ್ತವೆ. ಸೊ ಅದನ್ನ ಅಲ್ಲಿದೆಯಲ್ಲ, ಅಲ್ಲಿ ಸಂಸ್ಕಾರಗಳನ್ನು ನಿವಾರಿಸದಿದ್ದಲ್ಲಿ ಇದೆಯಲ್ಲ, ಅಲ್ಲಿಂದ ಕಡೆವರೆಗೂ ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ಕ್ಲೀನ್ ಮಾಡ್ಕೊಳ್ತಿದ್ರೆ ಏನಾಗುತ್ತೆ ಅಂತ. ಈ ಪ್ರಕ್ರಿಯೆಯು ಹೇಗೆ ಸಂಭವಿಸುತ್ತದೆ ಎಂದು ನಾನು ಕೇಳಿದೆ. ಒಂದು ದಿನ ನೀವು ದಾರಿಯಲ್ಲಿ ನಡೆದು ಹೋಗುತ್ತಿರುವಿರಿ. ಆಗ ಒಬ್ಬ ಅಪರಿಚಿತ ನಿಮ್ಮನ್ನು ನಿಂದಿಸುತ್ತಾನೆ ಎಂದು ಭಾವಿಸೋಣ. ಆ ನಿಂದನೆ ನಿಮ್ಮ ಮೇಲೆ ಪರಿಣಾಮ ಬೀರುವುದೋ ಇಲ್ಲವೋ ಅದು ನಿಮ್ಮನ್ನು ಅವಲಂಬಿಸಿದೆ. ಒಬ್ಬನು ನಕ್ಕು ಮುಂದೆ ಹೋಗುತ್ತಾನೆ, ಆದರೆ ಮತ್ತೊಬ್ಬನು ಜಗಳವಾಡ ಬಯಸುತ್ತಾನೆ. ಇನ್ನೊಬ್ಬನು ಅದನ್ನು ಕುರಿತು ಇಡೀ ದಿನ ಚಿಂತಿಸುತ್ತಾನೆ. ಹಾಗಾಗಿ ಕೆಲವು ಜನರು ಈ ರೀತಿ ಪ್ರಚೋದನೆಗೆ ಪ್ರತಿಕ್ರಿಯೆ ತೋರುವುದನ್ನು ಮತ್ತು ಕೆಲವರು ಸುಮ್ಮನಿರುವುದನ್ನು ನಾವು ಕಾಣುತ್ತೇವೆ. ಪ್ರತಿಕ್ರಿಯೆ ನೀಡುವವರಲ್ಲಿಯೂ ಕೂಡ ಅವರ ಪ್ರಚೋದನೆಯು ಒಂದೇ ರೀತಿ ಇದ್ದರೂ ಪ್ರತಿಕ್ರಿಯೆಗಳು ಭಿನ್ನವಾಗಿರಬಹುದು. ಒಂದು ಪ್ರಚೋದನೆಗೆ ಪ್ರತಿ ವ್ಯಕ್ತಿಯು ವಿಶಿಷ್ಟವಾದ ಪ್ರತಿಕ್ರಿಯೆಯನ್ನು ಹೊಂದಲು ಸಾಧ್ಯವಾದಲ್ಲಿ ಅಥವಾ ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲದಿದ್ದರೂ ಸಹ ನೀವು ಇಡೀ ದೋಷವನ್ನು ಆ ಪ್ರಚೋದನೆಯ ಮೇಲೆ ಹೊರಿಸಲು ಸಾಧ್ಯವೇ? ಇಲ್ಲ ಎಂದು ನಾನು ಹೇಳಿದೆ. ಅದು ಪ್ರಚೋದನೆಯ ಮತ್ತು ನಿಮ್ಮೊಳಗೆ ಯಾವುದೋ ಒಂದರ ಸಂಯೋಜನೆ ನಿಮ್ಮ ಪ್ರತಿಕ್ರಿಯೆಯನ್ನು ಉತ್ತೇಜಿಸುವುದು. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಪ್ರಚೋದನೆ ಮತ್ತು ನಿಮ್ಮೊಳಗಿನ ಯಾವುದೋ ಒಂದರ ಸಂಯೋಜನೆ ನಿಮ್ಮ ಪ್ರತಿಕ್ರಿಯೆಯನ್ನು ಉತ್ತೇಜಿಸುವುದು ಎಂದು ದಾರಿ ಹೇಳಿದರು. ನೀವು ಈಗಾಗಲೇ ಆ ರೀತಿಯ ಪ್ರಚೋದನೆಯಿಂದ ಪೂರ್ವಭಾವಿಯಾಗಿ ಪ್ರಭಾವಕ್ಕೆ ಸಿಲುಕುವ ಪರಿಸ್ಥಿತಿ ಇಲ್ಲದಿದ್ದರೆ ಅದು ನಿಮ್ಮ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರದು. ನಿಮ್ಮೊಳಗೆ ಆ ಏನೋ ಒಂದು ಇದೆಯಲ್ಲ, ಅದೇ ನಿಮ್ಮ ಸಂಸ್ಕಾರ. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಸಂಸ್ಕಾರ ಅಂದ್ರೆ ನಮ್ಮೊಳಗೆ ಇರ್ತಕ್ಕಂಥ ಅಂಶ ಇದೆಯಲ್ಲ, ಅದನ್ನು ನಾವು ಸಂಸ್ಕಾರ ಅಂತ ಕರಿತೀವಿ. ಹೊರಗಿನಿಂದ ಬರತಕ್ಕಂಥದನ್ನ ನಾವು ಪ್ರಚೋದನೆ ಅಂತ ಹೇಳ್ತೀವಿ. ಪ್ರಚೋದನೆ ಒಳಗಾದ್ರೂ ಇರ್ಬೋದು, ಹೊರಗಾದ್ರೂ ಇರ್ಬೋದು. ಮಾನಸಿಕ ಸ್ತರದಲ್ಲಾದ್ರೂ ಪ್ರಚೋದನೆ ಆಗ್ಬೋದು. ಹೊರಗಡೆ ಈಗ ನಮ್ಮ ಸುಪ್ತ ಮನಸ್ಸಲ್ಲಿ ಪ್ರಚೋದನೆ ಬರಬಹುದು. ಪ್ರಜ್ಞಾವಂತ ಮನಸ್ಸಲ್ಲೂ ಕೂಡ ಪ್ರಚೋದನೆ ಬರಬಹುದು. ಸೊ ಪ್ರಚೋದನೆ ಹೊರಗಡೆನೂ ಇರ್ಬೋದು, ಒಳಗಡೆನೂ ಇರ್ಬೋದು. ಆದರೆ ಸಂಸ್ಕಾರ ನಮ್ಮ ಒಳಗಡೆನೇ ಇದೆ. ನೋಡಿ, ಎಲ್ಲಾ ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಗಳಿಗೆ ಮೂಲಭೂತವಾದ ಮತ್ತು ಸಮೀಪದ ಕಾರಣಗಳಿರುತ್ತದೆ. ಮೂಲಭೂತ ಕಾರಣವು ಒಳಗಿನ ಪ್ರಭಾವದಿಂದ, ನಿಮ್ಮೊಳಗೆ ಇರುವ ಸುಪ್ತ ಪ್ರಜ್ಞೆಯ ಪ್ರಭಾವದಿಂದ ಆಗುವುದು. ಅದನ್ನೇ ನಾವು ಸಂಸ್ಕಾರ ಅಂತ ಕರೆಯೋದು. ಸೊ ಸಂಸ್ಕಾರ ಮೂಲಭೂತ ಪರಿಣಾಮ ಬೀರುತ್ತೆ. ಅದು ನಮ್ಮ ಸಂಸ್ಕಾರ. ಅದನ್ನು ಅಂಡರ್ಲೈನ್ ಮಾಡಿಕೊಡ್ರಿ ಅಲ್ಲಿಂದ. ಸೊ ಎಲ್ಲಾ ಸ್ಥಿತಿಗಳಿಗೆ ಮೂಲಭೂತವಾದ ಕಾರಣ ಮತ್ತು ಸಮೀಪದ ಕಾರಣ ಇರುತ್ತೆ. ಮೂಲಭೂತ ಕಾರಣನ ನಾವು ಸಂಸ್ಕಾರ ಅಂತ ಕರಿತೀವಿ. ಅದೆಲ್ಲಿದೆ? ನಮ್ಮ ಸುಪ್ತ ಪ್ರಜ್ಞೆಯಲ್ಲಿದೆ. ಅದರ ಪ್ರಭಾವದಿಂದ ನಾವು ರಿಯಾಕ್ಟ್ ಮಾಡ್ತೀವಿ. ಪ್ರಸ್ತುತ ವಿಷಯದಲ್ಲಿ ಅದು ನಿಂದನೆಗೆ ಒಂದು ನಿರ್ದಿಷ್ಟ ಪ್ರತಿಕ್ರಿಯೆಯನ್ನು ತೋರುವಂತೆ ಒಂದು ಪೂರ್ವ ನಿಶ್ಚಯವನ್ನು ಪ್ರತಿನಿಧಿಸುತ್ತದೆ. ಸೊ ಹಿಂಗೆ ಮಾಡಿದ್ರೆ ನಾನು ಹಿಂಗೇ ಮಾಡ್ತೀನಿ ಅಂತ ಒಂದು ಪೂರ್ವ ನಿಶ್ಚಯ ಏನ್ ಮಾಡಿದಾರಲ್ಲ, ಅದು ಕೂಡ ಸಂಸ್ಕಾರದ ಒಂದು ಭಾಗವಾಗಿರುತ್ತೆ. ನಾವು ಇದೇ ರೀತಿ ಪ್ರತಿಕ್ರಿಯೆ ಮಾಡಬೇಕು ಅಂತ ಕೂಡ ನಾವು ನಿರ್ಧಾರ ಮಾಡಿರ್ತೀವಿ. ಆ ನಿಂದನೆ ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡುವುದು ಎಂದು ಭಾವಿಸೋಣ. ಮೂಲಭೂತ ಕಾರಣಗಳಾದ ಸಂಸ್ಕಾರ ಅಥವಾ ಮುದ್ರೆಯು ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತದೆ. ಸಮೀಪದ ಕಾರಣವು ಹೊರಗಿನ ಪ್ರಭಾವ, ಅಂದರೆ ಪ್ರಚೋದನೆ. ಅದು ಉರುವಳಿಗೆ ಬೆಂಕಿಯನ್ನು ಹತ್ತಿಸುವ ಕಿಡಿಯಂತೆ. ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಸಮೀಪದ ಕಾರಣವು ಹೊರಗಿನ ಪ್ರಭಾವ. ಸೊ ನಿಮಗೆ ಅದು ಪ್ರಶ್ನೆ ಕೇಳಬಹುದು, ಸಂಸ್ಕಾರ ಹೊರಗಿನ ಪ್ರಭಾವನ ಅಥವಾ ಸಮೀಪದ ಕಾರಣ ಹೊರಗಿನ ಪ್ರಭಾವನ ಅಂತ. ನಿಂದನೆ ನಾನು ಹೇಳಿದೆ, ಅಂದ್ರೆ ಈ ಉದಾಹರಣೆಯಲ್ಲಿ ನಿಂದನೆ ಇದ್ದ ಹೊರಗಿನ ಕಾರಣ, ಹೊರಗಿನ ಪ್ರಭಾವ. ಸಮೀಪದ ಕಾರಣ ಅದು. ಹೌದು, ದಾರ್ಜಿ ಹೇಳಿದರು. ಮತ್ತು ಅದು ಯಾವುದೇ ಪ್ರಚೋದಕವಾಗಬಹುದು. ಆದರೆ ಏನೇ ಆಗಲಿ, ಪ್ರಚೋದನೆ ಇಲ್ಲದೆ ನೀವು ಪ್ರತಿಕ್ರಿಯಿಸಲಾರಿರಿ. ನಿಮ್ಮ ಮೂಲಭೂತವಾದ ಒಳಗಿನ ಕಾರಣವಾದ ಸಂಸ್ಕಾರವು ಸಮೀಪದ ಕಾರಣವಾದ ಹೊರಗಿನ ಪ್ರಚೋದನೆ ಇಲ್ಲದೆ ಪ್ರತಿಕ್ರಿಯೆ ತೋರದು. ಇದನ್ನು ಕೂಡ ಅಂಡರ್ಲೈನ್ ಮಾಡ್ಕೊಳ್ರಿ. ಪ್ರಚೋದನೆ ಇಲ್ಲದೆ ನೀವು ಪ್ರತಿಕ್ರಿಯಿಸಲಾರಿರಿ. ನಿಮ್ಮ ಮೂಲಭೂತವಾದ ಒಳಗಿನ ಕಾರಣವಾದ ಸಂಸ್ಕಾರವು ಸಮೀಪದ ಕಾರಣವಾದ ಹೊರಗಿನ ಪ್ರಚೋದನೆ ಇಲ್ಲದೆ ಪ್ರತಿಕ್ರಿಯೆ ತೋರದು. ಸಮೀಪದ ಕಾರಣವಿಲ್ಲದೆ ನಿಮ್ಮ ಕೋಪವು ಸುಪ್ತವಾಗಿರುವುದು. ಇಷ್ಟನ್ನು ಅಂಡರ್ಲೈನ್ ಮಾಡ್ಕೊಳ್ರಿ.
ಸರಿನಾ? ನಾವು ಯಾವುದೇ ರೀತಿಯ ರಿಯಾಕ್ಷನ್ ತೋರಿಸಿದ್ರು ಅದಕ್ಕೆ ಎರಡು ಕಾರಣ ಇದೆ. ಒಳಗಡೆ ಇರ್ತಕ್ಕಂಥ ಸಂಸ್ಕಾರ, ಹೊರಗಡೆಯಿಂದ ಬರತಕ್ಕಂಥ ಅಥವಾ ಪ್ರಚೋದನೆ. ಸೊ ಹೊರಗಡೆಯಿಂದ ಪ್ರಚೋದನೆ ಬರದೇ ಇದ್ದಾಗ, ಅಂದ್ರೆ ಹೊರಗಡೆ ಅಥವಾ ಒಳಗಡೆ ಯಾವ ಪ್ರಚೋದನೆಯೂ ಬರದೇ ಇದ್ದಾಗ ನಮ್ಮ ಸಂಸ್ಕಾರ ಸುಮ್ಮನೆ ಮಲ್ಕೊಂಡಿರುತ್ತೆ, ಜೋತ್ ಹಾಕೊಂಡಿರುತ್ತೆ, ಮೌನವಾಗಿರುತ್ತೆ. ಅದು ಯಾವುದೇ ಪ್ರತಿಕ್ರಿಯೆ ತೋರಿಸಲ್ಲ. ಅನುಕೂಲಕರವಾದ ಪರಿಸರವನ್ನು ಸರಿಯಾದ ಗಳಿಗೆಯನ್ನು ಕಾಯುತ್ತಾ ಇರುವ ಹುಲ್ಲಿನಲ್ಲಿ ಅಡಗಿರುವ ಹಾವಿನಂತೆ. ಒಂದು ಸಮೀಪದ ಕಾರಣವು ಸಿಕ್ಕ ಕೂಡಲೇ ಆ ಸಂಸ್ಕಾರವು ಘರ್ಷಿಸುವುದು. ಅದು ತಲೆ ಎತ್ತಿ ನಿಮ್ಮ ಪ್ರತಿಕ್ರಿಯೆಗೆ ವೇಗವನ್ನು ಒದಗಿಸುವುದು. ಅದಕ್ಕೆ ಆ ಪ್ರತಿಕ್ರಿಯೆ ಎಷ್ಟು ತೀಕ್ಷ್ಣವಾಗಿ ಮಾಡ್ತೀವಿ, ಎಷ್ಟು ತೀವ್ರವಾಗಿ ಮಾಡ್ತೀವಿ, ಎಷ್ಟು ಶಕ್ತಿ ತುಂಬಿ ಮಾಡ್ತೀವಿ, ಎಷ್ಟು ಭಾವನೆಗಳನ್ನ ತುಂಬಿ ಮಾಡ್ತೀವಿ, ಅಷ್ಟೇ ನಮಗೆ ಆ ಸಂಸ್ಕಾರದ ಒಂದು ಬೀಜ ಇದೆ ಅಂತ. ಸಂಸ್ಕಾರ ದೊಡ್ಡದಾಗಿದ್ರೆ, ತೀವ್ರವಾಗಿದ್ರೆ ನಮ್ಮ ಪ್ರತಿಕ್ರಿಯೆ ಕೂಡ ತುಂಬಾ ತೀವ್ರವಾಗಿರುತ್ತೆ. ಸಂಸ್ಕಾರ ತಿಳಿಯದಾಗಿದ್ರೆ ನಮ್ಮ ಪ್ರತಿಕ್ರಿಯೆ ಕೂಡ ತಿಳಿಯದಾಗಿರುತ್ತೆ. ಅದನ್ನು ಅಂಡರ್ಲೈನ್ ಮಾಡ್ಕೊಡ್ರಿ. ಒಂದು ಸಮೀಪದ ಕಾರಣ ಸಿಕ್ಕ ಕೂಡಲೇ ಆ ಸಂಸ್ಕಾರವು ಘರ್ಷಿಸುವುದು, ಕಡೆವರೆಗೂ ಒದಗಿಸುವುದುವರೆಗೂ. ಸಂಸ್ಕಾರಗಳು ಹೇಗೆ ಬೆಳೆಯುವುದೆಂದು ನೀವು ಕೇಳಿದಿರಿ. ಇದಕ್ಕೆ ಉತ್ತರವೇನೆಂದರೆ, ಹಳೆಯ ಸಂಸ್ಕಾರಗಳ ಬೆನ್ನ ಮೇಲೆ ಹೊಸ ಸಂಸ್ಕಾರಗಳು ಕಟ್ಟಲ್ಪಡುವು. ಯಾರನ್ನೋ ಒಂದು ಹಾವು ಕಚ್ಚಿತು ಎನ್ನೋಣ. ದೇವರು ಹಾಗಾಗದಿರಲಿ. ಪರಿಣಾಮ ಅವನು ಹಾವುಗಳನ್ನು ಕಂಡರೆ ಭಯ ಪಡುವುದನ್ನು ಬೆಳೆಸಿಕೊಳ್ಳುತ್ತಾನೆ. ಆದರೆ ವಾಸ್ತವವಾಗಿ ಅದು ಹಾವುಗಳ ಭಯವಲ್ಲ, ಅದು ಹಾವಿನ ರೂಪದಲ್ಲಿರುವ ಮೃತ್ಯುವಿನ ಭಯ. ಸೊ ಎಲ್ಲ ಭಯಗಳಿಗೆ ಮೂಲ ಮೃತ್ಯುವಿನ ಭಯ. ಯಾಕೆ ಮೃತ್ಯುವಿನ ಭಯ ಇರುತ್ತೆ? ಯಾಕೆಂತಂದ್ರೆ ನಾನು ಅನ್ನೋದನ್ನ ನಾವು ನಮ್ಮ ದೇಹಕ್ಕೆ ಅಂಟಾಕೊಂಡಿದ್ದೀವಿ. ಅವಾಗ ನಮಗೆ ಮೃತ್ಯುವಿನ ಭಯ ಇರುತ್ತೆ. ಆ ನಾನು ಅನ್ನೋದು ದೇಹದಿಂದ ಆ ಅಂಟುವಿಕೆ ಹೋದಾಗ ಮೃತ್ಯುವಿನ ಭಯ ತನಗೆ ತಾನಾಗೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾವಿನ ಕಾರಣವು ಹತ್ತಿರದ ಕಾರಣ. ಅದು ಈಗಾಗಲೇ ಅವನಲ್ಲಿರುವ ಮೃತ್ಯುವಿನ ಭಯದ ಸಂಸ್ಕಾರವನ್ನು ಪ್ರಚೋದಿಸುತ್ತದೆ. ಈ ಮೃತ್ಯುವಿನ ಭಯದ ಸಂಸ್ಕಾರವಿಲ್ಲದೆ ಅದರ ಮೇಲೆ ಅವನಿಗೆ ಈಗ ಹಾವುಗಳ ಭಯವು ಸೇರಿಕೊಂಡಿತು. ಸೊ ಈಗ ಆಡ್ ಮಾಡ್ತಾ ಹೋಗ್ತೀವಿ. ಮೂಲ ಇರ್ತಕ್ಕಂಥದ್ದು ಮೃತ್ಯುವಿನ ಭಯ. ಅದಕ್ಕೆ ಹಾವಿನ ಅನುಭವ ಆದಾಗ ಹಾವಿನ ಆಡ್ ಮಾಡ್ತೀವಿ. ಯಾವುದೋ ಆಕ್ಸಿಡೆಂಟ್ ಅನುಭವ ಆದಾಗ ಆಕ್ಸಿಡೆಂಟ್ ಆಡ್ ಮಾಡ್ತೀವಿ. ಇನ್ಯಾರೋ ನಮಗೆ ಹೆದರಿಸಿದಾಗ ಅದನ್ನ ಆಡ್ ಮಾಡ್ಕೊಳ್ತೀವಿ. ಇದೆಲ್ಲ ಕೂಡ ಸಮೀಪದ ಕಾರಣ. ಆದರೆ ಸಂಸ್ಕಾರದ ಕಾರಣ ಬಂದಾಗ ಹಾವು ಕಚ್ಚಿದ್ರಿಂದ ಅವನು ಭಯ ಬಂದಿಲ್ಲ. ಹಾವು ಕಚ್ಚೋದ್ರಿಂದ ಮೃತ್ಯು ಬರುತ್ತೆ ಅಂತ ಏನು ಅನ್ಕೊಂಡಿದೆಯಲ್ಲ, ಸಂಸ್ಕಾರ ಇದೆಯಲ್ಲ, ಅದರಿಂದ ಅವನಿಗೆ ಭಯ ಬಂದಿದೆ. ನೋಡಿ, ಸಂಸ್ಕಾರಗಳ ರೂಪುಗೊಳ್ಳುವಿಕೆಯು ಕ್ರಮೇಣ ಆಗುವಂಥದ್ದು. ಹೊಸ ಸಂಸ್ಕಾರಗಳು ಹಳೆಯ ಸಂಸ್ಕಾರಗಳಿಂದ ಕವಲೊಡೆದದ್ದು. ಅದು ನಾವು ಕಲಿಯುವ ಪ್ರಕ್ರಿಯೆಯನ್ನು ಇದ್ದಂತೆ. ನಿಮಗೆ ಅಕ್ಷರಮಾಲೆಯ ಪರಿಚಯವಿಲ್ಲದಿದ್ದರೆ ನೀವು ಶೇಕ್ಸ್ಪಿಯರ್ ನಾಟಕಗಳನ್ನು ಓದಲಾರಿರಿ. ನಿಮಗೆ ಸ್ವಲ್ಪ ಮಟ್ಟಿನ ಭೌತಶಾಸ್ತ್ರದ ಗಂಧವಿಲ್ಲದಿದ್ದರೆ ನೀವು ರಿಚರ್ಡ್ ಫೇರ್ಮನ್ ಎಂಬ ಮಹಾಶಯನನ್ನು ಅರ್ಥ ಮಾಡಿಕೊಳ್ಳಲಾರಿ. ಹಾಗೆಯೇ ನಮ್ಮ ಸುತ್ತಲಿನ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮ ಹಿಂದಿನ ಅನುಭವಗಳ ಮೇಲೆ ನಿಂತಿದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ನಮ್ಮ ಸುತ್ತಲಿನ ಪ್ರಪಂಚ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ಹಿಂದಿನ ಅನುಭವಗಳ ಮೇಲೆ ನಿಂತಿದೆ ಅಂತ ಹೇಳಿದೀವಲ್ಲ, ಧ್ಯಾನದಲ್ಲೂ ಕೂಡ ನಾವು ಒಂದು ಅನುಭವದ ಸ್ತರದಿಂದ ಮತ್ತೊಂದು ಅನುಭವದ ಸ್ತರಕ್ಕೆ ಹೋಗ್ತಾ ಇರ್ತೀವಿ. ತುಂಬಾ ಜನ ಹಲವಾರು ವರ್ಷ ಆದ್ಮೇಲೆ ಬಂದು ಧ್ಯಾನದಲ್ಲಿ ಅಯ್ಯೋ ನಾವ್ ಇದನ್ನ ಕಲಿ, ನಂಗೇನು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಬಟ್ ಯಾವಾಗಲೂ ಒಂದ್ಸತಿ ಸ್ಟಾರ್ಟ್ ಮಾಡ್ಬೇಕು. ಸ್ಟಾರ್ಟ್ ಮಾಡಿದಾಗ ಆ ಅನುಭವಗಳನ್ನ ನಾವು ಮೆಳಕು ಹಾಕ್ತಾ ಎಕ್ಸ್ಪೀರಿಯನ್ಸ್ ಪ್ರಿಸೀಡ್ಸ್ ಸೆನ್ಸಿಟಿವಿಟಿ. ಮೊದಲು ಅನುಭವಗಳು ಬರುತ್ತೆ, ಕಾಲಕ್ರಮೇಣ ನಮಗೆ ಸಂವೇದನಾಶೀಲತೆ ಬೆಳೆಯುತ್ತೆ. ಮೊದಲು ಸಂವೇದನಾಶೀಲತೆ ಬೆಳೆಯಲ್ಲ, ಮೊದಲು ಅನುಭವ ಬರುತ್ತೆ. ಆ ಅನುಭವನ ನಾವು ಸರಿಯಾಗಿ ಗುರುತಿಸಿ ಗ್ರಹಿಸಿದ್ರೆ ನಮಗೆ ಸಂವೇದನಾಶೀಲತೆ ಬೆಳೆಯುತ್ತೆ. ಸಂವೇದನಾಶೀಲತೆ ಅಂದ್ರೆ ಆ ಗ್ರಹಿಕೆಯ ಕೆಪಾಸಿಟಿ. ನಮಗೆ ಆ ಗ್ರಹಿಸೋದನ್ನ ಎಷ್ಟು ಸಾಮರ್ಥ್ಯವನ್ನು ನಾವು ಕಲ್ತ್ಕೊಂಡಿದ್ದೀವಿ, ನಾವು ಮೈಗೂಡಿಸ್ಕೊಂಡಿದ್ದೀವಿ, ಕರಗತ ಮಾಡ್ಕೊಂಡಿದ್ದೀವಿ, ಅದನ್ನ ನಾವು ಸಂವೇದನಾಶೀಲ ಶಕ್ತಿ ಅಂತ ಹೇಳ್ತೀವಿ. ಸರಿನಾ? ಆದ್ರೆ ಆ ಗ್ರಹಿಸ್ಬೇಕಾದ್ರೆ ನಮಗೆ ಗಮನ ಬೇಕು, ಅರಿವಿರ್ಬೇಕು. ಸರಿನಾ? ಅರಿವೇ ಇಲ್ಲದೆ ಇದ್ರೆ ನಾವು ಗಮನ ಕೊಡ್ಲಿಕ್ಕೆ ಆಗಲ್ಲ. ಅರಿವು ಗಮನ ಎರಡು ಇಲ್ಲದೆ ಇದ್ರೆ ನಾವು ಗ್ರಹಿಕೆ ಆಗಲ್ಲ. ಗ್ರಹಿಕೆ ಆಗ್ಲಿಲ್ಲ ಅಂದ್ರೆ ನಮಗೆ ಸಂವೇದನಾಶೀಲ ಶಕ್ತಿ ಬೆಳೆಯಲ್ಲ. ಇದಿಷ್ಟು ಒಂದು ಫಾರ್ಮುಲಾ ತರ. ನಮಗೆ ಮೂಲಭೂತವಾಗಿ ನಾವು ಅರಿವಿನಲ್ಲಿ ಇರಬೇಕು. ಸರಿನಾ?
ಸ್ತರದಲ್ಲಿ ಇರುತ್ತೆ ನಾವು ಧ್ಯಾನ ಮಾಡಿದಾಗ. ದೇಹದ ಮೇಲೆ ಅರಿವಿರ್ಬೋದು, ಮನಸ್ಸಿನಲ್ಲಿ ಆಗ್ತಿರ್ತಕ್ಕಂಥ ಪ್ರಕ್ರಿಯೆಗಳ ಮೇಲೆ ಅರಿವಿರಬಹುದು, ಅಥವಾ ಭಾವನೆಗಳಲ್ಲಿ ಸ್ತರಗಳಲ್ಲಿ ಆಗ್ತಿರ್ತಕ್ಕಂಥ ಪ್ರಕ್ರಿಯೆ ಮೇಲೆ ಅರಿವಿರ್ಬೋದು, ಮತ್ತೆ ಆಧ್ಯಾತ್ಮಿಕ ನೆಲೆಯಲ್ಲಿ ಅರಿವಿರ್ಬೋದು. ಸೊ ನಾವು ಅರಿವು ಅಂತ ಹೇಳಿದಾಗ ನಾವು ಧ್ಯಾನದಲ್ಲಿ ಇಷ್ಟನ್ನೂ ಗಮನಿಸಿದ್ರೂ ಸಹ ನಾವು ಅರಿವು ಅಂತ ಹೇಳಿದಾಗ ಆಧ್ಯಾತ್ಮಿಕ ಸ್ತರಕ್ಕೆ ಸಂಬಂಧಪಟ್ಟಂತ ಅರಿವಾಗಿರುತ್ತೆ. ಸರಿನಾ? ಇದು ತುಂಬಾ ಇಂಪಾರ್ಟೆಂಟ್. ತುಂಬಾ ಜನಕ್ಕೆ ಯಾಕೆ ಆಧ್ಯಾತ್ಮದಲ್ಲಿ ವಿಚಾರಗಳು ಗ್ರಹಿಕೆ ಆಗಲ್ಲ ಅಂದ್ರೆ, ಗೊತ್ತಾಗಲ್ಲ ಅಂದ್ರೆ, ಅನುಭವಗಳು ಗೊತ್ತಾಗಲ್ಲ ಅಂದ್ರೆ, ಅವರು ಅರಿವಿನಲ್ಲಿ ಇರಲ್ಲ, ಗಮನ ಕೊಡಲ್ಲ. ಗಮನ ಎಲ್ಲೆಲ್ಲೋ ಸುಳಿದಾಡ್ತಾ ಇರುತ್ತೆ. ಎಷ್ಟೋ ಸತಿ ಏನಾಗುತ್ತೆ, ಧ್ಯಾನಕ್ಕೆ ಅಂತ ಕೂತ್ಕೊಳ್ತೀವಿ, ಮನಸ್ಸಿನಲ್ಲಿ ಯಾವುದೋ ಒಂದು ಯೋಚನೆ ಬರುತ್ತೆ, ಯೋಚನೆ ಹಿಂದೆ ಹೊಟ್ಟೋಗ್ತೀವಿ. ಆ ಯೋಚನೆ ನಮ್ಗೆ ಎಷ್ಟು ಸರಪಳಿಯನ್ನು ಕಟ್ಟುತ್ತೆ ಅಂದ್ರೆ ನಮ್ಗೆ ಗೊತ್ತೇ ಇರಲ್ಲ. 10 ನಿಮಿಷ ಯೋಚನೆ ಹಿಂದೆನೆ ರೌಂಡ್ ಹೊಡಿತಾ ಇರ್ತೀವಿ. ಅದಾದ್ಮೇಲೆ ಸಡನ್ ಆಗಿ ಏನೋ ಒಂದು ನಮಗೆ ಒಳಗಡೆಯಿಂದ ತೋರಿಸುತ್ತೆ, ಓ ನೀನು ಯೋಚನೆ ಹಿಂದೆ ಹೋಗಿದ್ಯಾ, ಸರಪಳಿ ಕಟ್ತಾ ಇದೆಯಾ ಅಂತ. ಆಗ ನೆನಪಿಸ್ಕೊಂಡು ಧ್ಯಾನ ಮಾಡ್ತೀನಿ ಅಂತ ಹೇಳಿ ಮತ್ತೆ ವಾಪಸ್ ಧ್ಯಾನ ಕಡೆಗೆ ಬರ್ತೀವಿ. ಇದು ಸಾಮಾನ್ಯವಾಗಿ ಆಗ್ತಕ್ಕಂಥದ್ದು. ಅಕಸ್ಮಾತ್ ಧ್ಯಾನದಲ್ಲಿ ಕ್ಲೀನ್ ಆಗ್ತಾ ಇದೆ ಅಂತ ಇಟ್ಕೊಳ್ರಿ, ಬೈಟಕ್ ತಗೊಳ್ತಾ ಇದ್ದೀರಾ, ಕ್ಲೀನ್ ಆಗ್ತಾ ಇದೆ, ತುಂಬಾ ಚಡಪಡಿಸ್ತೀರಾ. ಸೊ ನಿಮಗೆ ಗಮನ ಚಡಪಡಿಸುವ ಕಡೆಗೆ ಇದೆ, ಅದು ಆಧ್ಯಾತ್ಮಗೆ ಇದು ಸ್ತರಕ್ಕೆ ಹೋಗೇ ಇಲ್ಲ. ಸೊ 3 ಸ್ತರದಲ್ಲಿ ಅರಿವಿರುತ್ತೆ ನಮಗೆ ಆಧ್ಯಾತ್ಮ ಮಾಡಬೇಕಾದ್ರೆ. ಹೊರಗಿನ ಅರಿವು ಇರುತ್ತೆ, ಬಟ್ ಸಾಮಾನ್ಯವಾಗಿ ನಮ್ಮ ಸ್ತರದಲ್ಲಿ ದೇಹದ ಸ್ತರ, ಮಾನಸಿಕ ಸ್ತರ ಮತ್ತು ಆಧ್ಯಾತ್ಮಿಕ ಸ್ತರ, ಈ 3 ಸ್ತರದಲ್ಲಿ ಅರಿವಿರುತ್ತೆ. ನಾವು ಆ ಅರಿವನ್ನು ನಾವು ಗಮನ ಕೊಟ್ಟು ನೋಡ್ಕೊಂಡಾಗ ಈ 3 ಸ್ತರದಲ್ಲಿ ಅರಿವಿನಿಂದ ಏನಾಗ್ತಿದೆ ಅಂತ ಗೊತ್ತಾಗುತ್ತೆ. ಹೊರಗಡೆ ಕೂಡ ಏನಾಗ್ತಿದೆ ಅಂತ ಕೂಡ ನಮಗೆ ಕೇಳಿಸುತ್ತೆ, ಬಟ್ ನಮ್ಮ ಗಮನ ಆ ಕಡೆ ಹೋಗಲ್ಲ, ನಮ್ಮ ಗಮನ ಒಳಗಡೆ ಇರಬೇಕು. ಸೊ ಗಮನದ ದೃಷ್ಟಿ ಒಳಗಡೆ ಇರಬೇಕು, ಅರಿವಿನಿಂದ ನಾವು ಗ್ರಹಿಸ್ತೀವಿ. ಸರಿನಾ? ಆದರೆ ಪ್ರತಿ ಸಂಸ್ಕಾರವು ನಮ್ಮ ಅನುಭವದ ಹಿನ್ನೆಲೆಯಿಂದ ಬರುವುದಿಲ್ಲ. ನಾನು ಹೇಳಿದೆ, ಉದಾಹರಣೆಗೆ ನೀವು ಕೊಟ್ಟ ದೃಷ್ಟಾಂತದಲ್ಲಿ ಹಾವಿನ ಕಡಿತ ಒಬ್ಬ ವ್ಯಕ್ತಿಯು ಹಾವುಗಳ ಬಗ್ಗೆ ಭಯವನ್ನು ಬೆಳೆಸುವಂತೆ ಮಾಡಿತು. ಆದರೆ ಭಯಗಳು ಯಾವಾಗಲೂ ಸ್ವಂತ ಅನುಭವದಿಂದ ಉಂಟಾಗುವುದಿಲ್ಲ. ಒಬ್ಬ ಇದುವರೆಗೆ ಹಾವಿನ ಕಡಿತಕ್ಕೆ ಒಳಗಾಗದೆಯೂ ಹಾವುಗಳ ಬಗ್ಗೆ ಭಯವನ್ನು ಪಡಬಹುದು. ಸೊ ಈ ಜನ್ಮದಲ್ಲಿ ಅನುಭವ ಆಗೇ ಬರ್ಬೇಕಂತ ಏನಿಲ್ಲ, ಬೇರೆ ಹಂಗೇನು ಭಯ ಪಡಬಹುದು. ಕೆಲವರು ಈ ವಿಷಯಗಳನ್ನು ಕುರಿತಂತೆ ಅದ್ಭುತವಾದ ರೀತಿಯಲ್ಲಿ ಸ್ಪಂದಿಸುತ್ತಾರೆ. ತಾಜು ಹೇಳಿದರು, ಆ ವ್ಯಕ್ತಿ ತನ್ನ ಹಿಂದಿನ ಜನ್ಮದಲ್ಲಿ ಹಾವಿನ ಕಡಿತಕ್ಕೆ ಒಳಗಾಗಿರಬಹುದು ಎಂದು ಅವರು ಹೇಳುತ್ತಾರೆ. ಆದರೆ ಅದು ವಿಧಿವಾದವಾಗುವುದು. ಉದಾಹರಣೆಗೆ, ಎಷ್ಟೋ ಜನರಿಗೆ ವಿಮಾನದಲ್ಲಿ ಹಾರುವುದೆಂದರೆ ಅಂಜಿಕೆ. ನಾವು ಮೇಲಿನ ವಾದವನ್ನು ಪುರಸ್ಕರಿಸಿದರೆ ಅವರ ಹಿಂದಿನ ಜನ್ಮಗಳಲ್ಲಿ ವಿಮಾನದ ಅಪಘಾತಗಳಲ್ಲಿ ಸಿಲುಕಿರಬೇಕು. ಆದರೆ ವಿಮಾನಗಳು ಕಳೆದ 100 ವರ್ಷಗಳು ಇತ್ತೀಚಿನದು, ಹಾಗಾಗಿ ಅದು ಉತ್ತರವೆಂದೆನಿಸಲಾರದು. ಭಯಗಳು ನಮ್ಮ ಅನುಭವದಿಂದಲೇ ಏಳುತ್ತವೆ. ಆದರೆ ಒಂದು ಅನುಭವ ಅದು ನಿಜವೆಂದು ತೋರಲು ನಮಗೆ ವಾಸ್ತವವಾಗಿ ಆಗಬೇಕಾದ ಅಗತ್ಯವಿಲ್ಲ. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಭಯಗಳು ನಮ್ಮ ಅನುಭವದಿಂದನೇ ಏಳುತ್ತವೆ, ಆದರೆ ಒಂದು ಅನುಭವ ನಿಜನೇ ಆಗ್ಬೇಕಂತ ಏನಿಲ್ಲ ಭಯ ಹುಟ್ಟಾಕ್ಲಿಕ್ಕೆ. ಉದಾಹರಣೆಗೆ, ಭಯ ಹುಟ್ಟಿಸುವ ಒಂದು ಸರ್ಪವನ್ನು ಊಹಿಸಿಕೊಂಡು ನೀವು ಭಯ ಪಡಲು ಆರಂಭಿಸಬಹುದು. ಸರ್ಪವು ಕಾಲ್ಪನಿಕವಾದದ್ದು ಮತ್ತು ನಿಜವಾದದ್ದಲ್ಲ, ಆದರೆ ಭಾವನೆಯು ನಿಜವಾದದ್ದು. ಸೊ ಇಲ್ಲಿ ಭಯದಲ್ಲಿ ಇದು ಭಯದ ಭಾವನೆ ಇದೆಯಲ್ಲ, ಅದು ನಿಜ, ಆದರೆ ಸರ್ಪ ನಿಜ ಅಲ್ಲ. ನಿಮ್ಮ ಕಲ್ಪನೆ ನಿಮ್ಮಲ್ಲಿ ಒಂದು ವಾಸ್ತವಿಕವಾದ ಮೃತ್ಯುವಿನ ಭಯವನ್ನು ಪ್ರಚೋದಿಸುತ್ತದೆ. ಸೊ ಎರಡನೇದು ಕಲ್ಪನೆ. ಹಗ್ಗ ನೋಡಿ ಹಾವಂದು ಅನ್ಕೊಂಡು ಭಯ ಪಡ್ತಾರಲ್ಲ, ಅಲ್ಲಿ ಕಲ್ಪನೆನೇ ಆಗ್ತಾ ಇರೋದು. ಮಿಸ್ಇಂಟರ್ಪ್ರಿಟೇಷನ್ ಮಾಡ್ತಾ ಇದೀವಿ ನಾವು. ಹಗ್ಗನ ಹಾವು ಅಂತ ನಾವು ಮಿಸ್ಇಂಟರ್ಪ್ರಿಟೇಷನ್ ಅಥವಾ ಮಿಸ್ಐಡೆಂಟಿಫಿಕೇಶನ್ ಮಾಡಿದಾಗ, ರಾಂಗ್ ಆಗಿ ಗುರುತಿಸಿದಾಗ, ತಪ್ಪಾಗಿ ಗುರುತಿಸಿದಾಗ ನಮಗೆ ಭಯದ ಪ್ರಚೋದನೆ ಆಗುತ್ತೆ. ನಿಮ್ಮ ಕಲ್ಪನೆ ನಿಮ್ಮೊಳಗೆ ಹುದುಗಿಕೊಂಡಿರುವ ಭಯದ ಜೊತೆ ನಂಟು ಬೆಳೆಸಿದಾಗ ಅದು ಅಪ್ರಯತ್ನವಾಗಿ ಭಯವೆನಿಸುತ್ತದೆ. ಸೊ ಎರಡನೇದು, ಇವಾಗ ಮೂಲ ಒಂದು ಅನುಭವದಿಂದ ಭಯ ಬರಬಹುದು, ಎರಡನೇದು ಕಲ್ಪನೆಯಿಂದ ಕೂಡ ಭಯ ಬರಬಹುದು. ಇದಕ್ಕೆ ನಾ ಹೇಳಿದ್ದು, ಪ್ರಚೋದನೆ ಹೊರಗಿನಲ್ಲೂ ಇರಬಹುದು, ಒಳಗಿನಿಂದಲೂ ಬರಬಹುದು ಅಂತ ನಾನು ಅದಕ್ಕೆ ಹೇಳಿದೆ. ಪ್ರಚೋದನೆ ಹಿಂದಿನ ಪೇಜ್ನಲ್ಲಿ ನಾವು ನೋಡಿದ್ವಲ್ಲ, 2 ಕಾರಣಗಳಿದೆ, ಮೂಲ ಕಾರಣ ಮತ್ತು ಸಮೀಪದ ಕಾರಣ ಅಂತ. ಮೂಲ ಕಾರಣ ಸಂಸ್ಕಾರ, ಸಮೀಪದ ಕಾರಣ ಹೊರಗಿನಿಂದ ಬರತಕ್ಕಂಥ ಅಥವಾ ಒಳಗಿನಿಂದ ಬರತಕ್ಕಂಥ ಪ್ರಚೋದನೆ. ಸೊ ಕಲ್ಪನೆಯಿಂದ ಬರತಕ್ಕಂಥದ್ದು ಅದು ಅಪ್ರಯತ್ನವಾಗಿ ಭಯವೆನಿಸುತ್ತದೆ. ಇದು ಭಯ ಭೀತಿಗಳ ವಿಷಯದಲ್ಲಿ ಮಾತ್ರವಲ್ಲ, ಯಾವುದೇ
ವಿಚಾರ ಈಗಾಗಲೇ ಇರುವ ಒಳಗಿನ ಸಂಸ್ಕಾರದ ಜೊತೆಗೆ ಸಂಪರ್ಕ ಮಾಡಿದಾಗ ಒಂದು ಹೊಸದಾದ ಸಂಸ್ಕಾರವು ಏರ್ಪಡುತ್ತದೆ. ಸೊ ಈಗ ಸಂಸ್ಕಾರಗಳು ಹೆಂಗ್ ಬೆಳೀತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರಿ, ಸಂಸ್ಕಾರಗಳೆನ್ನುವುದು ಮರಗಳಿದ್ದಂತೆ. ಈಗ ಮತ್ತೊಮ್ಮೆ ಮೃತ್ಯುವಿನ ಭಯವನ್ನು ತೆಗೆದುಕೊಳ್ಳೋಣ. ಅದು ಮರದ ಕಾಂಡ. ಆ ಕಾಂಡದಿಂದ ಹೊಸ ರೆಂಬೆಗಳು ಚಿಗುರೊಡೆಯುತ್ತವೆ. ಅವು ನಿಮ್ಮ ಭೀತಿಗಳು. ಆ ಮರ ನಿಮ್ಮ ಭಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಎಲ್ಲ ಒಟ್ಟು ಮೊತ್ತದ ಸಂಸ್ಕಾರಗಳನ್ನು ಪ್ರತಿನಿಧಿಸುತ್ತದೆ. ಅದು ಭಯ ಭೀತಿಗಳ ಜಾಲ, ನಿಮ್ಮ ಪ್ರಜ್ಞಾಸ್ತರದಲ್ಲಿರುವ ಕ್ರಿಯಾತ್ಮಕವಾದ ಭಯಗಳು. ನಮ್ಮ ಪ್ರಜ್ಞೆ ಇನ್ನಿತರ ಹಲವು ರೀತಿಯ ಮರಗಳಿಂದ ತುಂಬಿಕೊಂಡಿದೆ ಎಂದು ನಾನು ದನಿಗೂಡಿಸಿದೆ. ಹೌದು ಎಂದರು ದಾಜಿ. ಪ್ರತಿಯೊಂದು ಮರದಿಂದ ಮತ್ತೊಂದು ಮರ ಬೆಳೆಯಲು ಸಾಧ್ಯ. ಅಂತಿಮವಾಗಿ ನಮ್ಮ ಪ್ರಜ್ಞೆಯು ಸಂಕೀರ್ಣವಾದ ಒಂದು ಅರಣ್ಯವಾಗಬಹುದು. ಪ್ರತಿಯೊಂದು ಸಂಸ್ಕಾರವು ಪ್ರಜ್ಞೆಯಲ್ಲಿ ಸ್ಥಳವನ್ನು ಆಕ್ರಮಿಸಿ ನೆಲೆಗೊಳ್ಳುತ್ತದೆ. ಇದನ್ನು ಅಂಡರ್ಲೈನ್ ಮಾಡ್ರಿ. ಪ್ರತಿಯೊಂದು ಸಂಸ್ಕಾರವು ನಮ್ಮ ಪ್ರಜ್ಞೆಯಲ್ಲಿ ಸ್ಥಳವನ್ನು ಆಕ್ರಮಿಸಿ ನೆಲೆಗೊಳ್ಳುತ್ತದೆ. ನಮ್ಮ ಎಲ್ಲ ಶಕ್ತಿಗಳು ಆ ಸಂಸ್ಕಾರಗಳ ವ್ಯವಸ್ಥೆಗೆ ಸಂಪೂರ್ಣವಾಗಿ ಸಿಲುಕಿಕೊಳ್ಳುತ್ತದೆ. ಸೊ ಎರಡಾಗತ್ತೆ. ಒಂದು, ಅದು ಜಾಗ ತಗೊಳುತ್ತೆ. ನಮ್ಮ ಪ್ರಜ್ಞೆಯಲ್ಲಿ ಆ ಸಂಸ್ಕಾರಗಳು ಜಾಗ ತಗೊಳುತ್ತೆ. ಹಾಗೆ ಕಾಡಿನಲ್ಲಿ ಗಿಡ ಮರಗಳು ಜಾಗ ತಗೊಳುತ್ತಲ್ವಾ, ಅದೇ ರೀತಿಯಾಗಿ. ಎರಡನೇದು ಏನ್ ಮಾಡುತ್ತಂದ್ರೆ, ಅದು ನಮಗೆ ಶಕ್ತಿಗಳನ್ನೆಲ್ಲ ಅಲ್ಲಿ ಸಿಕ್ಕಾಕೊಳ್ಳುವಂಗೆ ಮಾಡುತ್ತೆ ಸಂಸ್ಕಾರಗಳು. ಅಲ್ಲಿಗೆ ಈಗ ಅದರದ್ದು ಕ್ಲೂ ಏನಪ್ಪಾ ಅಂದ್ರೆ, ಮುಂದಕ್ಕೆ ನಾವು ಕ್ಲೀನ್ ಮಾಡಿದಾಗ ಏನಾಗಬೇಕು? ಕ್ಲೀನ್ ಮಾಡಿದಾಗ ಜಾಗ ಖಾಲಿ ಆಗಬೇಕು. ಮೊದಲನೇದು, ಎಲ್ಲಿ ಜಾಗ ಖಾಲಿ ಆಗಬೇಕು? ಪ್ರಜ್ಞೆನಲ್ಲಿ ಜಾಗ ಖಾಲಿ ಆಗಬೇಕು. ಸರಿನಾ? ಎರಡನೇದು, ಅಲ್ಲಿ ಸಿಕ್ಕಾಕೊಂಡಿದೆಯಲ್ಲ ಶಕ್ತಿ, ಆ ಎನರ್ಜಿ ಪ್ರಜ್ಞೆನಲ್ಲಿ ರಿಲೀಸ್ ಆಗಬೇಕು. ಸೊ ಎರಡು ಕೆಲಸ ಆಗಬೇಕು. ಶುದ್ಧೀಕರಣ ಆದಾಗ ಎರಡು ಕೆಲಸ ಆಗುತ್ತೆ. ಒಂದು, ಪ್ರಜ್ಞೆನಲ್ಲಿ ಜಾಗ ಖಾಲಿ ಆಗುತ್ತೆ. ಎರಡನೇದು, ಆ ಸಂಸ್ಕಾರದಲ್ಲಿ ಅಡಗಿರ್ತಕ್ಕಂಥ ಶಕ್ತಿ ಪ್ರಜ್ಞೆನಲ್ಲಿ ರಿಲೀಸ್ ಆಗುತ್ತೆ. ಅವು ನಮ್ಮ ಚಿಂತನೆಗಳನ್ನು ಆಳುತ್ತವೆ ಮತ್ತು ನಮ್ಮ ಧ್ಯೇಯದ ಅನುಸರಣೆಯಲ್ಲಿ ನಿರ್ದೇಶನ ಮಾಡತೊಡಗುತ್ತದೆ. ಸಂಸ್ಕಾರಗಳು ಏನ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ನಮ್ಮ ಸಾಂಸ್ಕಾರಿಕ ಅರಣ್ಯವು ದಟ್ಟವಾಗಿ ಬೆಳೆದಂತೆ ನಮ್ಮ ಪ್ರಜ್ಞೆ ಕುಂದುವುದು ಮತ್ತು ಜಡವಾಗುವುದು. ಸೊ ಸಂಸ್ಕಾರಗಳು ಹೃದಯದಲ್ಲಿ ಜಾಸ್ತಿ ಆಗ್ತಿದ್ದಂಗೆ ಏನಾಗುತ್ತೆ, ನಮಗೆ ಪ್ರಜ್ಞೆ ಕುಂದುತ್ತೆ, ಅಂದ್ರೆ ಜಡ ಆಗುತ್ತೆ, ಡೆನ್ಸ್ ಆಗುತ್ತೆ. ಪ್ರಜ್ಞೆ ಕುಂದೋದು ಅಂದ್ರೆ, ಫಾರ್ ಎಕ್ಸಾಂಪಲ್, ಈಗ ದಟ್ಟವಾದಂತ ಕಾಡು ಹೋದ್ರೆ ನಾವು ಎದುರುಗಡೆಗೆ ದಾರಿ ಕಾಣಲ್ಲ. ದಟ್ಟವಾಗಿದೆ ಇದು ಕಾಡು, ಗಿಡ ಮರಗಳು ಅಷ್ಟೊಂದು ಬೆಳೆದೋಗಿದೆ, ನಮ್ಗೆ ಎದುರುಗಡೆ ಇರ್ತಕ್ಕಂಥ ದಾರಿ ಕಾಣಲ್ಲ. ಬೆಳಗಿನ ಮಂಜು ಇರುತ್ತಲ್ವಾ, ಬೆಳಗಿನ ಜಾವ ಚಳಿಗಾಲದಲ್ಲಿ ಗಾಡಿ ಓಡಿಸಿದ್ರೆ ಎದುರುಗಡೆ ಮಂಜು ಇರುತ್ತೆ, ನಮ್ಗೆ ಕಾಣದೇ ಇಲ್ಲ. ಒಂದು 100 ಮೀಟರ್ 200 ಮೀಟರ್ ಅಷ್ಟೇ ಕಾಣುತ್ತೆ. ಅದೇ ಮಂಜೆಲ್ಲ ಕರಗಿದಾಗ ನಮಗೆ ಸುಮಾರು ದೂರ ಕಾಣುತ್ತೆ, ಗಾಡಿ ಓಡಿಸ್ಲಿಕ್ಕೆ ಆರಾಮಾಗಿರುತ್ತೆ. ಇಲ್ಲೂ ಕೂಡ ಅದೇ ತರನೇ ನಮ್ಮ ಪ್ರಜ್ಞೆನಲ್ಲಿ ಮಂಜು ಕಟ್ಟಿದಂಗೆ ಆಗಿರುತ್ತೆ. ಆ ಮಂಜು ಕಟ್ಟಿದಾಗ ನಮ್ಗೆ ಎದುರುಗಡೆ ಇರತಕ್ಕಂಥ ದಾರಿ ಕಾಣಲ್ಲ. ನಾವು ಜೀವನನ ಅಸ್ಪಷ್ಟದಿಂದನೇ ಮಾಡ್ತಾ ಇರ್ತೀವಿ. ಈ ಮುಂಚೆ ನಾವು ಮನುಷ್ಯನ ದೇಹ ವ್ಯವಸ್ಥೆಯು ಹೇಗೆ ಸ್ಥೂಲತೆಗಳಿಂದ ತುಂಬಿ ಹೋಗುತ್ತವೆ ಎಂದು ಮಾತನಾಡಿದೆವು. ಜಡ್ಡುಗಟ್ಟಿದ ಸಂಸ್ಕಾರಗಳು, ಸ್ಥೂಲತೆಯಿಂದ ಹ್ಯಾಕ್ ತುಂಬಿದೆ ಅಂದರೆ ಜಡ್ಡುಗಟ್ಟಿದ ಸಂಸ್ಕಾರಗಳು ಎಂದು ನಾನು ಹೇಳಿದೆ. ಹೌದು ಎಂದರು ದಾಜು. ಸರಿ, ಪ್ರಕೃತಿ ಈಗ ಮಧ್ಯಪ್ರವೇಶಿಸಿ ಭೋಗವೆಂಬ ವಿಧಾನದ ಮೂಲಕ ನಮ್ಮ ದೇಹದಲ್ಲಿರುವ ಸ್ಥೂಲತೆಯನ್ನು ಶುದ್ಧಿಗೊಳಿಸುತ್ತದೆ. ಅಲ್ಲಿಗೆ ಸ್ಥೂಲತೆ ಅಂದ್ರೆ ಜಡ್ಡುಗಟ್ಟಿದ ಸಂಸ್ಕಾರಗಳು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಸ್ಥೂಲತೆ ಅಂದ್ರೆ ಜಡ್ಡುಗಟ್ಟಿದ ಸಂಸ್ಕಾರಗಳು. ಈ ಪ್ರಕೃತಿ ಏನ್ ಮಾಡುತ್ತೆ, ಭೋಗನ ತಗೊಂಡ್ಬರುತ್ತೆ. ಭೋಗದ ಮೂಲಕ ನಮ್ಮ ಸ್ಥೂಲತೆಯನ್ನು ಕಡಿಮೆ ಮಾಡಲಿಕ್ಕೆ ಪ್ರಕೃತಿ ಬರುತ್ತೆ. ಭೋಗ ಎಂದರೆ ಏನು? ಭೋಗ ಎಂದರೆ ಅನುಭವ ಎಂದರ್ಥ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಜೀವನದಲ್ಲಿ ನಾವು ಅನೇಕ ಅನುಭವಗಳಿಗೆ ಒಳಗಾಗುತ್ತೇವೆ. ಈ ಅನುಭವಗಳನ್ನು ಭೋಗವೆಂದು ಯೋಗಶಾಸ್ತ್ರವು ನಮಗೆ ಹೇಳುತ್ತದೆ. ಅವುಗಳೆಲ್ಲ ನಮ್ಮ ಹಿಂದಿನ ಸಂಸ್ಕಾರಗಳ ಪರಿಣಾಮಗಳು. ನಾವು ಈಗ ಅವುಗಳಲ್ಲಿ ವಾಸ್ತವದಲ್ಲಿ ಅನುಭವಿಸಬೇಕಾಗುತ್ತೆ. ಹಿಂದಿನ ಸಂಸ್ಕಾರಗಳ ಪರಿಣಾಮನ ನಾವು ಈಗ ವಾಸ್ತವದಲ್ಲಿ ಅನುಭವಿಸಬೇಕು. ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಹಿಂದಿನ ಅವಧಿಯ ಸಂಸ್ಕಾರಗಳನ್ನ ನಾವು ಯಾವಾಗಲೂ ಅನುಭವಿಸಲ್ಲ, ವಾಸ್ತವದಲ್ಲಿ ಅನುಭವಿಸ್ತೀವಿ ಭೋಗದಲ್ಲಿ. ಆದರೂ ನಾವು ಸಾಧಾರಣವಾಗಿ ಭೋಗವನ್ನು ಅನುಭವಿಸುವ ಪ್ರಕ್ರಿಯೆಗೂ ಪ್ರತಿಕ್ರಿಯಿಸುತ್ತೇವೆ. ಅದಕ್ಕೆ ಹೇಳಿದ್ದು. ಸೊ ನೇಚರ್ ಭೋಗ ತರ್ತಾ ಇದೆ, ಆ ಭೋಗಕ್ಕೂ ನಾವು ಪ್ರತಿಕ್ರಿಯೆ ನೀಡ್ತೀವಿ.
ಯಾವಾಗ ನಾವು ಭೋಗಕ್ಕೂ ಪ್ರತಿಕ್ರಿಯೆ ನೀಡ್ತೀವೋ ಸಂಸ್ಕಾರ ಹೋಗ್ಲಿ ಅಂತ ಅದು ನೇಚರು ಭೋಗ ತಂತು, ನಿಸರ್ಗ ಭೋಗ ತಂತು. ಆದ್ರೆ ನಾವು ಅದಕ್ಕೆ ಮತ್ತೆ ಪ್ರತಿಕ್ರಿಯಿಸೋದ್ರಿಂದ ಮತ್ತೆ ಸಂಸ್ಕಾರಗಳನ್ನ ಕಟ್ಕೊಳ್ತೀವಿ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಮ್ಮ ಜೀವನದ ಅನುಭವಗಳು, ಈ ಪ್ರತಿಕ್ರಿಯೆಗಳಿಂದಾಗಿ ನಾವು ಮತ್ತೆ ಹೊಸ ಸಂಸ್ಕಾರಗಳನ್ನು ಹುಟ್ಟು ಹಾಕುತ್ತೇವೆ. ಹಾಗಾಗಿ ಈ ಪ್ರಕ್ರಿಯೆಗೆ ಕೊನೆಯೇ ಇಲ್ಲ. ನಾನು ಹೇಳಿದೆ, ನಾವು ಸಂಸ್ಕಾರಗಳನ್ನು ಸೃಷ್ಟಿಸುತ್ತೇವೆ, ಅವುಗಳು ಅನುಭವಗಳ ರೂಪದಲ್ಲಿ ಮತ್ತೆ ನಮಗೆ ಎದುರಾಗುತ್ತದೆ ಮತ್ತು ಈ ಅನುಭವಗಳಿಂದಾಗಿ ನಾವು ಹೊಸ ಸಂಸ್ಕಾರಗಳನ್ನು ಉಂಟು ಮಾಡುತ್ತೇವೆ. ಭೋಗ ನಮ್ಮನ್ನು ಸಂಸ್ಕಾರಗಳಿಂದ ಮುಕ್ತರನ್ನಾಗಿಸುವ ಬದಲು ಸಂಸ್ಕಾರಗಳನ್ನು ಶಾಶ್ವತವಾಗಿ ಮುಂದುವರಿಸುವಂತೆ ಮಾಡುವುದೆಂದು ತೋರುತ್ತದೆ. ಈಗ ಮತ್ತೆ ಪ್ರಶ್ನೆ ಕೇಳ್ತಿದ್ದಾರೆ, ಭೋಗ ಸಂಸ್ಕಾರ ಹಾಯಿ ಮಾಡಕ್ಕೆ ಅಂತ ಬಂದಿತ್ತು, ಈಗ ನೋಡಿದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆ ನೀಡೋದ್ರಿಂದ ಮತ್ತಷ್ಟು ಸಂಸ್ಕಾರಗಳು ಮಾಡ್ಕೊಳ್ತಾ ಇದ್ದೀವಿ. ಮಾಡ್ಕೊಂಡಾಗ ಸಂಸ್ಕಾರಗಳು ಕಡಿಮೆ ಆಗುವ ಬದಲಿಗೆ ಜಾಸ್ತಿ ಆಯ್ತಲ್ಲ. ನಾವು ಅದನ್ನು ನಿರಂತರವಾಗಿ ಮುಂದುವರಿಸುತ್ತೇವೆ ದಾಜಿ ಹೇಳಿದರು. ನಾವು ಕಾರಣವಿಲ್ಲದೆ ನರಳುತ್ತೇವೆಂದು ನನಗೆ ಅನಿಸಿದಾಗ ನಾವು ಪ್ರತಿಕ್ರಿಯಿಸುತ್ತೇವೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಯಾವಾಗ ನಾವು ಪ್ರತಿಕ್ರಿಯೆ ನೀಡ್ತೀವಿ, ನಾವು ಕಾರಣ ಇಲ್ದಿರ ನರಳುತ್ತಾ ಇದ್ದೀವಿ ಅಂತ ನಮ್ಗೆ ಅನಿಸಿದಾಗ ಆವಾಗ ಪ್ರತಿಕ್ರಿಯೆ ನೋಡ್ತೀವಿ. ನೋಡಿ, ನಾವು ಕ್ಲೇಶಗಳನ್ನು ಅನುಭವಿಸುತ್ತಿರುವಾಗ ಸಾಧಾರಣವಾಗಿ ಗೊಂದಲದಿಂದ ಮತ್ತು ವೈಮನಸ್ಯದಿಂದ ಕೂಡಿರುತ್ತೇವೆ. ಏಕೆ? ನಾನು ಕೇಳುತ್ತೇನೆ. ನಾವು ದೇವರ ಬಳಿ ದೂರುತ್ತೇವೆ, ದೇವರು ಏನು ಮಾಡುತ್ತಿದೆಯೇ? ಈ ರೀತಿ ಪ್ರತಿಕ್ರಿಯೆಗಳು ಕೇವಲ ಹೊಸ ಸಂಸ್ಕಾರಗಳನ್ನು ಉಂಟು ಮಾಡುತ್ತದಲ್ಲದೆ ನಮ್ಮನ್ನು ಆಂತರ್ಯದಿಂದ ವಿಷಪೂರಿತವನ್ನಾಗಿ ಮಾಡುತ್ತದೆ. ಮೇಲಿಂದ ಇಳಿದು ಬರುವ ಕೃಪೆ ನಮ್ಮಿಂದ ದೂರವಾಗುವಂತೆ ಮಾಡುತ್ತದೆ. ಭೋಗ ಕೇವಲ ನೋವಿನ ರೂಪದಲ್ಲಿ ಮಾತ್ರ ಬರುವುದಿಲ್ಲ, ನಲಿವು ಕೂಡ ಭೋಗದ ರೂಪವೇ. ಆದರೆ ನೆನಪಿಡಿ, ಯಾವುದೇ ಪ್ರತಿಕ್ರಿಯೆಯಿಂದಾಗಲಿ ಸಂಸ್ಕಾರಗಳು ಸೃಷ್ಟಿಯಾಗುತ್ತವೆ. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಭೋಗ ಇಂದ ಹಿಡಿದು ಸೃಷ್ಟಿಸುತ್ತದೆ, ಅಲ್ಲಿವರೆಗೂ ಅಂಡರ್ಲೈನ್ ಮಾಡ್ಕೊಳ್ರಿ. ಹಾಗಾದರೆ ಭೋಗ ನೆರವಾಗುವುದು ನಾವು ಯಾವುದೇ ಪ್ರತಿಕ್ರಿಯೆಯನ್ನು ತೋರದಿದ್ದಾಗ ಮಾತ್ರ ಅಲ್ಲವೇ? ನಾನು ಕೇಳಿದೆ. ಹೌದು ಎಂದರು ದಾಜಿ. ಸೊ ಭೋಗ ಯಾವಾಗ ನಮಗೆ ನೆರವಾಗತ್ತೆ? ನಾವು ಆಧ್ಯಾತ್ಮಿಕ ಬೆಳವಣಿಗೆಗೆ ಯಾವುದೇ ಪ್ರತಿಕ್ರಿಯೆಯನ್ನು ನಾವು ತೋರಿಸದೇ ಇದ್ದಾಗ ಮಾತ್ರ ಅದು ನಮಗೆ ಸಹಾಯ ಆಗುತ್ತೆ. ಆಗ ಅದು ಅಪಾರವಾಗಿ ನೆರವಾಗುತ್ತದೆ. ನಾವು ಎಲ್ಲ ಸಂದರ್ಭಗಳಲ್ಲಿಯೂ ಶಾಂತ ಮತ್ತು ನಗುಮುಗುದಿಂದ ಕೂಡಿರುವುದೇ ವಿವೇಕವೆನಿಸಿಕೊಳ್ಳುವುದು. ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಶಾಂತತೆಯಿಂದ ನಗುಮುಗದಿಂದ ಅದನ್ನು ಎದುರಿಸಿದ್ರೆ ಅದು ವಿವೇಕ ಅಂತ ಅಂದ್ಕೊಳ್ಳುತ್ತೆ. ಅವರು ಎದ್ದು ನಿಂತು ಕಪಾಟಿನಿಂದ ಬಾಬೂಜಿಯವರು ಒಂದು ಪುಸ್ತಕವನ್ನು ತೆರೆದು ಓದತೊಡಗಿದರು. ಹೊರಗಿನ ನೆರವು ಇತರರು ಮಾಡುವ ತಪ್ಪಿನಿಂದಾದ ನೋವಿನ ರೂಪದಲ್ಲಿ ಬರುವುದು. ಅದನ್ನು ಅಂಡರ್ಲೈನ್ ಮಾಡ್ಕೊಂಡ್ರಿ. ಹೊರಗಿನ ನೆರವು ಇತರರು ಮಾಡುವ ತಪ್ಪಿನಿಂದಾದ ನೋವಿನ ರೂಪದಲ್ಲಿ ಬರುವುದು. ಇದಕ್ಕೆ ಜನರು ಅಜ್ಞಾನದಿಂದ ತಮ್ಮ ಭಾವನೆಗಳನ್ನು ಸಾಧಾರಣವಾಗಿ ವಿಷಪೂರಿತವಾಗುವಂತೆ ಮಾಡುವರು. ಇದು ಅನುಚಿತ ವರ್ತನೆ. ಏಕೆಂದರೆ ಈ ಕಾರ್ಯವು ಶುದ್ಧೀಕರಣಕ್ಕೆ ನೆರವಾಗುವುದಲ್ಲದೆ ವಾಸ್ತವವಾಗಿ ನಮ್ಮನ್ನು ಒಂದು ರೀತಿಯ ಹಂಗಿಗೆ ಒಳಪಡಿಸುವಂತೆ ಮಾಡುವುದು. ಹೀಗಿರುವಾಗ ಹೊರಗಿನ ಒಂದು ಕರ್ತೃವಿನ ಮೂಲಕ ಮಾಡಿದ ಕೆಲಸವು ಅದು ಏನೇ ಇರಲಿ ಒಬ್ಬ ಒಳ್ಳೆಯ ಮಿತ್ರನು ಮಾಡಿದ ಸಹಾಯವೆಂದು ಪರಿಗಣಿಸಬೇಕು. ಸೊ ಒಳ್ಳೇದು ಮಾಡಿದ್ರು ಅಥವಾ ಯಾರನ್ನ ನಮ್ಗೆ ತೊಂದರೆ ಮಾಡಿದ್ರು ಕೂಡ ನಾವು ನಮ್ಮ ಪ್ರಜ್ಞೆಯನ್ನ ವಿಷಪೂರಿತ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಅವ್ರು ನಮ್ಗೆ ಸಹಾಯ ಮಾಡ್ತಿದ್ದಾರೆ, ಅವ್ರು ನಮ್ಗೆ ಕೆಡಕು ಮಾಡಿದ್ರು ಕೂಡ ಅವ್ರು ನಮಗೆ ಸಹಾಯ ಮಾಡ್ತಿದ್ದಾರೆ ಅಂತ ನಾವು ಅದಕ್ಕೆ ಪ್ರತಿಕ್ರಿಯೆ ನೀಡಲು ಹೋಗಬಾರ್ದು. ಏನೇ ಆದರೂ ದಾಜಿ ಹೇಳಿದರು, ನಾವು ನಮ್ಮ ಹಣೆಯ ಬರಹಕ್ಕೆ ಅದು ಏನೇ ಆಗಿರಲಿ ಆಮಂತ್ರಣ ನೀಡುವುದಕ್ಕೆ ನಮ್ಮನ್ನೇ ಆಗಲಿ ಅಥವಾ ಯಾರನ್ನಾಗಲಿ ತೆಗಳಬಾರದು. ನಾವು ಬೆರಳನ್ನು ತೋರಿಸಿ ನೀನು ಸಂಸ್ಕಾರಗಳನ್ನು ಉಂಟು ಮಾಡಿಕೊಂಡು ನೀನಾಗಿಯೇ ಇದನ್ನು ತುಂಬಿಕೊಂಡದ್ದು ಎಂದು ಹೇಳಬಾರದು. ಸೊ ಯಾರೋ ಸಫರಿಂಗ್ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ರಿ, ಅವನು ಬೆರಳು ತೋರಿಸ್ಬಿಟ್ಟು ನೀ ಅನುಭವಿಸ್ತಾ ಇದ್ದ, ನೀನೇ ಸಂಸ್ಕಾರಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದು ಅನುಭವಿಸು ಅಂತ ತೆಗಳಕ್ಕೆ ಹೋಗ್ಬಾರದು. ಜನರು ಪಡುತ್ತಿರುವವನಿಗೆ ಸಹಾಯ ಮಾಡದೆ ದೂರ ಉಳಿಯುವುದನ್ನು ಮತ್ತು ನಾನು ಪ್ರಕೃತಿಯ ಮಧ್ಯದಲ್ಲಿ ಪ್ರವೇಶಿಸಲಾರೆ ಎಂದು ಹೇಳುವುದನ್ನು ನಾನು ಈ ರೀತಿಯ ದೃಷ್ಟಾಂತಗಳನ್ನು ನೋಡಿದ್ದೇನೆ. ಸೊ ಇದು ಅಮಾನವೀಯ. ಜನರ ನೋವಿನಲ್ಲಿ ಮಧ್ಯ ಪ್ರವೇಶಿಸುವುದು ಮತ್ತು ಅದನ್ನು ನಿವಾರಿಸುವುದು ನಮ್ಮ ಆದ್ಯ ಕರ್ತವ್ಯ. ಇದನ್ನ ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಜನರ ನೋವಿನಲ್ಲಿ ಮಧ್ಯ ಪ್ರವೇಶಿಸುವುದು ಮತ್ತು ಅದನ್ನು ನಿವಾರಿಸುವುದು ನಮ್ಮ ಆದ್ಯ ಕರ್ತವ್ಯ. ಇನ್ನೂ ಬಹಳ ಕೆಟ್ಟದ್ದೆಂದರೆ ಮತ್ತೊಬ್ಬರನ್ನು ಅತ್ಯಂತ ಹೇಯವಾಗಿ ನಡೆಸಿಕೊಳ್ಳುವುದು ಮತ್ತು
ಅವರು ಶುದ್ಧರಾಗಲು ನೀವು ನೆರವು ನೀಡುತ್ತಿರುವುದಾಗಿ ಕುಟಿಲತೆಯನ್ನು ತೋರುವುದು. ನಂತರ ಜನರು ಆವಾಗ ನಾವು ಬೇರೆಯವ್ರಿಗೆ ತೊಂದರೆ ಮಾಡಿಬಿಟ್ಟು ನಿನ್ನ ಸಂಸ್ಕಾರಗಳು ಖಾಲಿಯಾಗಲಿ ಅಂತ ನಾನು ನಿಂಗೆ ತೊಂದರೆ ಮಾಡ್ತೀನಿ ಅಂತ ಹೇಳ್ತೀವಿ, ನಾನು ನಿಂಗೆ ಸಹಾಯ ಮಾಡ್ತಿದ್ದೀವಿ ಅಂತ ಹೇಳ್ತೀವಿ. ಅದು ಇನ್ನೂ ವರ್ಸ್ಟ್. ನಂತರ ಜನರು ತಮ್ಮನ್ನು ಸ್ವಯಂ ಶಿಕ್ಷೆಗೆ ಒಳಪಡಿಸುವ ಸಂಪ್ರದಾಯಗಳಿವೆ. ಇವೆಲ್ಲವೂ ನಕಾರಾತ್ಮಕವಾದ ದಾರಿ. ಅದು ನಮ್ಮಲ್ಲಿ ಹೆಚ್ಚಿನ ಸಂಕೀರ್ಣತೆಗಳನ್ನು ಉಂಟು ಮಾಡುತ್ತವೆ ಮತ್ತು ನಾವು ನೋವನ್ನು ಆಮಂತ್ರಿಸಬೇಕಿಲ್ಲ. ಆದರೆ ಅದು ಅನಿವಾರ್ಯವಾದರೆ ಅದನ್ನು ನಾವು ಪ್ರೀತಿಯಿಂದ ಮನಪೂರ್ವಕವಾಗಿ ಒಪ್ಪಿಕೊಳ್ಳಬೇಕು. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳ್ರಿ. ನಾವು ನೋವನ್ನು ಆಮಂತ್ರಿಸಬೇಕಿಲ್ಲ. ಅದು ಅನಿವಾರ್ಯವಾದರೆ ಅದನ್ನು ನಾವು ಪ್ರೀತಿಯಿಂದ ಮನಪೂರ್ವಕವಾಗಿ ಒಪ್ಪಿಕೊಳ್ಳಬೇಕು. ಇದು ನಾವು ನಮ್ಮ ಹಿಂದಿನ ಕರ್ಮಗಳ ಪರಿಣಾಮಗಳನ್ನು ಅನುಭವಿಸಬೇಕೆಂಬ ಕರ್ಮತತ್ವ ಎಂದು ತಿಳಿಯಬಹುದೇ? ನಾನು ಕೇಳಿದೆ. ನಾವು ವಾಸ್ತವಿಕವಾಗಿ ಸಾಂಸ್ಕಾರಿಕ ಪರಿಣಾಮಗಳನ್ನು ಅನುಭವಿಸುತ್ತೇವೆ, ನಮ್ಮ ಕಾರ್ಯಗಳ ಪರಿಣಾಮಗಳನ್ನಲ್ಲ. ಇದು ಕೂಡ ಅಂಡರ್ಲೈನ್ ಮಾಡಿಕೊಳ್ಳ್ರಿ. ನಾವು ವಾಸ್ತವಿಕವಾಗಿ ಸಾಂಸ್ಕಾರಿಕ ಪರಿಣಾಮಗಳನ್ನು ಅನುಭವಿಸ್ತೀವಿ, ನಮ್ಮ ಕಾರ್ಯಗಳ ಪರಿಣಾಮಗಳನ್ನಲ್ಲ. ಅಂದ್ರೆ ಸಂಸ್ಕಾರದಲ್ಲಿ ಏನಿರುತ್ತೆ? ಭಾವನೆಗಳಿರುತ್ತೆ. ಆ ಭಾವನೆಗಳ ಪರಿಣಾಮಗಳನ್ನ ನಾವು ಅನುಭವಿಸ್ತೀವಿ, ಆದರೆ ವಿಚಾರಗಳ ಪರಿಣಾಮ ಅಲ್ಲ, ಅಥವಾ ಕಾರ್ಯಗಳ ಪರಿಣಾಮ ಅಲ್ಲ. ದಾಜಿ ಹೇಳಿದರು, ಮನಸ್ಸಿನ ಮೇಲೆ ಯಾವುದೇ ಪ್ರಭಾವ ಬೀರದೆ ನೀವು ಕಾರ್ಯ ಮಾಡಲು ಸಾಧ್ಯವಾದಲ್ಲಿ ಯಾವುದೇ ಪರಿಣಾಮವೂ ಇರುವುದಿಲ್ಲ. ಅದರ ಪರಿಣಾಮದಿಂದ ನೀವು ಯಾವ ರೀತಿಯ ಬಾಧೆಗೂ ಒಳಗಾಗುವುದಿಲ್ಲ. ಈ ಖ್ಯಾತ ತಿರುಗು ಬಾಣದ ಪರಿಣಾಮವು ಕೇವಲ ಸಂಸ್ಕಾರದಿಂದ ಉಂಟಾದದ್ದು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಈ ಖ್ಯಾತ ತಿರುಗು ಬಾಣದ ಪರಿಣಾಮವು ಕೇವಲ ಸಂಸ್ಕಾರದಿಂದ ಉಂಟಾದದ್ದು. ಉದಾಹರಣೆಗೆ, ನೀವು ಏನನ್ನಾದರೂ ಕೊಳ್ಳುವಿರಿ, ನಂತರ ಅದನ್ನು ಹಿಂದಿರುಗಿಸಲು ನಿಶ್ಚಯಿಸುವಿರಿ ಎಂದುಕೊಳ್ಳೋಣ. ನೀವು ಕೊಂಡಾಗ ಪಡೆದ ಮಾರಾಟದ ಚೀಟಿ ಇಲ್ಲದಿದ್ದಲ್ಲಿ ನಿಮ್ಮ ಹಣವನ್ನು ವಾಪಸ್ಸು ಪಡೆಯಲು ಆಧಾರವಿರುವುದಿಲ್ಲ. ಸಂಸ್ಕಾರವು ಬ್ರಹ್ಮಾಂಡದ ಮಾರಾಟದ ಚೀಟಿ ಇದ್ದಂತೆ. ಅದನ್ನು ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಸಂಸ್ಕಾರವು ಬ್ರಹ್ಮಾಂಡದ ಮಾರಾಟದ ಚೀಟಿ ಇದ್ದಂತೆ. ಅದು ನಮ್ಮ ಕಾರ್ಯವನ್ನು ಅದರ ಫಲದ ಜೊತೆಗೆ ತಳುಕು ಹಾಕುತ್ತದೆ. ಸಂಸ್ಕಾರದ ಬಿಲ್ಲದೆ ಕಾರ್ಯವು ನಮಗೆ ಎಂದೂ ತಿರುಗಿಬಾರದು. ನೆನಪಿಡಿ, ಭೋಗವೆನ್ನುವುದು ಪ್ರಕೃತಿಯು ನಮ್ಮ ಸಂಸ್ಕಾರಗಳನ್ನು ತೆಗೆದುಹಾಕುವ ವಿಧಾನ. ತೆಗೆದುಹಾಕಲು ಸಂಸ್ಕಾರವೇ ಇಲ್ಲದಿದ್ದಲ್ಲಿ ಅನುಭವಿಸಲು ಭೋಗವೂ ಇರುವುದಿಲ್ಲ. ಸರಿನಾ? ಸಂಸ್ಕಾರದಲ್ಲಿ ಇರತಕ್ಕಂಥದ್ದು ಇದೆಯಲ್ಲ, ಸಂಸ್ಕಾರನೇ ನಮ್ಮ ಬ್ರಹ್ಮಾಂಡದ ಮಾರಾಟದ ಚೀಟಿ ಇದ್ದಂತೆ. ಸಂಸ್ಕಾರನೇ ಇಲ್ಲದೆ ಭೋಗದ ಅವಶ್ಯಕತೆ ಕೂಡ ಇಲ್ಲ. ಭೋಗದ ಉದ್ದೇಶ ನಮ್ಮನ್ನು ಶಿಕ್ಷಿಸಲು ಅಥವಾ ನಮಗೆ ಪ್ರತಿಫಲ ನೀಡಲು ಇರುವುದಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಭೋಗ ಯಾಕಿದೆ? ಭೋಗ ನಮ್ಮನ್ನು ಪಾಠ ಕಲಿಸಲು ಬಂದಿಲ್ಲ. ಮಹಾಭಾರತದಲ್ಲಿ ಒಂದು ಪ್ರಸಿದ್ಧವಾದ ಕಥೆ ಇದೆ. ಮಹಾರಥಿಯಾದ ಭೀಷ್ಮನನ್ನು ಯುದ್ಧರಂಗದಲ್ಲಿ ಗುರುಳಿಸಲಾಯಿತು. ಆತ ಪ್ರಾಣಾಂತಿಕವಾಗಿ ಗಾಯಗೊಂಡು ಶರಶೈಯಲ್ಲಿ ಮಲಗಿರುವಾಗ ಶ್ರೀಕೃಷ್ಣನು ಅವನನ್ನು ಸಮೀಪಿಸುತ್ತಾನೆ. ಈ ರೀತಿ ಸಾಯಲು ನಾನೇನು ಮಾಡಿದ್ದೆ? ಭೀಷ್ಮನು ಕೇಳುತ್ತಾನೆ. ನಾನು ನನ್ನ ಹಿಂದಿನ 100 ಜನ್ಮಗಳನ್ನು ಪರಿಶೀಲಿಸಿದೆ. ಈ ರೀತಿಯ ವಿಧಿಬರಹ ನನಗೆ ಎಲ್ಲೂ ಕಂಡು ಬರಲಿಲ್ಲ. ಅದರಿಂದ ಹಿಂದಕ್ಕೆ ನೋಡು ಎಂದ ಶ್ರೀಕೃಷ್ಣ. ಅದರಿಂದ ಆಚೆಗೆ ನಾನು ನೋಡಲಾರೆ ಎಂದ ಭೀಷ್ಮ. ಆದ್ದರಿಂದ ನಾನು ನೋಡಬಲ್ಲೆ ಎಂದ ಕೃಷ್ಣ. ಒಂದು ಜನ್ಮದಲ್ಲಿ ನೀನು ರಾಜಕುಮಾರನಾಗಿದ್ದೆ. ಒಂದು ದಿನ ನೀನು ಒಂದು ಹಾವಿನ ಬಾಲವನ್ನು ಹಿಡಿದು ಅದನ್ನು ಸುತ್ತಿ ಸುತ್ತಿ ತಿರುಗಿಸಿ ಬಿಸಾಡಿದೆ. ಆ ಹಾವು ಒಂದು ಮುಳ್ಳಿನ ಪೊದೆಯ ಮೇಲೆ ಬಿದ್ದಿತು ಮತ್ತು ಅಲ್ಲೇ ಸತ್ತು ಹೋಯಿತು. ಆ ಕಾರ್ಯದ ಪರಿಣಾಮವನ್ನು ನೀನು ಈಗ ಎದುರಿಸುತ್ತಿದ್ದೀಯೆ. ಆದ್ದರಿಂದ ಈ ಶರಗಳು ನಿನಗೆ ಮರಣದ ಶಯ್ಯೆಯಾಗಿವೆ. ಈಗ ಭೀಷ್ಮನ ಕಾರ್ಯದ ಪರಿಣಾಮವು ಕೂಡಲೇ ಬಂದು ಒದಗಿದ್ದರೆ ಆತನಿಗೆ ತನ್ನ ಕಾರ್ಯದ ಮತ್ತು ಅದರ ಫಲದ ನಡುವಿನ ಸಂಬಂಧವು ಅರ್ಥವಾಗುತ್ತಿತ್ತು. ಹಾಗಿದ್ದಲ್ಲಿ ಅದರಿಂದ ಆತ ಒಂದು ಪಾಠವನ್ನು ಕಲಿಯುತ್ತಿದ್ದ ಮತ್ತು ತನ್ನ ನಡವಳಿಕೆಯನ್ನು ಸರಿಪಡಿಸಿಕೊಳ್ಳುತ್ತಿದ್ದ. ಆದರೆ ಕಾರ್ಯ ಮತ್ತು ಕಾರಣಗಳ ನಡುವಿನ ಅಷ್ಟೊಂದು ಸಮಯ ಗತಿಸಿ ಹೋಗಿರುವುದರಿಂದ ಅವುಗಳ ನಡುವಿನ ಸಂಬಂಧ ನಮ್ಮ ಅರಿವಿಗೆ ಸಿಲುಕದಾಗಿದೆ. ನಾವು ಕಾರಣವನ್ನು ತಿಳಿಯಲಾರದಾಗಿದ್ದೇವೆ. ಪರಿಸ್ಥಿತಿ ಹೀಗಿರುವಾಗ ನಾವು ಅನುಭವದಿಂದ ಏನನ್ನು ತಾನೇ ಕಲಿಯಲು ಸಾಧ್ಯ? ಸೊ ಈಗ ಅನುಭವದ ಎಲ್ಲಿದೆ ಅಂತ ತೋರಿಸ್ತಾ ಇದ್ದಾರೆ. ತಕ್ಷಣ ನಮ್ಗೆ ಗೊತ್ತಾದ್ರೆ, ನಾವು ಏನೋ ಮಾಡಿದ್ವಿ, ಅದರದ್ದು ನಮಗೆ ಪರಿಣಾಮ ತಕ್ಷಣ ಗೊತ್ತಾಯ್ತು ಅಂದ್ರೆ ಆ ಅನುಭವದಿಂದ ನಾವು ಪಾಠ ಕಲ್ತ್ಕೋಬಹುದು. ನಾವು ಯಾವತ್ತೋ ಮಾಡಿದ್ದು ಪರಿಣಾಮ ಯಾವಾಗಲೂ ಬೇರಿದ್ರೆ, ಎಷ್ಟೋ ವರ್ಷಗಳು ಎಷ್ಟೋ ಜನ್ಮಗಳಾದ್ಮೇಲೆ ಬೇರಿದ್ರೆ ನಮ್ಗೆ ಅದರಿಂದ ಆ ಅನುಭವದಿಂದ ಏನ್ ಪಾಠ ತಾನೇ ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಇದೆ?
ಹಾಗಾಗಿ ನಮಗೆ ಪ್ರಕೃತಿ ಯಾವುದೇ ಪಾಠವನ್ನು ಕಲಿಸಲು ಪ್ರಯತ್ನಿಸುತ್ತಿಲ್ಲ. ಅದು ಕೇವಲ ನಮ್ಮನ್ನು ನಮ್ಮ ಸಂಸ್ಕಾರಗಳ ಭಾರದಿಂದ ಬಿಡುಗಡೆ ಮಾಡುತ್ತಿದೆ. ಹಾಗಾಗಿ ನಮ್ಮ ಪ್ರಜ್ಞೆ ಹಗುರವಾಗಿ ಮತ್ತು ಶುದ್ಧವಾಗಿ ಉಳಿಯಲು ನೆರವಾಗುತ್ತದೆ. ಇಲ್ಲಿ ನಿಮಗೆ ಪ್ರಕೃತಿ ಯಾಕೆ ದೇವರು ಹುಟ್ಟಾಕಿದ್ದಾನೆ ಅಂತ ಒಂದು ಕ್ಲೂ ಇದೆ. ಪ್ರಕೃತಿ ಹುಟ್ಟಾಕಿರೋದು, ದೇವರು ಸೃಷ್ಟಿ ಮಾಡಿರೋದು ಒಂದೇ ಕಾರಣಕ್ಕೆ. ಏನ್ ಕಾರಣ? ಅದು ನಮ್ಮ ಪ್ರಜ್ಞೆಯನ್ನ ಕ್ಲೀನ್ ಆಗಿ ಇಡಲಿಕ್ಕೆ. ಇನ್ನು ಯಾವ ಕಾರಣಕ್ಕೂ ಪ್ರಕೃತಿ ಇಲ್ಲ. ಪ್ರಕೃತಿದು ಒಂದೇ ಕೆಲಸ, ಎಲ್ಲರನ್ನು ಕ್ಲೀನ್ ಮಾಡ್ತಾ ಇರೋದು, ಎಲ್ಲರನ್ನು ಶುದ್ಧೀಕರಣಗೊಳಿಸ್ತಾ ಇರೋದು. ಹಾಗೆ ಭೋಗದಿಂದ. ಸೊ ನಾವು ತುಂಬಾ ಸತಿ ಪ್ರಕೃತಿ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ಪ್ರಕೃತಿ ಒಂದೇ ಕಾರಣಕ್ಕೆ ಸೃಷ್ಟಿಯಾಗಿದೆ. ಅದು ನಮ್ಮೆಲ್ಲರ ಸಂಸ್ಕಾರಗಳನ್ನು ತೊಡೆದು ಹಾಕಿ ಭೋಗಕ್ಕೆ ತಂದು ನಮ್ಮ ಪ್ರಜ್ಞೆಯನ್ನು ಹಗುರವಾಗಿ ಮತ್ತು ಶುದ್ಧವಾಗಿ, ಇಟ್ ಹೆಲ್ಪ್ಸ್ ಯು ಟು ಡೆವಲಪ್ ಪ್ಯೂರ್ ಕಾನ್ಶಿಯಸ್ನೆಸ್, ಪ್ಯೂರ್ ಅಂಡ್ ಲೈಟ್ ಕಾನ್ಶಿಯಸ್ನೆಸ್. ಹಗುರತೆ ಮತ್ತು ಶುದ್ಧವಾಗಿ ಉಳಿಯಲು ಮಾಡುತ್ತದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ತುಂಬಾ ಜನ ಕೇಳ್ತಾರೆ. ಇದು ಕಾಲಕ್ರಮೇಣ ಎಲ್ರಿಗೂ ಸಹ ಇದು ಅರ್ಥ ಆಗ್ಬೇಕು. ಪ್ರಕೃತಿ ಬಗ್ಗೆ ಯೋಚನೆ ಮಾಡಿದಾಗ ನಿಮಗೆ ಪ್ರಕೃತಿ ಬಗ್ಗೆ ನಿಮ್ಮ ಯೋಚನೆಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ಕಾಲಕ್ರಮೇಣ ಇಲ್ಲಿ ಬಂದು ನೆಲೆ ನಿಲ್ಲುತ್ತೆ. ಪ್ರಕೃತಿ ಇರದೇ ಒಂದೇ ಕಾರಣಕ್ಕೆ ನಮ್ಮ ಸಂಸ್ಕಾರಗಳನ್ನು ತೊಡೆದು ಹಾಕಿ ನಮ್ಮ ಪ್ರಜ್ಞೆಯನ್ನು ಶುದ್ಧೀಕರಣ ಮಾಡ್ಲಿಕ್ಕೆ ಅಷ್ಟೇ ಪ್ರಕೃತಿ ಇರೋದು. ಸೊ ಪ್ರಕೃತಿಯಿಂದ ನಮ್ಗೆ ಏನೇ ಬಂದರೂ ಕೂಡ ಅದು ನಮ್ಮ ಶುದ್ಧೀಕರಣಕ್ಕೋಸ್ಕರನೇ, ಪ್ರಜ್ಞೆಯ ಶುದ್ಧೀಕರಣಕ್ಕೋಸ್ಕರನೇ ಬಂದಿದೆ. ಪ್ರಕೃತಿ ನಮ್ಮ ಸಂಸ್ಕಾರಗಳನ್ನು ಏಕೆ ತೆಗೆದುಹಾಕಲು ಬಯಸುತ್ತದೆ? ನಾನು ಕೇಳಿದೆ. ಪ್ರಕೃತಿಯ ನಿಯಂತ್ರಣದ ಉದ್ದೇಶ ತನ್ನ ವ್ಯವಸ್ಥೆಯನ್ನು ಶುದ್ಧವಾಗಿಸಿಕೊಳ್ಳಲು. ಈಗ ಪ್ರಕೃತಿ ತನ್ನ ಶುದ್ಧತೆಯನ್ನು ತಾನು ಕಾಪಾಡ್ಕೋಬೇಕಂದ್ರೆ ನಾವು ಸೃಷ್ಟಿ ಮಾಡ್ಕೊಳ್ತಿರ್ತಕ್ಕಂಥ ಅಶುದ್ಧತೆಯನ್ನು ಅದು ಕ್ಲೀನ್ ಮಾಡಬೇಕು. ಸೊ ಹಾಗಾಗಿ ಅದು ಅನಿವಾರ್ಯವಾಗಿ ಮಾಡುತ್ತೆ ನಮ್ಮ ಮೇಲೆ, ಅದನ್ನು ಶುದ್ಧೀಕರಣ ಮಾಡುತ್ತೆ. ಸಂಸ್ಕಾರಗಳು ಸುಪ್ತ ಪ್ರಜ್ಞೆಯಲ್ಲಿ ನೆಲೆಗೊಂಡಾಗ ಅವುಗಳು ಆತ್ಮ ಮತ್ತು ಪ್ರಜ್ಞೆಯ ನಡುವಿನ ಕಂಪನಾತ್ಮಕ ಪ್ರತಿಬಂಧಕವಾಗಿ ರೂಪುಗೊಳ್ಳುವು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಅಲ್ಲಿಂದ ಪ್ರಕೃತಿ ನಿಯಂತ್ರಣವಾದ ಉದ್ದೇಶ ತನ್ನ ವ್ಯವಸ್ಥೆಯನ್ನು ಶುದ್ಧೀಕರಿಸಿಕೊಳ್ಳಲು. ಎರಡನೇದು, ಸಂಸ್ಕಾರಗಳು ಸುಪ್ತ ಪ್ರಜ್ಞೆಯಲ್ಲಿ ನೆಲೆಗೊಂಡಾಗ ಅವುಗಳು ಆತ್ಮ ಮತ್ತು ಪ್ರಜ್ಞೆಯ ನಡುವಿನ ಕಂಪನಾತ್ಮಕ ಪ್ರತಿಬಂಧಕವಾಗಿ ರೂಪುಗೊಳ್ಳುವು. ಅಂದ್ರೆ ಈಗ ಆತ್ಮ ಇಲ್ಲಿದೆ, ಇಲ್ಲಿ ಪ್ರಜ್ಞೆ ಇದೆ ಅಂತ ಇಟ್ಕೊಳ್ರಿ, ಮಧ್ಯದಲ್ಲಿ ಸಂಸ್ಕಾರಗಳು ಸೇರ್ಕೊಳ್ಳುತ್ತೆ. ಅಂದ್ರೆ ಆತ್ಮದಿಂದ ಬರ್ತಿರ್ತಕ್ಕಂಥ ಕಂಪನಗಳು ನೇರವಾಗಿ ಪ್ರಜ್ಞೆಗೆ ಹೋಗಲ್ಲ, ಈ ಸಂಸ್ಕಾರಗಳ ಮುಖಾಂತರ ಹಾದು ಹೋಗ್ಬೇಕಾಗತ್ತೆ. ಸಂಸ್ಕಾರಗಳು ಆತ್ಮನನ್ನು ಸ್ಪರ್ಶಿಸಲಾರವು. ಜ್ಞಾಪಕ ಇಟ್ಕೊಳ್ರಿ, ಸಂಸ್ಕಾರ ಆತ್ಮನ ಟಚ್ ಮಾಡಕ್ ಆಗಲ್ಲ. ಹಾಗಾದ್ರೆ ಏನಿದೆ ಟಚ್ ಮಾಡ್ಲಿಕ್ಕೆ? ಅಲ್ಲಿ ಬರೀ ಕಾನ್ಶಿಯಸ್ನೆಸ್ ಇದೆ. ಆದ್ರೆ ಅವುಗಳು ಅದರ ಸುತ್ತ ಒಂದು ಪದರವನ್ನು ರಚಿಸುತ್ತದೆ. ಸಂಸ್ಕಾರ ಏನ್ ಮಾಡುತ್ತೆ? ಆತ್ಮದ ಸುತ್ತ ಕಾನ್ಶಿಯಸ್ನೆಸ್ ಇದೆ, ಆ ಕಾನ್ಶಿಯಸ್ನೆಸ್ ಅಲ್ಲಿ ಒಂದು ಪದರನ ಕಟ್ಟುತ್ತೆ ಸಂಸ್ಕಾರ. ಇದು ನಾವು ಅಂತರಂಗದ ದಿವ್ಯ ಮೂಲದಿಂದ ಬೇರೆಯಾಗಿ ಉಳಿಯುವಂತೆ ಮಾಡುತ್ತದೆ. ಸೊ ಅಂತರಂಗದಿಂದ ಬೇರೆ ಆಗೋದು ಅಂದ್ರೆ ಹಾಗೆ, ಆ ಪರದೆ ಅಡ್ಡ ಇದೆ, ಆತ್ಮದಿಂದ ಬರ್ತಿರ್ತಕ್ಕಂಥ, ಮೂಲದಿಂದ ಬರ್ತಿರ್ತಕ್ಕಂಥ ಕಂಪನಗಳು ಈಗ ಪ್ರಜ್ಞೆಯಲ್ಲಿ ಪ್ರಕಟ ಆಗಕ್ಕೆ ಈ ಸಂಸ್ಕಾರಗಳು ಅಡ್ಡಿಯಾಗಿವೆ. ಈ ಸಂದರ್ಭವು ಪ್ರಕೃತಿಯಲ್ಲಿ ಒಂದು ಅಪೂರ್ಣತೆಯ ಕುರುಹಾಗಿ ಪ್ರತಿನಿಧಿಸುತ್ತದೆ. ಹಾಗಾದ್ರೆ ಪ್ರಕೃತಿಯಲ್ಲಿ ಏನಾಗುತ್ತೆ? ಏನೋ ಇನ್ಕಂಪ್ಲೀಟ್ ಇದೆ ಅಂತ ಪ್ರಕೃತಿಗೆ ಅನ್ಸುತ್ತೆ. ಅಪೂರ್ಣತೆಯ ಕುರುಹು ಅಂದರೆ ಪ್ರಕೃತಿಯ ಭೋಗದ ಪ್ರಕ್ರಿಯೆ ಅತಿ ನಿಧಾನವಾಗಿ ತೆವಳುತ್ತಾ ಸಾಗುತ್ತದೆ. ಭೋಗದ ಮೂಲಕ, ಇದು ಕೂಡ ನಿಮಗೆ ಎಕ್ಸಾಮಿನೇಷನ್ ಕ್ವಶನ್, ಭೋಗದ ಮೂಲಕ ಆಗ್ತಕ್ಕಂಥ ವ್ಯತ್ಯಾಸ ಮತ್ತು ಶುದ್ಧೀಕರಣದ ಮೂಲಕ ಆಗ್ತಕ್ಕಂಥ ವ್ಯತ್ಯಾಸ, ಅದರ ನಡುವೆ ಏನು ವ್ಯತ್ಯಾಸ ಇದೆಯಲ್ಲ, ಸಂಸ್ಕಾರಗಳ ಮೇಲೆ ಏನು ಪರಿಣಾಮ ಬೀರುತ್ತಲ್ಲ, ಭೋಗ ಮತ್ತೆ ನಮ್ಮ ಶುದ್ಧೀಕರಣ, ಇದೆರಡರ ನಡುವೆ ಇರತಕ್ಕಂಥ ವ್ಯತ್ಯಾಸ ಕೂಡ ನಿಮಗೆ ಎಕ್ಸಾಮ್ ನಲ್ಲಿ ಪದೇ ಪದೇ ಕೇಳ್ತಾರೆ. ಭೋಗದ ಮೂಲಕ ಸಂಸ್ಕಾರಗಳನ್ನು ಒಂದೊಂದಾಗಿ ತೆಗೆದುಹಾಕಬಹುದು ಮತ್ತು ನಾವು ಪ್ರತಿಯೊಂದರ ಪರಿಣಾಮವನ್ನು ಅನುಭವಿಸಬೇಕಾಗುತ್ತದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಇದಕ್ಕೆ ಸಮಯ ಹಿಡಿಯುತ್ತದೆ. ಸೊ ಭೋಗದ ಮೂಲಕ ಅಂತಿದೆಯಲ್ಲ, ಅಲ್ಲಿಂದ ಸಮಯ ಹಿಡಿಯುತ್ತದೆ ಇದೆಯಲ್ಲ ಅಲ್ಲಿವರೆಗೂ. ಅದರ ಜೊತೆಗೆ ಸಾಕಷ್ಟು ನೋವನ್ನು ಸಹ ಅನುಭವಿಸಬೇಕಾಗುತ್ತದೆ. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ, ಸಾಕಷ್ಟು ನೋವನ್ನು. ಈ ಮಧ್ಯೆ ಹಳೆಯ ಸಂಸ್ಕಾರಗಳನ್ನು ತೆಗೆದುಹಾಕುವ ವೇಗಕ್ಕಿಂತ ಹೆಚ್ಚಾಗಿ ನಾವು ಹೊಸ ಸಂಸ್ಕಾರಗಳನ್ನು ಸೃಷ್ಟಿಗೊಳಿಸಿಕೊಳ್ಳುತ್ತೇವೆ. ಸೊ ಭೋಗದ ಮೂಲಕ ಸಂಸ್ಕಾರಗಳನ್ನು ಒಂದೊಂದಾಗಿ ತೆಗೆದುಹಾಕ್ತೀವಿ ಮತ್ತು ಅದು ಪ್ರತಿಯೊಂದರ ಪರಿಣಾಮವನ್ನು ಅನುಭವಿಸಬೇಕು. ಅದು ಎರಡನೇದು. ಮೂರನೇದು, ಏತನ್ಮಧ್ಯೆ ನಾವು ಸಾಕಷ್ಟು ನೋವನ್ನು ಸಹ ಅನುಭವಿಸಬೇಕಾಗತ್ತೆ.
ನಮ್ಮ ಸಂಸ್ಕಾರಗಳು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವುದರಿಂದ ಅವುಗಳನ್ನು ಒಂದು ಜೀವಮಾನದಲ್ಲಿ ಸಂಪೂರ್ಣವಾಗಿ ಭೋಗದ ಮೂಲಕವೇ ತೆಗೆದುಹಾಕಲು ಸಾಧ್ಯವಿಲ್ಲ. ಆದ್ದರಿಂದಲೇ ಎಷ್ಟೋ ಪೌರ್ವಾತ್ಮ ಆಧ್ಯಾತ್ಮಿಕ ಸಂಪ್ರದಾಯಗಳು ಸಂಸ್ಕಾರಗಳ ಪರಿಣಾಮದಿಂದ ನಮ್ಮನ್ನು ಮುಕ್ತರಾಗಿಸಲು ಒಂದು ಜೀವಮಾನವು ಸಾಲದೆಂದು ಒತ್ತಿ ಹೇಳುತ್ತದೆ. ಆದರೆ ನಾವು ಶುದ್ಧೀಕರಣದ ಮೂಲಕ ಸಂಸ್ಕಾರಗಳನ್ನು ದೊಡ್ಡ ಪ್ರಮಾಣದಲ್ಲಿ ತೆಗೆದುಹಾಕುವಾಗ ಇಡೀ ಭಾರವನ್ನು ಈ ಜನ್ಮದ ಸ್ವಲ್ಪ ಕಾಲದಲ್ಲಿ ತೆಗೆದುಹಾಕಲು ಸಾಧ್ಯವಾಗುತ್ತದೆ. ಸೊ ಇಲ್ಲಿಗೆ ಡಿಫರೆನ್ಸಸ್ ಹೇಳ್ತೀನಿ. ಭೋಗ ಒಂದೊಂದೇ ಸಂಸ್ಕಾರ ಸರ್ಫೇಸಿಗೆ ಬರುತ್ತೆ, ನಿಧಾನವಾಗಿ ಆಗುತ್ತೆ. ಒಂದೊಂದಾಗಿ ಭೋಗ ಏನ್ ಮಾಡುತ್ತೆ, ಒಂದೊಂದೇ ಸಂಸ್ಕಾರನ ತೆಗೆದುಹಾಕುತ್ತೆ. ಶುದ್ಧೀಕರಣ ಸಾಕಷ್ಟು ಸಂಸ್ಕಾರಗಳನ್ನ ತೆಗೆದುಹಾಕುತ್ತೆ ಒಮ್ಮೆಲೆ. ಭೋಗದಲ್ಲಿ ಅದು ಸಂಸ್ಕಾರ ಬಂದಾಗ ಅದರ ಪರಿಣಾಮ ನಾವು ಅನುಭವಿಸ್ಬೇಕಾಗತ್ತೆ. ಶುದ್ಧೀಕರಣದಲ್ಲಿ ಅದರ ಪರಿಣಾಮನ ನಾವು ಅನುಭವಿಸುವಂತ ಅಗತ್ಯ ಇಲ್ಲ. ನಾನು ಓದಿರುವ ಯೌಗಿಕ ಸಾಹಿತ್ಯದಲ್ಲಿ ಸಂಸ್ಕಾರಗಳನ್ನು ತೆಗೆದುಹಾಕುವ ಯಾವ ಪದ್ಧತಿಯನ್ನು ನಾನು ಕಂಡಿಲ್ಲ ಎಂದು ನಾನು ಹೇಳಿದೆ. ಬದಲಾಗಿ ನಕಾರಾತ್ಮಕ ಸಂಸ್ಕಾರಗಳ ಸ್ಥಾನದಲ್ಲಿ ಸಕಾರಾತ್ಮಕ ಸಂಸ್ಕಾರಗಳನ್ನು ತುಂಬುವತ್ತ ಗಮನ ಹರಿಸುವಂತೆ ತೋರುತ್ತದೆ. ತುಂಬಾ ಜನ ಬರ್ತಾರೆ ಧ್ಯಾನ ಮಾಡ್ಬೇಕು ಅಂತ, ನಮ್ಗೆ ತುಂಬಾ ನೆಗೆಟಿವ್ ಥಾಟ್ಸ್ ಇದೆ, ನಾನು ತುಂಬಾ ಪಾಸಿಟಿವ್ ಆಗ್ಬೇಕು, ಪಾಸಿಟಿವ್ ಥಾಟ್ಸ್ ಬರ್ಬೇಕು ನನಗೆ, ಅದಕ್ಕೆ ನಾನು ಧ್ಯಾನ ಮಾಡ್ಬೇಕು ಅಂತ ಬರ್ತಾರೆ. ಅಂದ್ರೆ ನಕಾರಾತ್ಮಕವಾದನ್ನು ತೆಗೆದುಹಾಕಿ ಸಕಾರಾತ್ಮಕವಾದನ್ನು ತುಂಬಬೇಕು ಅಂತ. ಪಾಸಿಟಿವ್ ಥಾಟ್ಸ್ ಈಸ್ ನಾಟ್ ಎ ಸ್ಪಿರಿಚುವಲ್ ಕಂಡೀಷನ್. ಪಾಸಿಟಿವ್ ಸ್ಟೇಟ್ ಆಫ್ ಬೀಯಿಂಗ್ ಇಸ್ ಎ ಸ್ಪಿರಿಚುವಲ್ ಕಂಡೀಷನ್. ಸರಿನಾ? ಸೊ ಸಕಾರಾತ್ಮಕ ಯೋಚನೆಗಳು ಆಧ್ಯಾತ್ಮಿಕ ಸ್ಥಿತಿ ಅಲ್ಲ. ಸ್ವಭಾವತಃ ನಾವು ಸಕಾರಾತ್ಮಕ ಧೋರಣೆಯಲ್ಲಿದ್ದರೆ ಅದು ಆಧ್ಯಾತ್ಮಿಕ ಸ್ಥಿತಿ. ಸರಿನಾ? ಸಂಸ್ಕಾರವು ಅಶುದ್ಧವಾದುದು ದಾಜಿ ಹೇಳಿದರು. ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರಗಳು ಇರಲು ಸಾಧ್ಯವೇ? ಕೇವಲ ಅಶುದ್ಧತೆ ಅಷ್ಟೇ. ಅದು ಒಳ್ಳೆಯದು ಅಷ್ಟೇ, ಕೆಟ್ಟದ್ದು ಅಷ್ಟೇ, ಎರಡೂ ಅಶುದ್ಧತೆನೆ. ಒಬ್ಬ ಒಳ್ಳೆಯ ವ್ಯಕ್ತಿಯ ಸಂಸ್ಕಾರಗಳು ಒಳ್ಳೆಯ ಕೆಲಸಗಳನ್ನು ಮಾಡುವಂತೆ ಒತ್ತಾಯ ಮಾಡುತ್ತದೆ ಮತ್ತು ದುಷ್ಟನ ಸಂಸ್ಕಾರವು ಕೆಟ್ಟ ಕೆಲಸವನ್ನು ಮಾಡುವಂತೆ ಒತ್ತಾಯಿಸುತ್ತವೆ. ಈ ಇಬ್ಬರು ಪರಸ್ಪರ ಭಿನ್ನರಾಗಿರಲು ಸಾಧ್ಯವೇ? ಇಬ್ಬರೂ ಬಂಧನದಲ್ಲಿದ್ದಾರೆ. ವ್ಯತ್ಯಾಸವೆಂದರೆ ಒಪ್ಪನ ಸರಪಳಿ ಚಿನ್ನದ್ದು, ಮತ್ತೊಬ್ಬನ ಸರಪಳಿ ಕಬ್ಬಿಣದ್ದು. ಸರಪಳಿಯು ಚಿನ್ನದಿಂದ ಅಥವಾ ಕಬ್ಬಿಣದಿಂದ ಮಾಡಿರಲಿ, ಇವೆರಡೂ ನಮ್ಮನ್ನು ಬಂಧಿಸುತ್ತದೆ. ಅಂದ್ರೆ ಸಂಸ್ಕಾರಗಳು ಏನ್ ಮಾಡುತ್ತೆ? ಮೂಲಭೂತವಾಗಿ ನಮ್ಮನ್ನು ಬಂಧಿಸುತ್ತೆ. ಆದ್ದರಿಂದ ನಾವು ಒಳ್ಳೆಯ ಮತ್ತು ಕೆಟ್ಟ ಸಂಸ್ಕಾರಗಳನ್ನು ವ್ಯತ್ಯಾಸವನ್ನು ಮಾಡುವುದಿಲ್ಲ ಅಥವಾ ಕಾಣುವುದಿಲ್ಲ. ಹಾರ್ಟ್ಫುಲ್ನೆಸ್ ಶುದ್ಧೀಕರಣದ ವಿಧಾನವು ಸಹ ವ್ಯತ್ಯಾಸವನ್ನು ಕಾಣುವುದಿಲ್ಲ. ಒಳ್ಳೆಯದಿರಲಿ ಕೆಟ್ಟದಿರಲಿ ಎಲ್ಲವೂ ಹೋಗುವುದು. ಅದನ್ನು ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಇದರ ಅರ್ಥ ನಮಗೆ ಸ್ವತಂತ್ರವಾದ ಇಚ್ಛೆ ಇಲ್ಲವೇ? ನಾನು ಕೇಳಿದೆ, ಎಲ್ಲಾನು ಸಂಸ್ಕಾರದಲ್ಲಿ ನಾವು ಸಿಗಾಕೊಂಡಿದ್ರೆ ನಮಗೆ ಫ್ರೀ ವಿಲ್ ಇಲ್ವಾ? ಸ್ವತಂತ್ರವಾದಂತ ಇಚ್ಛೆ ಇಲ್ವಾ? ನಾವು ನಮ್ಮ ಸಂಸ್ಕಾರಗಳ ಅಧೀನದಲ್ಲಿಯೇ ಇದ್ದೇವೆಯೇ? ಇಲ್ಲವೇ ಇಲ್ಲ. ದಾಜು ಹೇಳಿದರು. ಖಂಡಿತವಾಗಿ ನಮಗೆ ಸ್ವೇಚ್ಛೆ ಇದೆ ಮತ್ತು ವಾಸ್ತವದಲ್ಲಿ ಅದೇ ನಮ್ಮ ಸಮಸ್ಯೆ. ಸೊ ಫ್ರೀ ವಿಲ್ ಇರೋದೇ ನಮ್ಮ ಸಮಸ್ಯೆ ಅಂತ ಹೇಳಿದರು ದಾಜಿ. ನಾವು ನಮ್ಮ ಹೃದಯದ ಪರಿಶುದ್ಧ ಸಂಕೇತಗಳನ್ನು ಅನುಸರಿಸುವ ಅಥವಾ ಅದನ್ನು ನಿರ್ಲಕ್ಷಿಸಿ ಸಂಸ್ಕಾರಗಳ ಆಕರ್ಷಣೆಗಳಿಗೆ ಶರಣಾಗುವ ಸ್ವಾತಂತ್ರ್ಯವನ್ನು ಸದಾ ಇರಿಸಿಕೊಂಡಿರುತ್ತೇವೆ. ಅದು ನಮ್ಮ ಆಯ್ಕೆ ಮತ್ತು ಅದು ನಮ್ಮ ಜವಾಬ್ದಾರಿ ಕೂಡ. ಅಲ್ಲಿದೆಯಲ್ಲ, ನಾವು ನಮ್ಮ ಹೃದಯದ ಪರಿಶುದ್ಧ ಸಂಕೇತಗಳನ್ನು ಅನುಸರಿಸುವ ಅಥವಾ ಅದನ್ನು ನಿರ್ಲಕ್ಷಿಸಿ ಸಂಸ್ಕಾರಗಳನ್ನು ಆಕರ್ಷಣೆಗಳಿಗೆ ಒಳಗಾಗುವ ಅಥವಾ ಶರಣಾಗುವ ಸ್ವಾತಂತ್ರ್ಯವನ್ನು ಸದಾ ಇರಿಸಿಕೊಂಡಿದ್ದೇವೆ. ಎಲ್ರಿಗೂ ಫ್ರೀ ವಿಲ್ ಉಂಟು. ಅದನ್ನು ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಹಾಗಾದರೆ ಸಂಸ್ಕಾರಗಳನ್ನು ಎದುರಿಸಲು ಎರಡು ಅಂಶಗಳಿವೆ. ಈಗ ಇನ್ನೊಂದು ಅವರು ಕ್ಲೂ ಕೊಡ್ತಾ ಇದ್ದಾರೆ. ಹೃದಯದೊಳಗೆ ಇರುವ ಸಂಪರ್ಕವಿರಿಸಿಕೊಂಡು ಸಾಂಸ್ಕಾರಿಕ ಆಕರ್ಷಣೆಗೆ ಪ್ರತಿಕ್ರಿಯಿಸದೇ ಇರುವುದು. ಸೊ ಸಂಸ್ಕಾರ ನಾವು ಎದುರಿಸಬೇಕಾದ್ರೆ ಎರಡು ಸ್ಟ್ರಾಟಜಿ ಇದೆ ಅಂತ ಹೇಳ್ತಾ ಇದ್ದಾರೆ ಇವರು ಜೋಶುವಾ ಪೊಲಾಕ್. ಒಂದು, ಹೃದಯದಿಂದ ನಮಗೇನು ಸಿಗ್ನಲ್ ಬರ್ತಾ ಇದೆ ಆ ಸಿಗ್ನಲ್ನ ಕ್ಯಾಚ್ ಮಾಡಬೇಕು. ಅದು ಯಾವಾಗ ಕ್ಯಾಚ್ ಮಾಡ್ತೀವಿ? ಹೃದಯದವರೆಗೆ ಸಂಪರ್ಕ ಇಟ್ಕೊಂಡಾಗ ಕ್ಯಾಚ್ ಮಾಡ್ತೀವಿ. ಎರಡನೇದು, ಸಾಂಸ್ಕಾರಿಕ ಆಕರ್ಷಣೆ ಏನಿದೆ ಅದಕ್ಕೆ ನಾವು ಪ್ರತಿಕ್ರಿಯೆ ನೀಡಬಾರದು. ಇದು ಎರಡನ್ನು ಮಾಡೋದ್ರಿಂದ ನಾವು ಹೊಸ ಸಂಸ್ಕಾರಗಳನ್ನ ಹುಟ್ಟು ಹಾಕೋದನ್ನ ನಾವು ಕಡಿಮೆ ಮಾಡ್ಕೋಬಹುದು, ನಿಲ್ಲಿಸಬಹುದು ಕಾಲಕ್ರಮೇಣ. ಎರಡನೆಯದು, ಶುದ್ಧೀಕರಣದ ಮೂಲಕ ಸಂಸ್ಕಾರಗಳನ್ನು ತೆಗೆದುಹಾಕುವುದು ಅಥವಾ ಅವುಗಳನ್ನು ಭೋಗದ ಮೂಲಕ ಅನುಭವಿಸುವುದು. ಇಲ್ಲಿ ಇನ್ಫ್ಯಾಕ್ಟ್ ಇಲ್ಲಿ 4 ದಾರಿ ಇದೆ. ಹೃದಯದೊಂದಿಗೆ ಸಂಪರ್ಕ ಇಟ್ಕೊಂಡಿದ್ರೆ ಹೃದಯ ನಿಮಗೆ ಸಿಗ್ನಲ್ ಕೊಡುತ್ತೆ, ಇದು ಮಾಡು, ಇದು ಮಾಡಬೇಡ ಅಂತ. ಆವಾಗ ಸಂಸ್ಕಾರಗಳನ್ನ ನಾವು ಮಾಡದೇ ಇರೋದನ್ನ ಸಾಧ್ಯ ಆಗುತ್ತೆ. ಎರಡನೇದು, ನಾವು ಸಾಂಸ್ಕಾರಿಕ ಆಕರ್ಷಣೆಗೆ ಪ್ರತಿಕ್ರಿಯಿಸದೇ ಇದ್ದಾಗ ಅವಾಗಲೂ ನಾವು ಸಂಸ್ಕಾರಗಳನ್ನ ಮಾಡ್ಕೊಳ್ಳೋದಿಲ್ಲ.
ಸಂಸ್ಕಾರ ಮಾಡ್ಕೊಂಡಿದ್ರೆ ಅದನ್ನು ನಾವು ಶುದ್ಧೀಕರಣದ ಮೂಲಕ ತೆಗೆದುಹಾಕ್ಬೋದು. 4ನೇದು, ನಾವು ಭೋಗದ ಮೂಲಕನೂ ಆ ಸಂಸ್ಕಾರನ ತೆಗೆದುಹಾಕಬಹುದು. ಸೊ 4 ದಾರಿಗಳಿದೆ. 2 ಸಂಸ್ಕಾರ ಮಾಡದೇ ಇರಕ್ಕೆ, 2 ಆಗಿರ್ತಕ್ಕಂಥ ಸಂಸ್ಕಾರನ ತೆಗೆದುಹಾಕ್ಲಿಕ್ಕೆ. ಅಂದ್ರೆ ಇದಿಷ್ಟು ಕೂಡ ನಮಗೆ ಪರಿಶುದ್ಧ ಮಾಡುತ್ತೆ. ಪರಿಶುದ್ಧತೆಗೆ ಅಲ್ಲಿಗೆ 4 ದಾರಿ ಇದೆ ಅಂತ ಆಯ್ತು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ಪರಿಶುದ್ಧವಾಗಿರ್ಬೇಕಂದ್ರೆ ಈ 4ರಲ್ಲಿ ನಾವು 4ನ್ನೂ ಮಾಡ್ತಿದ್ರೆ ಒಳ್ಳೇದು. ಅಟ್ಲೀಸ್ಟ್ ಕೆಲವಾದ್ರೂ ಮಾಡ್ಬೇಕು. ಹೃದಯದೊಂದಿಗೆ ಯಾವಾಗಲೂ ಸಂಪರ್ಕ ಇಟ್ಕೊಂಡಿರ್ಬೇಕು. ಅದಕ್ಕೆ ನಿನ್ನೆ ಮಾತಾಡಿದ್ವಲ್ಲ, ಧ್ಯಾನ ಆದ್ಮೇಲೆ ಹೃದಯದ ಕಡೆಗೆ ಅವಾಗ ಗಮನ ಕೊಡ್ತೀರಿ ಅಂತ. ನಿನ್ನೆ ಬೆಳಿಗ್ಗೆ ಯಾರೋ ಧ್ಯಾನಕ್ಕೆ ಬಂದಿದ್ರು. ತುಂಬಾ ಚೆನ್ನಾಗಿತ್ತು. ನನಗೆ ಎಲ್ಲ ಯೋಚನೆಗಳು ಧ್ಯಾನಕ್ಕೆ ಮುಂಚೆ ನನಗೆ ಸಿಕ್ಕಾಪಟ್ಟೆ ಪ್ರಶ್ನೆಗಳಿದೆ ನಿಮ್ಗೆ ಕೇಳೋದು ಅಂತ ಹೇಳಿದ್ರು. ಧ್ಯಾನ ಆದ್ಮೇಲೆ ಎಲ್ಲ ಪ್ರಶ್ನೆ ಕರಗೋಯ್ತು, ಯಾವ ಪ್ರಶ್ನೆನೂ ಇಲ್ಲವಾಗ ಅಂತ ಹೇಳೋದು. ಎಷ್ಟು ಕಾಮ್ ಆಗಿದೆ ಅಂದ್ರೆ ನನ್ನ ಲೈಫಲ್ಲಿ ಇಷ್ಟು ಕಾಮ್ ಆಗೇ ಇರಲಿಲ್ಲ ಅಂತ ಹೇಳೋದು. ಸರಿ, ಈ ಕಾಮ್ನೆಸ್ ಇದೆಯಲ್ಲ, ಮನೆಗೆ ಹೋಗಿ ನೋಡ್ಕೊಳ್ತಾ ಇರಿ, ಅವಾಗ ಎಷ್ಟೊತ್ತಿರುತ್ತೆ ಅಂತ ಹೇಳಿ ಕಳಿಸಿದೆ. ಸಾಯಂಕಾಲ ಮೆಸೇಜ್ ಮಾಡಿದ್ರು, ಮನೆಗೆ ಹೋಗಿ ಆಫೀಸ್ ಕೆಲಸ ಶುರು ಮಾಡಿದ ತಕ್ಷಣ ಎಲ್ಲ ಕಾಮ್ನೆಸ್ ಹೊರಟೋಯ್ತು ಅಂತ. ಅಂದ್ರೆ ನಾವು ಧ್ಯಾನದಲ್ಲಿ ಗಳಿಸ್ತಕ್ಕಂಥ ಸ್ಥಿತಿ ಎಷ್ಟು ಬೇಗ ನೋಡಿ ಆವಿಯಾಗಿ ಹೊರಟೋಗುತ್ತೆ. ನಾವು ಅದನ್ನ ಸರಿಯಾಗಿ ಹಿಡಿತದಲ್ಲಿ ಹಿಡ್ಕೊಳ್ಳೋದನ್ನ ಕಲೀಲಿಲ್ಲ ಅಂದ್ರೆ, ಅದನ್ನು ಜೀರ್ಣಿಸ್ಕೊಳ್ಳೋದು ಕಲೀಲಿಲ್ಲ ಅಂದ್ರೆ ಎಷ್ಟು ಬೇಗ ಹೊರಟೋಗ್ಬೋದು, ಬೇಗ ಕಳ್ಕೊಂಡ್ಬಿಡ್ತೀವಿ. ಸೊ ಇಲ್ಲಿ ಈ ಪ್ಯಾರಾಗ್ರಾಫ್ ಇದೆಯಲ್ಲ, ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಹೃದಯದೊಂದಿಗೆ ಸಂಪರ್ಕವಿರಿಸಿಕೊಂಡು ಅಲ್ಲಿಂದ ಭೋಗಗಳ ಮೂಲಕ ಅನುಭವಿಸುವುದು. ಈ 4 ಕೂಡ ನಮ್ಮನ್ನ ಏನಂತೀರ, ಶುದ್ಧವಾಗಿಡ್ಲಿಕ್ಕೆ ಇರ್ತಕ್ಕಂಥ ದಾರಿಗಳು. 2 ಇರ್ತಕ್ಕಂಥ ಭೋಗನ ತೆಗೆದಾಕ್ಲಿಕ್ಕೆ ದಾರಿ, ಇನ್ನು 2 ಭೋಗ ಆಗದೇ ಇರುವಂತ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ದಾರಿ. ಹೌದು, ದಾಜಿ ಹೇಳಿದರು. ಮತ್ತು ಶುದ್ಧೀಕರಣದ ಮೂಲಕ ನಾವು ಸಂಸ್ಕಾರಗಳನ್ನು ದೊಡ್ಡ ಪ್ರಮಾಣದಲ್ಲಿ ತೆಗೆದು ಹಾಕುತ್ತೇವೆ. ಅಲ್ಲಿ ಭೋಗ ಬಂದಾಗ ಒಂದೇ ಸಂಸ್ಕಾರ ಬರುತ್ತೆ. ಶುದ್ಧೀಕರಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ತೆಗೆದುಹಾಕ್ತೀವಿ. ಭೋಗದಲ್ಲಿ ನಾವು ಸಂಸ್ಕಾರಗಳನ್ನು ಪ್ರತ್ಯೇಕವಾಗಿ ಒಂದೊಂದಾಗಿ ತೆಗೆದು ಹಾಕುತ್ತೇವೆ. ಅದು ಅಲ್ಲದೆ ಶುದ್ಧೀಕರಣವು ಸಂಸ್ಕಾರಗಳನ್ನು ಅವುಗಳ ಅನುಭವಗಳ ರೂಪದಲ್ಲಿ ಪ್ರಕಟವಾಗುವ ಮುಂಚೆಯೇ ತೆಗೆದು ಹಾಕುತ್ತದೆ. ಭೋಗ ನಮ್ಮ ಅನುಭವದ ಮುಖಾಂತರ ಹೋಗುತ್ತೆ ಹೊರಗಡೆ. ಇಲ್ಲಿ ಅನುಭವ ಪ್ರಕಟ ಆಗುವ ಮುಂಚೆನೆ ಶುದ್ಧೀಕರಣ ಸಂಸ್ಕಾರನ ತೆಗೆದುಹಾಕುತ್ತೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಅವುಗಳನ್ನು ಅನುಭವಿಸದೇ ತೆಗೆದುಹಾಕುವುದೆಂದರೆ ಅದು ಅರವಳಿಕೆಯನ್ನು ಕೊಟ್ಟು ಶಸ್ತ್ರಚಿಕಿತ್ಸೆ ಮಾಡಿದಂತೆ. ನಮಗೆ ಅವುಗಳ ಅನುಭವವೇ ಆಗುವುದಿಲ್ಲ. ಸೊ ಯಾರಿಗೂ ಆಪರೇಷನ್ ಮಾಡಬೇಕು, ನಾವು ಅನಸ್ತಿಷ್ಯ ಕೊಟ್ಬಿಟ್ಟು ಆಪರೇಷನ್ ಮಾಡ್ತೀವಿ. ಅನಸ್ತಿಷ್ಯ ಕೊಟ್ಟು ಆಪರೇಷನ್ ಮಾಡಿದಾಗ ಆಪರೇಷನ್ ಆಗಿದೆ ಅಂತ ನಮ್ಗೆ ಗೊತ್ತೇ ಆಗಲ್ಲ. ನಾವು ನಿದ್ದೆಯಲ್ಲಿ ಇರ್ತೀವಿ ಅಥವಾ ಅನಸ್ತಿಷ್ಯದ ಎಫೆಕ್ಟ್ ನಲ್ಲಿ ಇರ್ತೀವಿ, ನಿದ್ರಾವಸ್ಥೆಯಲ್ಲಿ ಇರ್ತೀವಿ. ಸೊ ಅವಾಗ ನಮಗೆ ಗೊತ್ತಾಗಲ್ಲ. ಅದೇ ರೀತಿ ಶುದ್ಧೀಕರಣದಲ್ಲೂ ಕೂಡ ಅರವಳಿಕೆ ಕೊಟ್ಟು ಹೇಗೆ ನಾವು ಯಾವುದೋ ಆಪರೇಷನ್ ಮಾಡ್ತೀವೋ ಅದೇ ರೀತಿಯಾಗಿ ಶುದ್ಧೀಕರಣದಲ್ಲಿ ನಮ್ಮ ಅನುಭವಕ್ಕೆ ಬರದೇ ಇಲ್ಲ. ಅನುಭವಕ್ಕೆ ಬರೋ ಮುಂಚೆನೆ ಅದನ್ನು ನಾವು ತೆಗೆದುಹಾಕಿರ್ತೀವಿ ಶುದ್ಧೀಕರಣದಲ್ಲಿ. ಸೊ 2 ವ್ಯತ್ಯಾಸ. ಇದನ್ನ ಕೇಳ್ತಾರೆ ಪ್ರಶ್ನೆ, ನಿಮಗೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ, ಭೋಗಕ್ಕೆ ಮತ್ತು ಶುದ್ಧೀಕರಣಕ್ಕೆ ಇರುವ ವ್ಯತ್ಯಾಸವೇನು ಅಂತ ಕೇಳ್ತಾರೆ. ಮತ್ತೆ ಭೋಗದ ಡೆಫಿನೇಷನ್ ಇರ್ಬೋದು, ಶುದ್ಧೀಕರಣದ ಡೆಫಿನೇಷನ್ ಇರ್ಬೋದು, ಅದನ್ನು ಕೂಡ 1 ಮಾರ್ಕ್ ಕ್ವೆಶ್ಚನ್ ಆಗಿ ಬರ್ಬೋದು. ನಾವು ಹಾರ್ಟ್ಫುಲ್ನೆಸ್ ಪ್ರಶಿಕ್ಷಕನ ಜೊತೆಗೂಡಿ ಧ್ಯಾನವನ್ನು ಮಾಡಿದರೆ ಮತ್ತು ಆಳವಾದ ಶುದ್ಧಿಗಳು ನಡೆಯುತ್ತದೆ. ನಮ್ಮ ಸಂಸ್ಕಾರದ ಕಟ್ಟದ ಬುನಾದಿಯು ಪ್ರಶಿಕ್ಷಕನ ಜೊತೆಯಲ್ಲಿ ತೆಗೆದುಕೊಳ್ಳುವ ನಮ್ಮ ಮೊದಲ ಬೈಠಕ್ಕಿನಲ್ಲಿಯೇ ಅದನ್ನು ತೆಗೆದು ಹಾಕಲ್ಪಡುತ್ತದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಮೊದಲ ಬೈಠಕ್ನಲ್ಲೇ ನಮ್ಮೆಲ್ಲ ಸಂಸ್ಕಾರಗಳ ಬುಡ ಇದೆಯಲ್ಲ, ಬುನಾದಿ, ಅದನ್ನು ತೆಗೆದು ಹಾಕಲಾಗುತ್ತದೆ. ಭದ್ರವಾದ ಬುನಾದಿ ಇಲ್ಲದೆ ಯಾವ ಕಟ್ಟಡವೂ ನಿಲ್ಲದು. ಎಂದೋ ನಾಳೆಯೋ ಅದು ಕುಸಿದು ಬೀಳಲೇಬೇಕು. ಅದನ್ನ ಕೇಳ್ಬೋದು, ಮೊದಲನೇ ಬೈಠಕ್ನಲ್ಲಿ ಹಿಂಗ ಆಗತ್ತೆ ಅಂತ ಬರೆದಿದ್ದಾರೆ, ಸರಿನಾ ತಪ್ಪ ಅಂತ ಕೇಳ್ಬೋದು. ಈ ಶುದ್ಧೀಕರಣದ ವಿಧಾನದಲ್ಲಿ ನಮ್ಮ ಪಾತ್ರವೇನೆಂದರೆ ನಮ್ಮ ವೈಯಕ್ತಿಕ ಶುದ್ಧೀಕರಣವನ್ನು ದಿನದ ಕೊನೆಯಲ್ಲಿ ಮಾಡುವುದು. ಹಾಗೆ ಮಾಡುವುದರಿಂದ ನಾವು ಆ ದಿನದ ಸಾಂಸ್ಕಾರಿಕ ಸಂಚಯವನ್ನು ತೆಗೆದುಹಾಕುತ್ತೇವೆ. ಒಬ್ಬ ಪ್ರಶಿಕ್ಷಕರೊಡನೆ ನಿಯತವಾದ ಬೈಠಕ್ಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ನಾವು ನಮ್ಮ ಸಾಂಸ್ಕಾರಿಕ ಭಾರವನ್ನು ಈ ಜನ್ಮದ ಸ್ವಲ್ಪ ಸಮಯದಲ್ಲಿಯೇ ತೆಗೆದುಹಾಕಬಹುದು. ಹಾಗಾಗಿ ರೆಗ್ಯುಲರ್ ಸಿಟ್ಟಿಂಗ್ಸ್ ತಗೊಳ್ಳೋದು ಅಗತ್ಯ. ಪ್ರತಿ ವಾರನೂ ಮರಿದಿರ ಹೋಗಿ ಸಿಟ್ಟಿಂಗ್ ತಗೋಬೇಕು. ಯಾಕೆಂದ್ರೆ ನಾವು ಪ್ರಶಿಕ್ಷಕರ ಜೊತೆ ಬೈಠಕ್ ತಗೊಂಡಾಗ ಈ ಜನ್ಮದ ಎಲ್ಲ ಸಂಸ್ಕಾರಗಳೇನಿದೆ, ನಮ್ಮ ಸಂಸ್ಕಾರಗಳ ಆಗರ ಏನಿದೆ, ಅದೆಲ್ಲವನ್ನು ಸ್ವಲ್ಪ ಸಮಯದಲ್ಲಿ ಎಲ್ಲವನ್ನು ನಾವು ತೊಡೆದು ಹಾಕಬಹುದು. ಆದರೂ ನಾವು ನಮ್ಮ ಸಂಸ್ಕಾರಗಳನ್ನು ದಿನಂಪ್ರತಿ ಶುದ್ಧ ಮಾಡುತ್ತಿದ್ದರು ಮತ್ತು ಪ್ರಶಿಕ್ಷಕರಿಂದ ಪ್ರತಿ ತಿಂಗಳು ಕೆಲವು ಸಲ ಬೈಠಕ್ಗಳನ್ನು ತೆಗೆದುಕೊಳ್ಳುತ್ತಿರುವ ಹೊರತಾಗಿ ನಾವು ಹೊಸ ಸಂಸ್ಕಾರಗಳನ್ನು ಉಂಟು ಮಾಡುವುದನ್ನು ನಿಲ್ಲಿಸದೇ ಹೋದರೆ ಆ ಭಾರವು ಕಡಿಮೆಯಾಗದು. ಸೊ ಒಂದ್ ಕಡೆಯಿಂದ ತೆಗಿತಾ ಇರ್ತೀರ, ಇನ್ನೊಂದು ಕಡೆಯಿಂದ ತುಂಬುತ್ತಾ ಇರ್ತೀರ. ಇಲ್ಲದಿದ್ದರೆ ಅದು ಧೋರಣೆಯೊಳಗಿನ
ರಂಧ್ರವನ್ನು ಮುಚ್ಚಲು ಪ್ರಯತ್ನ ಪಡದೆ ಅದನ್ನು ನಡೆಸಿದಂತಾಗುತ್ತದೆ. ದೋಣಿಯೊಳಗಿನ, ಸೊ ಈಗ ದೋಣಿನಲ್ಲಿ ತೂತಾಗಿದೆ, ಆ ತೂತನ್ನ ಮುಚ್ಚಿದಿರ ನೀವು ಹಾಗೆ ಅದನ್ನ ನೀರಿನಲ್ಲಿ ಓಡಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಅವಾಗ ಏನಾಗುತ್ತೆ, ನೀರು ಆ ರಂಧ್ರದ ಮೂಲಕ ದೋಣಿ ಒಳಗೆ ಬರುತ್ತೆ, ದೋಣಿ ಮುಳುಗಿ ಹೋಗುತ್ತೆ. ಅಂದರೆ ಪ್ರತಿಕ್ರಿಯೆ ರಹಿತನಾಗಿರುವುದೇ ನಾನು ಕೇಳಿದೆ. ಹೌದು ಎಂದರು ದಾಜಿ. ನಾವು ಹೇಗೆ ಪ್ರತಿಕ್ರಿಯೆ ರಹಿತರಾಗುವುದು ನಾನು ಕೇಳಿದೆ. ಧ್ಯಾನ ಮಾಡಿ, ದಾಜಿ ಹೇಳಿದರು. ಧ್ಯಾನದಲ್ಲಿ ನಾವು ವಿಚಾರಗಳನ್ನು ನಿರ್ಲಕ್ಷಿಸಲು ಕಲಿಯುತ್ತೇವೆ. ನಾವು ಅವುಗಳಿಗೆ ಗಮನವನ್ನು ನೀಡುವುದಿಲ್ಲ ಮತ್ತು ಅವುಗಳೊಂದಿಗೆ ಹೋರಾಡುವುದೂ ಇಲ್ಲ. ಅವುಗಳು ಕೇವಲ ತಮ್ಮ ಮುಂದೆ ಹಾದು ಹೋಗುತ್ತಿರುವ ಇದ್ದಂತೆ. ನಾವು ಧ್ಯಾನದಲ್ಲಿ ಎಷ್ಟು ಪ್ರತಿಕ್ರಿಯೆ ರಹಿತವಾಗಿರುವೆವೋ, ಎಚ್ಚರದ ಸ್ಥಿತಿಯಲ್ಲಿಯೂ ಹಾಗೇ ಇದ್ದರೆ ಒಟ್ಟಾರೆ ಸಂಸ್ಕಾರಗಳು ನಾವು ಆಗುವುದನ್ನು ನಿಲ್ಲಿಸುತ್ತೇವೆ. ಸೊ ಇನ್ನೊಂದು ಕ್ಲೂ ಕೊಡ್ತಾ ಇದೆ. ಧ್ಯಾನದಲ್ಲಿ ನಾವು ಹೇಗೆ ಪ್ರತಿಕ್ರಿಯೆ ಕೊಡಲ್ವೋ, ಎಚ್ಚರಿಕೆ ಸ್ಥಿತಿನಲ್ಲೂ ನಾವು ಸಂಸಾರ ಮಾಡಬೇಕಾದ್ರೂ ಅದೇ ರೀತಿ ಪ್ರತಿಕ್ರಿಯೆ ಕೊಡಲಿಲ್ಲ ಅಂದ್ರೆ ನಾವು ಸಂಸ್ಕಾರಗಳನ್ನ ಹುಟ್ಟಾಕಲ್ಲ. ಆಗ ನಿಜವಾದ ಮುಕ್ತಿಯ ಉದಯವಾಗುವುದು ಮತ್ತು ನಾವು ಧ್ಯಾನ ಭಾವದಲ್ಲಿರಲು ಯಾವುದೇ ಪ್ರಯತ್ನ ಮಾಡುವ ಅಗತ್ಯವಿಲ್ಲ. ಅವಾಗ ಇನ್ನೊಂದು ಕ್ಲೂ. ಸೊ ಆ ರೀತಿ ಪ್ರತಿಕ್ರಿಯೆ ನೀಡದೇ ಇದ್ದಾಗ ನಾವು ಧ್ಯಾನಸ್ಥ ಸ್ಥಿತಿನಲ್ಲಿ ಮಗ್ನರಾಗಿರ್ತೀವಿ. ಏಕೆಂದರೆ ಹೊರಗಿನ ಪ್ರಚೋದನೆಗಳಿಗೆ ಪ್ರತಿಕ್ರಿಯಿಸುವ ಯಾವ ಸಂಸ್ಕಾರವೂ ನಮ್ಮೊಳಗೆ ಇರುವುದಿಲ್ಲ. ನಾವು ಸಹಜ ಪ್ರವೃತ್ತಿಯಿಂದ ಅಂತರ್ಬೋಧದೆಡೆಗೆ, ಸುಪ್ತ ಪ್ರಜ್ಞೆಯಿಂದ ಪ್ರಜ್ಞಾನದೆಡೆಗೆ, ಪ್ರತಿಕ್ರಿಯಿಸುವ ಮನಸ್ಸಿನಿಂದ ಸ್ಪಂದಿಸುವ ಹೃದಯದೆಡೆಗೆ ಚಲಿಸುತ್ತೇವೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಲಾಸ್ಟ್ 3 ನಾವು ಧ್ಯಾನ ಮಾಡ್ತಾ ಏನಾಗುತ್ತೆ, ಈ 3 ಆಗುತ್ತೆ. ನಾವು ಸಹಜ ಪ್ರವೃತ್ತಿಯಿಂದ ಅಂತರ್ಬೋಧದೆಡೆಗೆ, ವಿ ಸ್ಟಾರ್ಟ್ ಗೋಯಿಂಗ್ ಟುವರ್ಡ್ಸ್ ದ ಸೆಂಟರ್ ಆರ್ ಮೂಲ. ಸುಪ್ತ ಪ್ರಜ್ಞೆಯಿಂದ ಪ್ರಜ್ಞಾನದೆಡೆಗೆ ಹೋಗ್ತೀವಿ. ಫ್ರಮ್ ಸಬ್ ಕಾನ್ಶಿಯಸ್ ವಿ ಗೋ ಟುವರ್ಡ್ಸ್ ದ ಸೂಪರ್ ಕಾನ್ಶಿಯಸ್. ಪ್ರತಿಕ್ರಿಯಿಸುವ ಮನಸ್ಸಿನಿಂದ, ರಿಯಾಕ್ಟಿವ್ ಮೈಂಡ್ ನಿಂದ ಸ್ಪಂದಿಸುವ ಹೃದಯ. ಸೊ ವಿ ಗೋ ಟು ಫೀಲಿಂಗ್ ಹಾರ್ಟ್, ಆ ಎಡೆಗೆ ಚಲಿಸ್ತೀವಿ. ಈಗ ಶುದ್ಧೀಕರಣದ ಪ್ರಕ್ರಿಯೆ. ಶುದ್ಧೀಕರಣದ ವಿಧಾನವು ಹಲವು ಪ್ರಾಯೋಗಿಕ ಅಂಶಗಳಿಂದ ಕೂಡಿ ಒಂದು ಮಹತ್ವಪೂರ್ಣವಾದ ಉಪಕರಣವೆನಿಸಿದೆ. ಅದು ನಮ್ಮ ವೈಯಕ್ತಿಕ ಮಿತಿಯನ್ನು ಮೀರಿ ಹೋಗಲು ನೆರವಾಗುವುದು ಮತ್ತು ಜೀವನದಲ್ಲಿ ಅಗಾಧವಾದ ಸಂಕೀರ್ಣತೆಗಳಿಂದ ಎಡವಿ ಬೀಳದಂತೆ ತಡೆಯುವುದು. ಅದನ್ನು ಅಂಡರ್ಲೈನ್ ಮಾಡಿಕೊಳ್ಳ್ರಿ. ವೈಯಕ್ತಿಕ ಮಿತಿಗಳನ್ನು ಮೀರಿ ಹೋಗಲು ನೆರವಾಗುವುದು ಮತ್ತು ಅಗಾಧವಾದ ಸಂಕೀರ್ಣತೆಗಳಿಂದ ಎಡವಿ ಬೀಳದಂತೆ ತಡೆಯುವುದು. ಬದುಕಿನಲ್ಲಿ ನಾನು ದೊಡ್ಡ ತಪ್ಪುಗಳನ್ನು ಮಾಡದಂತೆ ಶುದ್ಧೀಕರಣವು ನಮ್ಮನ್ನು ರಕ್ಷಿಸುತ್ತದೆ ಹಲವಾರು ಸಂದರ್ಭಗಳಲ್ಲಿ. ಇದನ್ನು ಕೂಡ ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಕೇವಲ ಕೆಲವೇ ಕ್ಷಣಗಳ ಶುದ್ಧೀಕರಣವು ವಿವೇಕ ಉದಯಿಸಲು ಮತ್ತು ಸ್ಪಷ್ಟತೆಯಿಂದ ಕೂಡಲು ಅನುವು ಮಾಡಿಕೊಡುತ್ತದೆ. ಸೊ ಬರೀ ಕೆಲವೇ ನಿಮಿಷ ಮಾಡಿದ್ರು ಕೂಡ ನಮಗೆ ಅದು ವಿವೇಕ ಉದಯ ಆಗಲಿಕ್ಕೆ ಮತ್ತು ಸ್ಪಷ್ಟತೆ ಕೊಡುತ್ತೆ ಜೀವನದಲ್ಲಿ. ಹಾರ್ಟ್ಫುಲ್ನೆಸ್ ಅಭ್ಯಾಸಗಳಲ್ಲಿ ಅತಿ ಮುಖ್ಯ ಮಹತ್ವದೆಂದರೆ ಶುದ್ಧೀಕರಣದ ವಿಧಾನವೆಂದು ನನ್ನ ಅನಿಸಿಕೆ ಎಂದರು ದಾಜಿ. ಚಾರಿಯವರು ಹೇಳುತ್ತಿದ್ದರು, ಶುದ್ಧೀಕರಣವಿಲ್ಲದ ಧ್ಯಾನವು ಕೆಸರಿನಲ್ಲಿ ಹೂತು ಹೋಗಿರುವ ಒಂದು ಸುಂದರವಾದ ಕಾರಿನಂತೆ. ಒಂದು ಅತಿಶಯವಾದ ಕಾರು ಒಳ್ಳೆಯ ರಸ್ತೆ ಇಲ್ಲದಿದ್ದರೆ ನಿಮಗೆ ಉಪಯೋಗವಾಗದು. ಅದರಂತೆ ನೀವು ಎಷ್ಟೇ ಧ್ಯಾನ ಮಾಡಿದರೂ ಶುದ್ಧೀಕರಣವಿಲ್ಲದೆ ನೀವು ಹೆಚ್ಚು ಮುಂದುವರಿಯಲಾರಿರಿ. ಏಕೆಂದರೆ ನೀವು ಸೃಷ್ಟಿಸುವ ಅಂತರಂಗದ ಒಂದು ಸುಂದರವಾದ ಸ್ಥಿತಿಯು ಹಲವು ಅಶುದ್ಧತೆಗಳ ಪದರದಿಂದ ಮುಚ್ಚಿ ಹೋಗಿರುತ್ತದೆ. ಶುದ್ಧೀಕರಣ ಮಾಡ್ಕೊಳ್ಳಿಲ್ಲ ಅಂದ್ರೆ ಧ್ಯಾನದಲ್ಲಿ ನಮ್ಮ ಆಗ್ತಕ್ಕಂಥ ಪ್ರಗತಿ ನಮಗೆ ಕುಂಠಿತವಾಗುತ್ತೆ. ಆದಾಗ್ಯೂ ನಾವು ನಮ್ಮನ್ನು ಎಂದು ಅಶುದ್ಧರೆಂದು, ಮಲಿನತೆಯಿಂದ ಕೂಡಿದವರೆಂದು ತಿಳಿಯಬಾರದು. ಈ ಶುದ್ಧೀಕರಣದ ವಿಧಾನದಿಂದ ನಾವು ಅಶುದ್ಧರೆಂದು ಎಂದೂ ಯೋಚಿಸದೆ ಪಾವಿತ್ರ್ಯದೆಡೆಗೆ ಚಲಿಸುತ್ತೇವೆ. ನಾವು ಸಂಕೀರ್ಣತೆಯಿಂದ ಕೂಡಿದವರೆಂದು ತಿಳಿಯದೆ ಸರಳತೆಯೆಡೆಗೆ ಚಲಿಸುತ್ತೇವೆ. ಸೊ ಶುದ್ಧೀಕರಣದಲ್ಲಿ ಏನಾಗುತ್ತೆ ಅಂತ ಕೇಳ್ತಾರೆ. ಸೊ ನಾವು ಇದನ್ನು ಎಷ್ಟೋ ಜನ ಈ ಸತಿ ಎಕ್ಸಾಮ್ ನಲ್ಲಿ ಪರೀಕ್ಷೆಯಲ್ಲಿ ಬರೆದಿರಲಿಲ್ಲ, ಸರಿಗೆ ಮಾರ್ಕ್ಸ್ ಹೋಯ್ತು ಅವ್ರಿಗೆ. ಶುದ್ಧೀಕರಣದಿಂದ ನಾವು ಅಶುದ್ಧತೆಯಿಂದ ಶುದ್ಧತೆಯೆಡೆಗೆ ಹೋಗ್ತೀವಿ, ಸಂಕೀರ್ಣತೆಯಿಂದ ಸರಳತೆಯೆಡೆಗೆ ಹೋಗ್ತೀವಿ. ಇದನ್ನ ದಯವಿಟ್ಟು ಮನಸ್ಸಿಗೆ ಹಾಕೊಳ್ರಿ. ಇದು ಬಂದಾಗ ಬರೀರಿ. ಎಷ್ಟೋ ಜನ ಶುದ್ಧೀಕರಣದ ಪ್ರಕ್ರಿಯೆ ಕೇಳಿದ್ದಾಗ ಅದನ್ನ ಪೂರ್ತಿ ಎಲ್ಲ ಗಾಢತೆ ಅಂತ ಬರೆದು ಬಿಟ್ಟಿದ್ದಾರೆ. ಅಶುದ್ಧತೆಯಿಂದ ಶುದ್ಧತೆಗೆ ಹೋಗ್ತೀವಿ, ಸಂಕೀರ್ಣತೆಯಿಂದ ನಾವು ಸರಳತೆಯೆಡೆಗೆ ಹೋಗ್ತೀವಿ ಅಂತ ಯಾರು ಬರದೇ ಇಲ್ಲ ಎಷ್ಟೋ ಜನ. ಹಾಗಾಗಿ ಸುಮಾರು ಜನಕ್ಕೆ ಮಾರ್ಕ್ಸ್ ಹೋಯ್ತದಲ್ಲಿ. ನಮ್ಮ ಸಂಸ್ಕಾರಗಳ ಅಡಿಯಲ್ಲಿ ನಾವು ಸದಾ ಪರಿಶುದ್ಧರು ಮತ್ತು ಸರಳರು. ಅಶುದ್ಧತೆಯು ಆತ್ಮವನ್ನು ಎಂದೂ ಸ್ಪರ್ಶಿಸುವುದು, ಅದು ಆತ್ಮನನ್ನು ಮರೆಮಾಚುತ್ತದೆ ಅಷ್ಟೇ. ಸೊ ಆತ್ಮ ಅದನ್ನು ಅಶುದ್ಧತೆ ಎಂದೂ ಆತ್ಮವನ್ನು ಸ್ಪರ್ಶಿಸುವುದಿಲ್ಲ, ಅದನ್ನು ಮರೆಮಾಚುತ್ತಷ್ಟೇ. ಮತ್ತು ಆತ್ಮದ ದಿವ್ಯ ತೇಜದ ಕಿರಣಗಳು ನಮ್ಮ ಪ್ರಜ್ಞೆಯನ್ನು ಬೆಳಗದಂತೆ ಅದು ತಡೆಯುತ್ತದೆ.
ಸೊ ಅದು ಮಧ್ಯದಲ್ಲಿ ಅಡ್ಡ ಆಗುತ್ತಷ್ಟೆ. ಅದು ಹಾಗಿರುವಾಗ ನಮ್ಮ ಅರಿವು ಮಸುಕಾಗುತ್ತದೆ. ನಮ್ಮ ಅರಿವಿಗೆ ಮಂಕು ಬಡಿಯುವುದು ಮತ್ತು ನಾವು ಅಶುದ್ಧತೆಗಳನ್ನು ಮತ್ತು ಸಂಕೀರ್ಣತೆಗಳನ್ನು ತೆಗೆದುಹಾಕಬೇಕು ಅಷ್ಟೇ. ಆಗ ನಮ್ಮ ಸಹಜ ಪರಿಶುದ್ಧತೆ ಮತ್ತು ಸರಳತೆ ಪ್ರಕಾಶಿಸಲು ಪ್ರಾರಂಭಿಸುತ್ತದೆ. ಹಾಗಾದರೆ ನಾವು ನಿತ್ಯದ ಕ್ರಮವಾಗಿ ಶುದ್ಧೀಕರಣವನ್ನು ಮಾಡುತ್ತಾ ಹೋಗಬೇಕು. ನಾನು ಹೇಳಿದೆ, ಸರಿಯಾಗಿ ಹೇಳಿದಿರಿ ಎಂದರು ದಾಜಿ. ನೀವು ಸ್ನಾನ ಮಾಡುವಂತೆಯೇ ಅದನ್ನು ಅದೇ ಭಾವದಿಂದ ಮಾಡಿ. ದಿನ ಹ್ಯಾಕ್ ಸ್ನಾನ ಮಾಡ್ತೀವೋ ಅದೇ ರೀತಿ ಶುದ್ಧೀಕರಣ ಮಾಡಿ. ಒಂದು ಸ್ವಚ್ಛತೆಯ ಪ್ರತೀಕವಾಗಿ ನೀವು ಹಲ್ಲುಜ್ಜುವುದನ್ನು ಮತ್ತು ಸ್ನಾನ ಮಾಡುವುದು ಹೊರಗಿನ ಸ್ವಚ್ಛತೆಗಾಗಿ, ಶುದ್ಧೀಕರಣವು ಅಂತರಂಗದ ಸ್ವಚ್ಛತೆಗಾಗಿ. ಅದು ನಿಮ್ಮ ಪ್ರಜ್ಞೆಯನ್ನು ಅತ್ಯಂತ ಸ್ಪಷ್ಟವಾಗಿ ಇರಿಸುವಂತೆ ಮಾಡುತ್ತದೆ. ಸೊ ಶುದ್ಧೀಕರಣ ಆಂತರಿಕ ಸ್ವಚ್ಛತೆಗೋಸ್ಕರ ಮಾಡ್ತೀರ. ನೀವು ಅಶುದ್ಧತೆಗಳು ಎಂದಾಗ ಅದರ ಅರ್ಥ ಸಂಸ್ಕಾರಗಳಲ್ಲವೇ? ನಾನು ಕೇಳಿದೆ. ಹೌದು ಎಂದರು ದಾಜಿ. ಆದರೆ ಇವುಗಳೆಲ್ಲ ತತ್ವ ಮತ್ತು ಸಿದ್ಧಾಂತಗಳ ಪರಿಧಿಯಲ್ಲಿ. ನೀವು ನಿಜವಾಗಿ ಶುದ್ಧೀಕರಣವನ್ನು ಮಾಡಿದಾಗ ನಿಮಗೆ ಎಷ್ಟೋ ಹಗುರವಾದಂತೆ ಅನಿಸುತ್ತದೆ. ಇದನ್ನು ಅಂಡರ್ಲೈನ್ ಮಾಡಿ. ಶುದ್ಧೀಕರಣ ಮಾಡಿದಾಗ ಏನಾಗುತ್ತೆ? ಹಗುರ ಅಂತ ಅನಿಸುತ್ತೆ. ನೀವು ಉಲ್ಲಾಸ ಪಡುವಿರಿ. ಸೊ ಶುದ್ಧೀಕರಣದ ಪರಿಣಾಮ ಇವಾಗ ಹೇಳ್ತಾ ಇದ್ದಾರೆ. ಹಗುರ ಅಂತ ಅನಿಸುತ್ತೆ, ಉಲ್ಲಾಸ ಪಡೆಯುತ್ತೆ ಮತ್ತು ಸ್ಪಷ್ಟವಾದಂತ ಅನುಭವ ಆಗುತ್ತೆ. ಸಂಸ್ಕಾರಗಳ ಸಿದ್ಧಾಂತದ ಬಗ್ಗೆ ನಿಮ್ಮ ನಂಬಿಕೆಯ ಹೊರತಾಗಿಯೂ ಈ ಅನುಭವವು ನಿಮ್ಮನ್ನು ಪ್ರಚೋದಿಸುತ್ತದೆ. ಸೊ ನೀವು ಸಿದ್ಧಾಂತಗಳು ಏನೇ ಇರಲಿ ನಿಮ್ಮ ಮನಸ್ಸಿನಲ್ಲಿ ಶುದ್ಧೀಕರಣ ಮಾಡಿ ನೋಡಿದಾಗ ನಿಮಗೆ ಲೈಟ್ ಅಂತ ಅನಿಸುತ್ತೆ, ನಿಮಗೆ ಉಲ್ಲಾಸ ಬರುತ್ತೆ ಮತ್ತು ಸ್ಪಷ್ಟತೆ ಬರುತ್ತೆ. ಈ ಹಗುರತೆಯ ಅನುಭವದ ಕಾರಣದಿಂದಾಗಿ ಹೆಚ್ಚಿನ ಜನರು ಈ ವಿಧಾನವನ್ನು ಅನುಸರಿಸುತ್ತಿದ್ದಾರೆ. ಅವರು ಒಂದು ವ್ಯತ್ಯಾಸವನ್ನು ಕಾಣುತ್ತಿದ್ದಾರೆ ಮತ್ತು ಅದನ್ನು ಮೆಚ್ಚಿಕೊಳ್ಳುತ್ತಿದ್ದಾರೆ. ಕಾಲಕ್ರಮೇಣ ನಾವು ನಮ್ಮಲ್ಲಿ ಬದಲಾವಣೆಯನ್ನು ಕಾಣಲಾರಂಭಿಸುತ್ತೇವೆ. ಹಲವು ಅಭ್ಯಾಸಗಳು ಮತ್ತು ಪ್ರವೃತ್ತಿಗಳು ಬೆದ್ದು ಹೋಗುತ್ತವೆ. ಕೆಲವು ಸಲ ಅವುಗಳು ಹೋಗಿರುವುದನ್ನು ಸಹ ನೀವು ಗಮನಿಸಿರುವುದಿಲ್ಲ. ಆಗ ಯಾರು ಹೇಳುತ್ತಾರೆ, ಏನಾಯಿತು ನಿನಗೆ? ನೀನು ಸದಾ ಕೋಪದಿಂದ ಇರುತ್ತಿದ್ದೆ, ಹೌದೇನು? ನೀವು ಕೇಳುತ್ತೀರಿ. ನಿಮಗೆ ಅದರ ನೆನಪೂ ಇರುವುದಿಲ್ಲ. ಸಾಧಾರಣವಾಗಿ ನಾವು ಸಂಜೆಯಲ್ಲಿ 15ರಿಂದ 30 ನಿಮಿಷಗಳ ಕಾಲ ಶುದ್ಧೀಕರಣವನ್ನು ಮಾಡುತ್ತೇವೆ. ಆದರೆ ಕೆಲವು ಸಂದರ್ಭಗಳಿರುತ್ತವೆ ಆಗ ನಾವು ದಿನದ ಕೊನೆಯವರೆಗೂ ಕಾಯಬೇಕಾಗಿಲ್ಲ. ಬಹುಶಃ ನೀವು ಯಾವುದೋ ಒಂದು ವಾಗ್ವಾದದಲ್ಲಿ ಸಿಲುಕಿರುತ್ತೀರಿ ಅಥವಾ ಯಾವುದನ್ನೋ ಕುರಿತು ವಿಚಲಿತರಾಗಿದ್ದೀರಿ. ಆ ಸಂದರ್ಭದಲ್ಲಿ ಕೂಡಲೇ ಕುಳಿತು ಶುದ್ಧೀಕರಣವನ್ನು ಮಾಡಿ. ಅದು ಕೇವಲ 2-3 ನಿಮಿಷಗಳಾದರೂ ಸರಿ. ನೋಡಿ, ನೀವು ಮಧ್ಯಾಹ್ನದ ಭೋಜನದ ವೇಳೆ ನಿಮ್ಮ ಅಂಗಿಯ ಮೇಲೆ ಸಾಂಬಾರಿನ ಕಲೆ ಬಿದ್ದಂದರೆ ಅದನ್ನು ತೊಳೆಯಲು ಅಥವಾ ಅಂಗಿಯನ್ನು ಬದಲಾಯಿಸಲು ನೀವು ಸಂಜೆಯವರೆಗೂ ಕಾಯುವ ಅಗತ್ಯವಿಲ್ಲ. ಇದೆ ಅದೇ ರೀತಿ ಪ್ರಜ್ಞಾಪೂರ್ವಕವಾಗಿ ಆ ಕಲೆಯನ್ನು ಇಡೀ ದಿನ ನಿಮ್ಮೊಂದಿಗೆ ಒಯ್ಯಬೇಡಿ. ಅನಗತ್ಯವಾಗಿ ಆ ಹೊರೆಯನ್ನು ನಿಮ್ಮೊಂದಿಗೆ ಒಯ್ಯಬೇಡಿ. ಕೂಡಲೇ ಅದರ ಬಗ್ಗೆ ಕಾಳಜಿ ವಹಿಸಿರಿ. ಯಾವುದೋ ಅತಿರೇಕ ಸಂಭವಿಸಿ ನಿಮ್ಮ ಮನಸ್ಸಿಗೆ ಭಾರಿ ಮುಜುಗರವಾಗಿದ್ದಲ್ಲಿ ಹೃದ್ಪೂರ್ವಕತೆಯ ಪ್ರಶಿಕ್ಷಕರನ್ನು ಸಂಪರ್ಕಿಸಿ ಒಂದು ಬೈಠಕ್ ನೀಡುವಂತೆ ಕೇಳಿಕೊಳ್ಳಿ. ಅವರು ಯೋಗಿಕ ಪ್ರಾಣಾಹುತಿಯ ನೆರವಿನೊಂದಿಗೆ ನಿಮ್ಮೊಂದಿಗೆ ಧ್ಯಾನಿಸುತ್ತಾರೆ. ಸೊ 2-3 ವಿಚಾರ ಹೇಳ್ತಿದ್ದಾರೆ. ಸಾಯಂಕಾಲ ಮಾಡ್ಕೋಬಹುದು 15ರಿಂದ 20 ನಿಮಿಷ. ಅಕಸ್ಮಾತ್ ಏನಾದರೂ ಕೆಲವು ವಾದ ವಿವಾದ ಆಗಿದ್ರೆ, ಬೇರೆ ಯಾರು ಮನಸ್ಸಿಗೆ ತುಂಬಾ ವಿಚಲಿತವಾಗಿದ್ರೆ ಎಮರ್ಜೆನ್ಸಿ ಕ್ಲೀನಿಂಗ್ ಕೂಡ ಮಾಡ್ಕೋಬಹುದು. ಇನ್ನೂ ಕಷ್ಟ ಆಗ್ತಿದೆ ಅಂತ ಅನಿಸಿದ್ರೆ, ನಿಮಗೆ ಅದನ್ನ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಿದೆ ಅಂತ ಅನಿಸಿದ್ರೆ, ಅಥವಾ ನೀವು ಮಾಡ್ಕೊಂಡ್ರು ಏನು ಪ್ರಯೋಜನ ಆಗ್ತಿಲ್ಲ ಅಂತ ಅನಿಸಿದ್ರೆ ಪ್ರಶಿಕ್ಷಕರ ಹತ್ರ ಹೋಗಿ ಬೈಠಕ್ ತಗೋಬಹುದು. ನೀವು ಪ್ರಶಿಕ್ಷಕರೊಂದಿಗೆ ಬೈಠಕ್ ತೆಗೆದುಕೊಂಡಾಗ ನಾವು ಧ್ಯಾನ ಮಾಡುತ್ತಿರುವಂತೆ ಅವರು ನಮ್ಮ ಮೇಲೆ ಶುದ್ಧೀಕರಣವನ್ನು ಕೈಗೊಳ್ಳುವರು. ಸೊ ನಾವು ಧ್ಯಾನ ಮಾಡ್ತಾ ಇರ್ತೀವಿ, ಪ್ರಶಿಕ್ಷಕರು ನಮ್ಮ ಮೇಲೆ ಶುದ್ಧೀಕರಣವನ್ನು ಕೈಗೊಳ್ಳುತ್ತಾರೆ. ಈ ಪ್ರಶಿಕ್ಷಕರಿಂದ ಪಡೆದುಕೊಳ್ಳುವ ಶುದ್ಧೀಕರಣವು ನಾವು ದಿನಪ್ರತಿ ವೈಯಕ್ತಿಕವಾಗಿ ಮಾಡುವ ಶುದ್ಧೀಕರಣಕ್ಕಿಂತ ಅತ್ಯಂತ ಆಳವಾಗಿರುತ್ತದೆ. ಸೊ ಇದನ್ನು ಕೇಳ್ತಾರೆ. ಪ್ರಶಿಕ್ಷಕರಿಂದ ತಗೊಳ್ಳುವಂತ ಬೈಠಕ್ಕು ಮತ್ತು ನಾವು ಮಾಡ್ತಕ್ಕಂಥ ಶುದ್ಧೀಕರಣ, ಇವೆರಡರ ನಡುವೆ ಏನಾದ್ರು ವ್ಯತ್ಯಾಸ ಇದೆಯಾ ಇಲ್ವಾ ಅಂತಲೂ ಕೇಳ್ತಾರೆ. ಸೊ ಪ್ರಶಿಕ್ಷಕರಿಂದ ನೀವೇನು ಬೈಠಕ್ ತಗೊಳ್ತೀರಿ ಅಲ್ಲಿ ಶುದ್ಧೀಕರಣ ಆಳಕ್ಕಾಗುತ್ತೆ. ನಾವು ಬೈಠಕ್ ತೆಗೆದುಕೊಳ್ಳುವಾಗ ಕೇವಲ ಧ್ಯಾನ ಮಾಡುತ್ತೇವೆ ಮತ್ತು ಪ್ರಶಿಕ್ಷಕರು ತಮ್ಮ ಕೆಲಸವನ್ನು ಮಾಡಲು ಅನುವು ಮಾಡಿಕೊಡುತ್ತೇವೆ. ಸೊ ನಮ್ಮ ಕೆಲಸ ಏನಂದ್ರೆ ಕೋಆಪರೇಟ್ ಮಾಡೋದು. ಪ್ರಶಿಕ್ಷಕರು ಕೆಲಸ ಮಾಡ್ತಾರೆ, ನಾವು ಅವ್ರ ಜೊತೆ ಕೋಆಪರೇಟ್ ಮಾಡಬೇಕು ಧ್ಯಾನ ಮಾಡ್ತಾ. ನಾವು ಆ ಸಮಯದಲ್ಲಿ ಶುದ್ಧೀಕರಣದ ವಿಧಾನವನ್ನು ಅನುಸರಿಸುವುದಿಲ್ಲ. ಸೊ ಪ್ರಶಿಕ್ಷಕರ ಬೈಠಕ್ ಹೋಗಿ ನಾವು ಶುದ್ಧೀಕರಣ ಮಾಡಿಕೊಳ್ತಾ ಕೂತ್ಕೋಬಾರ್ದು, ವೈಯಕ್ತಿಕ ಶುದ್ಧೀಕರಣ. ಏಕೆಂದರೆ ಪ್ರಶಿಕ್ಷಕರು ಅದನ್ನು ಈಗಾಗಲೇ ನಮ್ಮ ಪರವಾಗಿ ಮಾಡುತ್ತಿದ್ದಾರೆ. ಆದರೆ ನಾವು ನಮ್ಮ ನಿತ್ಯದ ಶುದ್ಧೀಕರಣವನ್ನು ಕೈಗೊಂಡಾಗ ನಾವು ಧ್ಯಾನ
ಮಾಡುವುದಿಲ್ಲ. ನಾವು ಪದ್ಧತಿಯ ಪ್ರಕಾರ ಶುದ್ಧೀಕರಣವನ್ನು ಮಾಡುತ್ತೇವೆ. ಇದು ಕನ್ಫ್ಯೂಸ್ ಮಾಡ್ಕೋಬಹುದು. ಪ್ರಶಿಕ್ಷಕನ ಹತ್ರ ಹೋದಾಗ ನೀವು ಧ್ಯಾನ ಮಾಡ್ತೀರಿ. ನೀವು ಧ್ಯಾನ ಮಾಡಬೇಕಾದ್ರೆ ಶುದ್ಧೀಕರಣ ಮಾಡ್ಕೋಬಾರ್ದು. ನೀವು ಶುದ್ಧೀಕರಣ ಮಾಡುವಂತ ಸಮಯದಲ್ಲಿ ಧ್ಯಾನ ಮಾಡ್ಲಿಕ್ಕೆ ಹೋಗಬಾರದು. ನಾವು ಶುದ್ಧೀಕರಣವನ್ನು ಮಾಡುತ್ತಿದ್ದೇವೆ, ಧ್ಯಾನವನ್ನು ಮಾಡುತ್ತಿಲ್ಲ ಎಂದು ಖಚಿತವಾಗಿ ತಿಳಿಯುವುದು ಹೇಗೆ? ನಾನು ಕೇಳಿದೆ. ಧ್ಯಾನದಲ್ಲಿ ನೀವು ಕೇವಲ ವಿಶ್ರಮಿಸುತ್ತೀರಿ. ಈಗ ಧ್ಯಾನಕ್ಕೂ ಶುದ್ಧೀಕರಣಕ್ಕೂ ಇರತಕ್ಕಂಥ ವ್ಯತ್ಯಾಸ ಹೇಳ್ತಾ ಇದ್ದಾರೆ. ಧ್ಯಾನದಲ್ಲಿ ನೀವು ಕೇವಲ ವಿಶ್ರಮಿಸುತ್ತೀರಿ ಮತ್ತು ಆಳಕ್ಕೆ ಇಳುತ್ತೀರಿ. ಆದರೆ ಶುದ್ಧೀಕರಣವು ಒಂದು ಕ್ರಿಯಾತ್ಮಕವಾದಂಥ ವಿಧಾನ. ಕೆಲಸ ಮಾಡ್ತಾ ಇದ್ದೀರಿ ಶುದ್ಧೀಕರಣದಲ್ಲಿ, ಬರೀ ಕಾಯ್ತಾ ಇಲ್ಲ. ಶುದ್ಧೀಕರಣದಲ್ಲಿ ನಾವು ಇಚ್ಛಾಶಕ್ತಿಯನ್ನು ಬೆಳೆಸಿ ಎಲ್ಲವನ್ನೂ ಹೊರ ಹಾಕುತ್ತೇವೆ. ಹಾಗಾಗಿ ನಾವು ಶುದ್ಧೀಕರಣಕ್ಕೆ ಕುಳಿತಾಗ ಎಚ್ಚರದಿಂದ ಇರಬೇಕು. ಧ್ಯಾನದಲ್ಲೂ ಎಚ್ಚರದಿಂದ ಇರಬೇಕು, ಶುದ್ಧೀಕರಣದಲ್ಲೂ ಎಚ್ಚರದಿಂದ ಇರಬೇಕು. ಇಲ್ಲಿ ಕಲ್ಪನೆ ಮಾಡ್ಕೊಳ್ಳಲ್ಲ. ಧ್ಯಾನದಲ್ಲಿ ಶುದ್ಧೀಕರಣದಲ್ಲಿ ಕಲ್ಪನೆ ಮಾಡ್ಕೊಳ್ತೀವಿ. ಧ್ಯಾನದಲ್ಲಿ ಇಚ್ಛಾಶಕ್ತಿ ಉಪಯೋಗಿಸಲ್ಲ, ಶುದ್ಧೀಕರಣದಲ್ಲಿ ಇಚ್ಛಾಶಕ್ತಿ ಉಪಯೋಗಿಸ್ತೀವಿ. ಧ್ಯಾನದಲ್ಲಿ ವಿಶ್ರಮಿಸ್ತೀರಿ ಮತ್ತೆ ಆಳಕ್ಕೆ ಇಳಿತೀರಿ, ಶುದ್ಧೀಕರಣದಲ್ಲಿ ಒಂದು ಕ್ರಿಯೆಯನ್ನು ಮಾಡ್ತೀರಿ. ಆದರೆ ಅತಿ ಉತ್ತಮವಾದದ್ದೆಂದರೆ ಮೊದಲನೆಯದಾಗಿ ಸಂಸ್ಕಾರಗಳನ್ನು ಸೃಷ್ಟಿಸದೇ ಇರುವುದು. ದಾದಿಯವರು ನಕ್ಕು ಹೇಳಿದರು. ಕೆಲವು ಸಂದರ್ಭಗಳು ಸಂಸ್ಕಾರಗಳನ್ನು ಖಂಡಿತವಾಗಿ ಸೃಷ್ಟಿಸುವುದು. ಉದಾಹರಣೆಗೆ ಒಂದು ವಾದ ಪ್ರಾರಂಭವಾಗುವ ಮುನ್ನ ಏನಾಗುವುದೆಂದು ನಿಮಗೆ ತಿಳಿದಿರುತ್ತದೆ. ಇನ್ನೊಬ್ಬ ವ್ಯಕ್ತಿ ಹೇಳುವುದನ್ನು ನೀವು ಇಷ್ಟಪಡಲಾರಿ ಎಂದು ನಿಮಗೆ ತಿಳಿದಿರುತ್ತದೆ. ಆಗಲೇ ನೀವು ಜಾಗೃತರಾಗಬೇಕು. ಇವ್ರ ಹತ್ರ ಹೋದ್ರೆ ವಾದ ಆಗತ್ತೆ ಅಂತ ಗೊತ್ತಿದ್ರೆ ವಿ ಶುಡ್ ಬಿ ಕೇರ್ಫುಲ್. ಕಷ್ಟಕರವಾದ ಸಂಭಾಷಣೆ ಪ್ರಾರಂಭವಾಗುವ ಮುನ್ನವೇ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ತಿಳುವಳಿಕೆ ಮತ್ತು ಸಹಾನುಭೂತಿ ಬೆಳೆಸಿಕೊಳ್ಳಿ. ಆದರೆ ನಿಮ್ಮನ್ನು ನೀವು ಸಹ ಅರ್ಥ ಮಾಡಿಕೊಳ್ಳಬೇಕು. ನೀವು ಹೇಗೆ ಪ್ರತಿಕ್ರಿಯಿಸುವುದೆಂದು ನಿಮಗೆ ತಿಳಿದಿರುವುದರಿಂದ ಆ ಸಮಯದಲ್ಲಿ ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಬೇಕು. ನಾ ಹೀಗೆ ರಿಯಾಕ್ಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿದ್ರೆ ನನ್ನನ್ನು ನಾನು ಕಂಟ್ರೋಲಲ್ಲಿ ಇಟ್ಕೋಬಹುದು, ನಿಯಂತ್ರಣದಲ್ಲಿ ಇಟ್ಕೋಬಹುದು. ಸಾಧಾರಣವಾಗಿ ಶುದ್ಧೀಕರಣವು ಸ್ವಭಾವತಃ ಚಿಕಿತ್ಸಕವೆಂದು ನಾವು ತಿಳಿಯುತ್ತೇವೆ. ಅದನ್ನು ನೀವು ಉಪಯೋಗಿಸಿ ನಿಮ್ಮನ್ನು ಶುದ್ಧಗೊಳಿಸಿಕೊಂಡು ನಿಮ್ಮ ಆಂತರ್ಯದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವಿರಿ. ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ದಾರೆ. ನೀವು ಶುದ್ಧೀಕರಣ ಮಾಡ್ತಾ ಆಂತರಿಕ ಸಮತೋಲನ ಬರುತ್ತೆ. ಅದು ಚಿಕಿತ್ಸಕ ಕೂಡ ಹೌದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿನೇ ನಾವು ಯಾವುದೇ ಸ್ಥಿತಿನಲ್ಲಿ ಯಾರಾದರೂ ನಮ್ಮ ಹತ್ರ ಬೈಟಕ್ಕಿಗೆ ಅಂತ ಬಂದಾಗ ಅವ್ರ ಮನಸ್ಥಿತಿ ತುಂಬಾ ಚೆನ್ನಾಗಿಲ್ಲ, ಅವ್ರಿಗೇನು ತೊಂದರೆ ಇರ್ಬೋದು, ಕಾಯಿಲೆ ಇರ್ಬೋದು, ಅವ್ರು ತುಂಬಾ ಸ್ಟ್ರೆಸ್ ಆಗಿದ್ದಾರೆ ಅಂತ ಅಂದಾಗ ನೀವು ಅವರಿಗೆ ಬರೀ ಶುದ್ಧೀಕರಣ ಮಾತ್ರ ಕೊಡಬೇಕು. ಟ್ರಾನ್ಸ್ಮಿಷನ್ ಕೊಡ್ಲಿಕ್ಕೆ ಹೋಗಬಾರ್ದು, ಪ್ರಾಣಾಹುತಿ ಕೊಡ್ಲಿಕ್ಕೆ ಹೋಗಬಾರ್ದು. ಆದರೆ ಶುದ್ಧೀಕರಣ ನಿರೋಧಕವೂ ಹೌದು. ಈಗ ಚಿಕಿತ್ಸಾತ್ಮಕ ಅಂತಲೂ ಬರೀತಾ ಇದ್ದಾರೆ, ನಿರೋಧಕವೂ ಹೌದು ಅಂತ ಬರೀತಾ ಇದ್ದಾರೆ. ಇಟ್ ಈಸ್ ಪ್ರಿವೆಂಟಿವ್. ಒಂದು ಸಲ 80ರ ದಶಕದಲ್ಲಿ ನಾನು ನ್ಯೂಯಾರ್ಕ್ ನಗರದಲ್ಲಿ ನನ್ನ ಮೊದಲನೆಯ ಫಾರ್ಮಸಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ಆಗ ನಮ್ಮ ಜೊತೆಗೆ ಹೊಸದಾಗಿ ಮದುವೆಯಾಗಿದ್ದ ಒಬ್ಬ ಸಹಾಯಕ ಕೆಲಸ ಮಾಡುತ್ತಿದ್ದ. ಆಗ ಆತ ತಾನೇ ಧ್ಯಾನ ಮಾಡಲು ಪ್ರಾರಂಭಿಸಿದ್ದು. ಹೌದು, ಆತನ ಕರ್ತವ್ಯಗಳಲ್ಲಿ ಒಂದೆಂದರೆ ಔಷಧಿಗಳನ್ನು ನರ್ಸಿಂಗ್ ಹೋಮ್ ಮತ್ತು ಆಸ್ಪತ್ರೆಗಳಿಗೆ ತಲುಪಿಸುವುದು. ಆತ ದಾದಿಯರನ್ನು ಭೇಟಿ ಮಾಡಿ ನಂತರ ದಾದಿಯರು ರೋಗಿಗಳಿಗೆ ಔಷಧಿಗಳನ್ನು ವಿತರಿಸುತ್ತಿದ್ದರು. ಒಂದು ದಿನ ಆತ ಮುಖವನ್ನು ಕೆಂಪು ಮಾಡಿಕೊಂಡು ಬಂದ. ಕಮಲೇಶ್, ಒಂದು ದೊಡ್ಡ ತೊಂದರೆಯಲ್ಲಿ ಸಿಲುಕಿಕೊಂಡಿದೆ ಎಂದ. ಏನಾಯಿತು ಎಂದು ನಾನು ಕೇಳಿದೆ. ಈ ದಾದಿ ನನ್ನ ಹಿಂದೆ ಬಿದ್ದಿದ್ದಾಳೆ. ಆಕೆ ನೋಡಲು ತುಂಬಾ ಸುಂದರಳಾಗಿದ್ದಾಳೆ. ನನ್ನ ಹೃದಯವು ಕೂಡ ಬಡಿದುಕೊಳ್ಳುತ್ತಿದೆ. ಆದರೆ ನಾನು ವಿವಾಹಿತ. ನಾನು ಅದರ ಬಗ್ಗೆ ಯೋಚನೆಯನ್ನೂ ಮಾಡಬಾರದು. ಆದರೆ ನಾನು ಅವಳನ್ನು ಭೇಟಿಯಾಗ ಬಯಸುತ್ತೇನೆ. ಆಕೆ ಅವಳ ಅಪಾರ್ಟ್ಮೆಂಟ್ ಬೀಗದ ಕೈಯನ್ನು ಕೂಡ ನನಗೆ ಕೊಟ್ಟಿದ್ದಾಳೆ. ನಾನು ಈ ರಾತ್ರಿ ಆಕೆಯನ್ನು ಭೇಟಿಯಾಗಬೇಕು. ಕ್ಷಮಿಸು, ನಾನು ನಿನಗೆ ಸಹಾಯ ಮಾಡಲಾರೆ ಎಂದೇ ನಾನು. ನೋಡಿ, ಈಗ ನಾವು ಅನೇಕ ಸಂಗತಿಗಳು ನಡೆಯುತ್ತಿದ್ದವು. ಆದರೆ ನನಗೆ ಒಂದು ವಿಚಾರ ಹೊಳೆಯಿತು. ಚಾರ್ಜಿಯವರಿಗೆ ಒಂದು ಪತ್ರವನ್ನು ಬರೆಯೋಣ, ಆತ ಹೇಳಿದ. ನಾನು ಪತ್ರ ಬರೆದು ಅದಕ್ಕೆ ಉತ್ತರ ಬರುವಷ್ಟರಲ್ಲಿ ತುಂಬಾ ವಿಳಂಬವಾಗಬಹುದು. ಆಕೆ ಇಂದು ರಾತ್ರಿಯೇ ನನ್ನನ್ನು ನಿರೀಕ್ಷಿಸುತ್ತಿದ್ದಾಳೆ. ಅಂದಿನ ದಿನಗಳಲ್ಲಿ ಫ್ಯಾಕ್ಸ್ ಮಿಷಿನ್ ಹೊಸದಾಗಿ ಉಪಯೋಗದಲ್ಲಿತ್ತು. ಆದ್ದರಿಂದ ನಾನು ಆತನಿಗೆ ಹೇಳಿದೆ, ಸರಿ, ನೀನು ಪತ್ರವನ್ನು ಬರೆ, ನಾವು ಅದನ್ನು ಅವರಿಗೆ ಫ್ಯಾಕ್ಸ್ ಮಾಡೋಣ. ಆಗ ನ್ಯೂಯಾರ್ಕ್ನಲ್ಲಿ ಹಗಲು ವೇಳೆಯಾಗಿತ್ತು ಮತ್ತು ಈ ಸಮಯದಲ್ಲಿ ಚಾರ್ಜಿಯವರು ಭಾರತದಲ್ಲಿದ್ದರು. ಆಗ ಮಧ್ಯರಾತ್ರಿ. ಆದರೆ ಅವರು ಫ್ಯಾಕ್ಸ್ ಮೆಷಿನ್ ಅನ್ನು ತಮ್ಮ ಹಾಸಿಗೆಯ ಪಕ್ಕದಲ್ಲೇ ಇಟ್ಟಿರುತ್ತಿದ್ದರು. ಹಾಗಾಗಿ ಈ ಸಹಾಯಕ ಒಂದು ಪತ್ರವನ್ನು ಬರೆದ. ದಯವಿಟ್ಟು ನನಗೆ ಸಹಾಯ ಮಾಡಿ, ನನಗೆ ಇದನ್ನು ವಿರೋಧಿಸಲಾಗುತ್ತಿಲ್ಲ. ಕೂಡಲೇ ಪತ್ರ ಬಂದಿತು. 5 ನಿಮಿಷಗಳ ಕಾಲ ಕುಳಿತು ಶುದ್ಧೀಕರಣವನ್ನು ಮಾಡು ಮತ್ತು ನಿನ್ನ ಹೃದಯವನ್ನು ಕೇಳು. ಸೊ ಉತ್ತರ ಬರೀತಾರೆ ಅವರು.
ಶುದ್ಧೀಕರಣ ಮಾಡ್ಕೊಂಡು ನಿನ್ನ ಹೃದಯ ಕೇಳು ಅಂತ ಕೇಳ್ತಾರೆ. ಹಾಗಾಗಿ ನಾನು ಹೇಳಿದೆ, ಕಚೇರಿಗೆ ಹೋಗಿ ಅಲ್ಲಿ ಶುದ್ಧೀಕರಣ ಮಾಡು. ಆತ ಹೋದ ಮತ್ತು ಶುದ್ಧೀಕರಣವನ್ನು ಮುಗಿಸಿ ಬಂದು ಹೇಳಿದ, ಕಮಲೇಶ್, ನಾನು ಆ ಪತ್ರವನ್ನು ಬರೆಯಬಾರದಿತ್ತು. ಏಕೆ ಬರೆಯಬಾರದಿತ್ತು ಎಂದು ನಾನು ಕೇಳಿದೆ. ಆತ ಹೇಳಿದ, ಈಗ ಆಸೆ ಹೊರಟು ಹೋಗಿದೆ ಮತ್ತು ನನಗೆ ಈ ಅವಕಾಶ ತಪ್ಪಿ ಹೋಯಿತು ಅಂತ ತಮಾಷೆ ಮಾಡ್ತಾನೆ ಅವನು. ನೋಡಿ, ನಾವು ಶುದ್ಧಗೊಳಿಸಿಕೊಂಡಾಗ ಆಸೆಗಳು ದುರ್ಬಲವಾಗುತ್ತವೆ ಮತ್ತು ಸ್ಪಷ್ಟತೆ ಮೂಡುತ್ತದೆ. ಇನ್ನೊಂದು ಬೆನಿಫಿಟ್, ಸಮತೋಲನ ಬರುತ್ತೆ, ಆಸೆ ಕಮ್ಮಿ ಆಗುತ್ತೆ ಮತ್ತು ಸ್ಪಷ್ಟತೆ ಬರುತ್ತೆ. ಆತ ಆ ಯುವತಿಯನ್ನು ಭೇಟಿಯಾಗದಿದ್ದರೆ ಯಾಗಿದ್ದಿದ್ದರೆ ಆತ ಬಲವಾದ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳುವ ಸಾಧ್ಯತೆ ಇರುತ್ತಿತ್ತು ಮತ್ತು ಅದು ಅಪರಾಧಿ ಮನೋಭಾವದಲ್ಲಿ ಕೊನೆಗೊಳ್ಳುತ್ತಿತ್ತು. ಹಾಗಾಗಿ ಶುದ್ಧೀಕರಣವು ತಡೆಯಲು ಕೂಡ ಸಹಾಯ ಮಾಡುತ್ತದೆ. ಇಟ್ ಈಸ್ ಆಲ್ಸೋ ಪ್ರಿವೆಂಟಿವ್. ಇದನ್ನು ಕೇಳ್ತಾರೆ, ಶುದ್ಧೀಕರಣ ಚಿಕಿತ್ಸಾತ್ಮಕನ ಅಥವಾ ಅದು ತಡೆಯಲು ಸಹಾಯ ಮಾಡುತ್ತಾ ಅಂತ, ನಿರೋಧಾತ್ಮಕನ ಅಂತ. ಸೊ ಶುದ್ಧೀಕರಣ ಎರಡೂ ಕೂಡ ಶುದ್ಧೀಕರಣ ಚಿಕಿತ್ಸಾತ್ಮಕ ಮತ್ತು ನಿರೋಧಕ ಎರಡೂ ರೀತಿ ಕೆಲಸ ಮಾಡುತ್ತೆ. ಈಗ ನಿಮ್ಮ ಕೆಲಸದಲ್ಲಿ ತುಂಬಾ ಬಿದ್ದ ದಿನವಿತ್ತು ಎಂದು ಭಾವಿಸೋಣ. ನೀವು ಮನೆಗೆ ಬರುವ ಹೊತ್ತಿಗೆ ನೀವು ಪ್ರತಿಕ್ರಿಯಿಸುವ ಸ್ಥಿತಿಯಲ್ಲಿ ಈಗಾಗಲೇ ಇದ್ದೀರಿ. ಸೊ ರಿಯಾಕ್ಟಿವ್ ಮೋಡಲ್ಲಿ ಇದ್ದೀರಾ. ನಿಮ್ಮ ಪತ್ನಿಗೂ ಬಹುಶಃ ಒತ್ತಡದ ದಿನವಿದ್ದಿರಬೇಕು. ಹಾಗಾಗಿ ಆಕೆಯೂ ಅದೇ ಸ್ಥಿತಿಯಲ್ಲಿ ಇದ್ದಾಳೆ. ನೀವು ಪರಸ್ಪರ ಮಾತನಾಡಲು ಆರಂಭಿಸಿದಾಗ ಏನಾಗುವುದು? ನಿಮ್ಮ ಭಾವನೆ ಗುಂಡಿನ ಸುರುಮಳೆ. ಹಾಗಾಗಿ ಉತ್ತಮವಾದದ್ದೆಂದರೆ ಮೊದಲನೆಯದಾಗಿ ನೀವು ಶುದ್ಧರಾಗಿ ಆ ಹೊರೆಯನ್ನು ತೆಗೆದುಹಾಕುವುದು. ನೀವು ಮನೆಯನ್ನು ತಲುಪಿದ ಕೂಡಲೇ ಆ ಕೆಲಸವನ್ನು ಮಾಡಿ ಮತ್ತು ನಿಮ್ಮ ನಡುವಿನ ಮಾತುಗಳು ಶಾಂತವಾಗುತ್ತವೆ ಮತ್ತು ಪ್ರೇಮದಿಂದ ಕೂಡಿರುತ್ತದೆ. ಸೊ ನಾವು ಆಫೀಸ್ನ ಟೆನ್ಷನ್ ಎಲ್ಲ ಮನೆಗೆ ತಗೊಂಡ್ಬರುವಂತ ಅಗತ್ಯ ಇಲ್ಲ. ನಿಮಗೆ ಮಕ್ಕಳ ಆಟಿಕೆಗಳ ಬಗ್ಗೆ ತಿಳಿದಿದೆ. ಬುಗುರಿ ತನ್ನ ಅಕ್ಷದ ಮೇಲೆ ತಿರುಗುತ್ತಿರುವಾಗ ಅದನ್ನು ಬೀಳಿಸುವುದು ಸುಲಭವಲ್ಲ. ಅದು ತನ್ನ ಸಮತೋಲನವನ್ನು ಕಳೆದುಕೊಂಡಾಗ ಮಾತ್ರ, ತನ್ನ ಅಕ್ಷದ ಮೇಲೆ ನಿಲ್ಲದೆ ಅಲುಗಾಡುತ್ತಿರುವಾಗ ಮಾತ್ರ ನೀವು ಅದನ್ನು ಬೀಳಿಸಲು ಸಾಧ್ಯ. ಸೊ ಬುಗುರಿ ಬಗ್ಗೆ ನೋಡ್ರಿ. ಬುಗುರಿ ಅದು ತನ್ನ ಅಕ್ಷದ ಮೇಲೆ ತಿರುಗುತ್ತಿರುವಾಗ ಅದನ್ನು ಬೀಳಿಸಲು ಆಗಲ್ಲ. ಅದೇ ಅದು ಸಮತೋಲನ ಕಳ್ಕೊಂಡಾಗ ಅದನ್ನು ಬೀಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅನೇಕ ವೇಳೆ ನಾವು ಸಂಜೆ ಮನೆಗೆ ಹಿಂದಿರುಗಿ ಬಂದಾಗ ನಾವು ಅದೇ ಸ್ಥಿತಿಯಲ್ಲಿ ಇರುತ್ತೇವೆ. ನಾವು ನಮ್ಮ ಅಕ್ಷದ ಮೇಲೆ ಅಲುಗಾಡುತ್ತಿರುತ್ತೇವೆ. ಹಾಗಾಗಿ ನಾವು ಪ್ರತಿಕ್ರಿಯಿಸುವ ಮುನ್ನವೇ ಶುದ್ಧೀಕರಣವನ್ನು ಮಾಡಿ ಸಮತೋಲನವನ್ನು ಸಾಧಿಸುತ್ತೇವೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ ಸಮತೋಲನ ಇಲ್ಲದೆ ಇದ್ದಾಗ ಅಷ್ಟೇನೆ ಬುಗುರಿ ತರ ನಮ್ಮ ಮನಸ್ಸು ಅಲುಗಾಡುತ್ತಿದ್ದರೆ ಮಾತ್ರ ಅದನ್ನು ಬೀಳಿಸ್ಲಿಕ್ಕೆ ಸಾಧ್ಯ. ನಾವು ಪ್ರತಿಕ್ರಿಯೆ ನೀಡ್ತೀವಿ. ಇಲ್ಲದಿದ್ದರೆ ವ್ಯಾಯಾಮ ಶಾಲೆಯಲ್ಲಿ ಬೆವೆತು ನೇರವಾಗಿ ಮನೆಗೆ ಹಿಂದಿರುಗಿ ನಿಮ್ಮ ಪ್ರೀತಿಪಾತ್ರರನ್ನು ತಬ್ಬಿಕೊಂಡಂತಾಗುವುದು. ಅವರು ನಿಮ್ಮನ್ನು ಎಷ್ಟು ಪ್ರೀತಿಸಿದರೂ ನೀವು ಮೊದಲು ಸ್ನಾನ ಮಾಡುವುದನ್ನು ಅವರು ಇಷ್ಟಪಡುತ್ತಾರೆ. ನೀವು ಶುದ್ಧೀಕರಣ ಮಾಡಿದ ನಂತರ ನೀವು ಇತರರೊಡನೆ ಸಂಭಾಷಿಸಲು ಯೋಗ್ಯರಾಗುತ್ತೀರಿ. ಇದು ನಿಮ್ಮ ಮತ್ತು ಇತರರ ದೃಷ್ಟಿಯಿಂದಲೂ ಕ್ಷೇಮ. ನಾವು ಇತರರನ್ನು ಕುರಿತು ಜಾಗರೂಕರಾಗಿರಬೇಕು. ನಮ್ಮ ಕಾರ್ಯಗಳು ಮತ್ತು ಮನೋಭಾವಗಳು ಇತರರಲ್ಲಿ ಸಂಸ್ಕಾರಗಳನ್ನು ಸೃಷ್ಟಿಸಬಾರದು. ಅದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ನಮ್ಮ ಕಾರ್ಯಗಳು ಮತ್ತು ಮನೋಭಾವಗಳು ಇತರರಲ್ಲಿ ಸಂಸ್ಕಾರಗಳನ್ನು ಸೃಷ್ಟಿಸಬಾರದು. ವಿಶೇಷವಾಗಿ ಸಂಸ್ಕಾರಗಳನ್ನು ತೆಗೆದುಹಾಕಲು ಅವರಿಗೆ ಯಾವುದೇ ವಿಧಾನವಿಲ್ಲದಿದ್ದರೆ ನಿಜವಾಗಿ ಸಂಸ್ಕಾರಗಳನ್ನು ಸೃಷ್ಟಿಸಬಾರದು. ನಮಗೆ ಸಂಸ್ಕಾರಗಳನ್ನು ತೆಗೆದುಹಾಕುವ ವಿಧಾನ ತಿಳಿದಿದೆ. ನಾವು ಸಂಸ್ಕಾರಗಳನ್ನು ಸೃಷ್ಟಿಸಿಕೊಂಡರೆ ತೆಗೆದುಹಾಕಲು ಸಾಧ್ಯವಿದೆ. ಇತರ ವಿಷಯದಲ್ಲಿ ಹಾಗಲ್ಲ. ಅವರು ಒಂದು ಸಂಸ್ಕಾರವನ್ನು ಸೃಷ್ಟಿಸಿದರೆ ಅದನ್ನು ತೆಗೆದುಹಾಕಲು ಅವರಿಗೆ ಸುಲಭದ ದಾರಿ ಇಲ್ಲ. ನಾವು ಶುದ್ಧೀಕರಣವನ್ನು ಮಾಡಿಕೊಂಡು ಇತರರಿಗೂ ಸಹಾಯ ಮಾಡಬಹುದು. ಈಗ ಬೇರೆಯವ್ರ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ಬರೀತಾ ಇದ್ದಾರೆ. ನಾವು ಶುದ್ಧೀಕರಣ ಮಾಡಿಕೊಂಡ್ರೆ ಬೇರೆಯವ್ರಿಗೆ ಸಹಾಯ ಮಾಡಿದಂಗೆ. ನಮ್ಮಲ್ಲಿನ ಹಲವಾರು ಸಂಸ್ಕಾರ ಈಗ ವೈಯಕ್ತಿಕ ಸಂಸ್ಕಾರಗಳ ಬಗ್ಗೆ ಮಾತಾಡಿದ್ರು. ಈಗ ದಾಜಿಯವರು ಸಾಮೂಹಿಕ ಸಂಸ್ಕಾರಗಳು ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮಲ್ಲಿನ ಹಲವಾರು ಸಂಸ್ಕಾರಗಳು ಸಾಮೂಹಿಕ ಸಂಸ್ಕಾರಗಳಾಗಿವೆ. ಉದಾಹರಣೆಗೆ, ಕುಟುಂಬದ ಸದಸ್ಯರು ಹಲವಾರು ಸಲ ಸಾಮಾನ್ಯವಾದ ಪ್ರವೃತ್ತಿಗಳನ್ನು ಮತ್ತು ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತಾರೆ. ಅಂದರೆ ಕುಟುಂಬದ ಸದಸ್ಯರೆಲ್ಲ ಒಂದೇ ರೀತಿ ರಿಯಾಕ್ಟ್ ಮಾಡ್ತಾರೆ. ಏಕೆಂದರೆ ಎಲ್ರಿಗೂ ಒಂದೇ ಕಾಮನ್ ಸೆಟ್ ಆಫ್ ಸಂಸ್ಕಾರ ಸಿಗುತ್ತೆ. ಇವೆಲ್ಲ ಹಂಚಿಕೊಂಡ ಸಂಸ್ಕಾರಗಳ ಪರಿಣಾಮಗಳು. ಸೊ ನಾವೆಲ್ಲ ಕುಟುಂಬದ ಸದಸ್ಯರು ಸಂಸ್ಕಾರಗಳನ್ನ ಹಂಚಿಕೊಂಡೇ ಹುಟ್ಟಿರ್ತೀವಿ. ಸೊ ಸಂಸ್ಕಾರ ಕಾಮನ್ ಆಗಿರೋದ್ರಿಂದನೇ ನಾವು ಆ ಕುಟುಂಬದಲ್ಲಿ ಹುಟ್ಟೋದು. ಈಗ ನೀವು ಆ ಒಂದು ನಿರ್ದಿಷ್ಟ ಸಂಸ್ಕಾರವನ್ನು ನಿಮ್ಮಲ್ಲಿ ಶುದ್ಧೀಕರಣಗೊಳಿಸಿದಾಗ ಅದನ್ನು ನೀವು ಇತರರಲ್ಲಿ ಕೂಡ ಅದನ್ನು ದುರ್ಬಲಗೊಳಿಸಲು ಸಾಧ್ಯ. ಸೊ ನಮ್ಮಲ್ಲಿರ್ತಕ್ಕಂಥ ಆ ಕಾಮನ್ ಸಂಸ್ಕಾರ ನಾವು ಕ್ಲೀನ್ ಮಾಡಿಕೊಂಡಾಗ ಬೇರೆಯವ್ರಲ್ಲಿ ಏನಿಲ್ಲ ಕಾಮನ್ ಸಂಸ್ಕಾರ ಅದು ವೀಕ್ ಆಗುತ್ತೆ. ಸಾಮೂಹಿಕ
ಸಂಸ್ಕಾರದ ನಿಮ್ಮ ಭಾಗವನ್ನು ನೀವು ತೆಗೆದುಹಾಕುವುದರಿಂದ ಪರ್ವತದ ಒಂದು ತಳಪದರವನ್ನು ತೆಗೆದುಹಾಕಿದಂತೆ ಕ್ರಮೇಣ ಇಡೀ ಬೆಟ್ಟವೇ ಬಿರುಕು ಬಿಟ್ಟು ಕುಸಿಯುತ್ತದೆ. ಇದೇ ಆಗೋದು ಕಾಲಕ್ರಮೇಣದಲ್ಲಿ. ನಾವು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಾವು ಸಿಟ್ಟಿಂಗ್ಸ್ ಬೈಟಗಳನ್ನ ತಗೊಳ್ತಾ ನಮ್ಮ ಸಂಸ್ಕಾರಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ನಮ್ಮ ಸಂಸ್ಕಾರಗಳು ಬದಲಾವಣೆ ಆಗ್ತಾ ಹೋಗ್ತಿದ್ದಂಗೆನೆ ನಮ್ಮ ಸುತ್ತಮುತ್ತ ಇರ್ತಾರಲ್ಲ ನಮ್ಮ ಕುಟುಂಬದ ಸದಸ್ಯರು, ಅವರು ಕೂಡ ಆ ಬದಲಾವಣೆಗೆ ಹೊಂದ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಹೊಂದ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಅವರಲ್ಲೂ ಸಂಸ್ಕಾರಗಳು ಬದಲಾವಣೆ ಆಗಲಿಕ್ಕೆ ಶುರು ಆಗುತ್ತೆ. ಕಾಲಕ್ರಮೇಣದಲ್ಲಿ ಅವರಿಗೆ ಧ್ಯಾನದಲ್ಲಿ ಆಸಕ್ತಿ ಹುಟ್ಟುತ್ತೆ. ಅವರು ಕೂಡ ನಾವು ಧ್ಯಾನ ಮಾಡ್ತೀವಿ. ಯಾಕಂದ್ರೆ ಇದುವರೆಗೂ ಕುಟುಂಬನ ಯಾವುದು ಹಿಡಿದಿಟ್ಟಿತ್ತಂದ್ರೆ ನಮ್ಮ ಕಾಮನ್ ಸಂಸ್ಕಾರಗಳು, ಸಾಮೂಹಿಕ ಸಂಸ್ಕಾರಗಳು. ಈಗ ನಾವು ನಮ್ಮ ಸಾಮೂಹಿಕ ಸಂಸ್ಕಾರಗಳ ಭಾಗವನ್ನು ತೆಗೆದುಕೊಂಡ್ಬಿಟ್ರೆ ಈಗ ಆ ಸಂಸ್ಕಾರಗಳು ಕುಟುಂಬದಲ್ಲಿ ಇಲ್ಲ. ಇವ್ರ ಹತ್ರ ಬೇರೆ ಸೆಟ್ ಆಫ್ ಸಂಸ್ಕಾರ ಇದೆ, ನಿಮ್ಮ ಹತ್ರ ಬೇರೆ ಸೆಟ್ ಆಫ್ ಸಂಸ್ಕಾರ ಇದೆ. ಅವಾಗ ಏನಾಗುತ್ತೆ, ನೀವು ಮನೆಯಲ್ಲಿ ಬಂದಾಗ ಮೊದಲು ಮನೆಯಲ್ಲಿ ಸಾಕಷ್ಟು ಮಟ್ಟಿಗೆ ಜಗಳ ಆಡೋದನ್ನ ನೋಡ್ತೀವಿ. ಸಾಕಷ್ಟು ಮನಸ್ತಾಪಗಳು ಬರುತ್ತೆ ಮೊದಲು ನಾವು ಸಂಸ್ಕಾರ ಕ್ಲೀನ್ ಮಾಡ್ಕೊಂಡಾಗ. ಯಾಕಂತಂದ್ರೆ ಕಾಮನ್ ಸೆಟ್ ಆಫ್ ಸಂಸ್ಕಾರ ಇಲ್ಲ. ಸೊ ಭಿನ್ನಾಭಿಪ್ರಾಯ ಬರುತ್ತೆ. ಭಿನ್ನಾಭಿಪ್ರಾಯಗಳಿಂದಲೂ ನಾವು ಸಂಸ್ಕಾರಗಳನ್ನ ಸೃಷ್ಟಿ ಮಾಡ್ಕೊಳ್ತೀವಿ. ಅದೇ ಕಾಲಕ್ರಮೇಣದಲ್ಲಿ ಏನಾಗುತ್ತೆ, ಇವರು ಕೂಡ ಧ್ಯಾನಕ್ಕೆ ಬಂದಾಗ ಇವರಲ್ಲೂ ಸಂಸ್ಕಾರಗಳು ಭಾರ ಕಡಿಮೆ ಆದಾಗ ಅವ್ರ ಮುಖಾಂತರ ಕೂಡ ನಮ್ಮ ಕಾಮನ್ ಸೆಟ್ ಆಫ್ ಸಂಸ್ಕಾರಗಳು ಕಡಿಮೆ ಆಗುತ್ತೆ. ಹಾಗಾಗಿ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಧ್ಯಾನ ಮಾಡ್ತು ಅಂದ್ರೆ ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಆಧ್ಯಾತ್ಮಿಕವಾಗಿ ಪ್ರಗತಿ ಮಾಡಲಿಕ್ಕೆ ಸಹಾಯ ಮಾಡಿದಂಗೆ ಆಗುತ್ತೆ. ಹಾಗಾದರೆ ನಮ್ಮನ್ನು ನಾವು ಶುದ್ಧಗೊಳಿಸಿಕೊಂಡಾಗ ಇತರರನ್ನು ನಾವು ಶುದ್ಧಗೊಳಿಸುತ್ತೇವೆ. ಹೌದು ಎಂದರು ದಾಜಿ. ಆದರೆ ಪರೋಕ್ಷವಾಗಿ, ಡೈರೆಕ್ಟ್ ಆಗಲ್ಲ, ಪರೋಕ್ಷವಾಗಿ ಈಗ ಲಕ್ಷಾಂತರ ಜನರು ಶುದ್ಧೀಕರಣವನ್ನು ಮಾಡಿಕೊಳ್ಳುವರೆಂದುಕೊಳ್ಳಿ. ಪ್ರಪಂಚದಲ್ಲಿ ಕ್ಷಿಪ್ರಗತಿಯಲ್ಲಿ ಬದಲಾವಣೆಯನ್ನು ನೀವು ಕಾಣುವಿರಿ. ಎಲ್ಲರೂ ಶುದ್ಧೀಕರಣ ಕರೆಕ್ಟಾಗಿ ಮಾಡಿದ್ರೆ ಪ್ರಪಂಚದಲ್ಲಿ ಬೇಗ ಬದಲಾವಣೆನ ಕಾಣಬಹುದು. ಈಗ ಮುಂದಿನ 2 ಪೇಜ್ ಇದೆಯಲ್ಲ, ಅದು ಶುದ್ಧೀಕರಣದ ಪ್ರಕ್ರಿಯೆ. ಇದನ್ನ ನಾವು 9 ಪುಟಗಳು ಏನು ಕೊಟ್ಟಿದ್ದೀವಲ್ಲ ಅದರಲ್ಲಿ ನಾವು ಕಳಿಸಿದ್ದೀವಿ. ನಾ ಇತ್ತೀಚೆಗೆ ಒಂದು ಫೈಲ್ ಹಾಕಿದೆ, ಮಾಡಿಫೈಡ್ 9 ಪುಟದ್ದು. ಯಾಕೆಂದ್ರೆ ಆ ಹಿಂದಿನದಲ್ಲಿ ಇಚ್ಛಾಶಕ್ತಿಯ ಪದ ಬಳಸಿರಲಿಲ್ಲ. ಆ ಇಚ್ಛಾಶಕ್ತಿಯ ಪದವನ್ನು ಬಳಸಿ ನಾವು ಹೊಸದು ಮಾಡಿಫೈಡ್ 9 ಪೇಜ್ ಡಾಕ್ಯುಮೆಂಟ್ ಹಾಕಿದ್ದೀವಿ. ಅದನ್ನ ನೋಡಿಕೊಂಡು, ಯಾಕೆಂದ್ರೆ ಇಚ್ಛಾಶಕ್ತಿ ಬಳಸ್ಬೇಕಂತ ಹೇಳಿದ್ದಾರೆ. ಸೊ ಆ ಇಚ್ಛಾಶಕ್ತಿ ಬರೀಬೇಕು. ಇದು 2 ಮಾರ್ಕ್ ಸುಮಾರು ಜನ ಕಳ್ಕೊಂಡ್ರು. ಗಾಢತೆ ಅಂತ ಬರೆದಿದ್ರು. ನಾವು ಶುದ್ಧೀಕರಣದಲ್ಲಿ ಗಾಢತೆಯನ್ನು ಕಳ್ಕೊಳ್ತೀವಿ ಅಂತ ಬರೆದಿದ್ರು. ಅಪರಿಶುದ್ಧತೆಯಿಂದ ನಾವು ಪರಿಶುದ್ಧತೆ ಎಡೆಗೆ ಹೋಗ್ತೀವಿ, ಅಶುದ್ಧತೆಯಿಂದ ಶುದ್ಧತೆ ಎಡೆಗೆ ಹೋಗ್ತೀವಿ, ಸಂಕೀರ್ಣತೆಯಿಂದ ನಾವು ಸರಳತೆ ಎಡೆಗೆ ಹೋಗ್ತೀವಿ ಅಂತ ಬರೆದಿರಲಿಲ್ಲ. ಅಲ್ಲೂ ಒಂದು ಮಾರ್ಕ್ ಹೋಯ್ತು. ಸುಮಾರು ಜನ ಇಚ್ಛಾಶಕ್ತಿ ಆ 9 ಪೇಜ್ ಡಾಕ್ಯುಮೆಂಟ್ ಇಲ್ಲ ಅಂತ ಇವ್ರು ಬರದೇ ಇಲ್ಲ. ಸೊ ಹಾಗಾಗಿ 2 ಮಾರ್ಕ್ ಕಳ್ಕೊಂಡ್ರು. ಸೊ ಇದನ್ನ ತಪ್ಪು ಮಾಡ್ಬೇಡಿ ನೆಕ್ಸ್ಟ್ ಇದರಲ್ಲಿ. ಸೊ ಒಂದ್ಸರಿ ಓದ್ಬಿಡ್ತೀನಿ ಇದನ್ನ. ಬಟ್ ಇಲ್ಲಿರೋ ಪ್ರಕಾರ ಬರೆಯುವ ಅವಶ್ಯಕತೆ ಇಲ್ಲ. ನೀವು 9 ಪುಟದ ಡಾಕ್ಯುಮೆಂಟ್ ಇದೆಯಲ್ಲ ಅಲ್ಲಿರೋ ಪ್ರಕಾರ ಬರೀಬೇಕು. ಇಚ್ಛಾಶಕ್ತಿನ ಸೇರಿಸಿದ್ದನ್ನು ಮರಿಬೇಡಿ. ಒಂದು ವೇಳೆ ನಿಮ್ಮ ಹತ್ರ 9 ಪೇಜ್ ಡಾಕ್ಯುಮೆಂಟ್ ಅಲ್ಲಿ ಇಚ್ಛಾಶಕ್ತಿ ಇಲ್ಲದೆ ಇದ್ರೂ ಕೂಡ ನೀವು ಸೇರಿಸಿ ಬರೀರಿ, ಏನು ಕಳ್ಕೊಳ್ಳಲ್ಲ. ನೀವು ದಿನದಲ್ಲಿ ಸಂಚಯಿಸಿದ ಮುದ್ರೆಗಳನ್ನು ತೆಗೆದುಹಾಕುವ ಉದ್ದೇಶದಿಂದ ಒಂದು ಆರಾಮದಾಯಕ ಭಂಗಿಯಲ್ಲಿ ಕೂತ್ಕೊಳ್ಳಿ. ಆರಾಮಾಗಿ ಕೂತ್ಕೊಳ್ಳ್ರಿ. ನಿಶ್ಚಯ ಮಾಡ್ರಿ ಶುದ್ಧೀಕರಣ ಮಾಡ್ಕೋಬೇಕು ಅಂತ. ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ನಿಮ್ಮಲ್ಲಿ ಇರುವ ಜಟಿಲತೆಗಳು ಮತ್ತು ಮಲಿನತೆಗಳು ನಿಮ್ಮ ದೇಹದಿಂದ ಹೊರಗೆ ಹೋಗುತ್ತಿವೆ ಎಂದು ಭಾವಿಸಿ. ಫಸ್ಟ್ ಸಂಕಲ್ಪ ಮಾಡಬೇಕು, ಈಗ ನಾನು ಶುದ್ಧೀಕರಣ ಮಾಡ್ತೀನಿ ಅಂತ. ಆಮೇಲೆ ಆರಾಮಾಗಿ ಕೂತ್ಕೋಬೇಕು, ಆಮೇಲೆ ಕಣ್ಣು ಮುಚ್ಕೋಬೇಕು, ಆಮೇಲೆ ಮನಸ್ಸಿನ ಗಮನನ ಹಿಂದಕ್ಕೆ ತಗೊಂಬಂದು ಬೆನ್ನಿನ ಭಾಗಕ್ಕೆ ತಗೊಂಬಂದು ನಮ್ಮಲ್ಲಿರುವ ಜಟಿಲತೆಗಳು ಮತ್ತು ಮಲಿನತೆಗಳು ನಮ್ಮ ದೇಹದಿಂದ ಹೊರಗಡೆ ಹೋಗ್ತಾ ಇದೆ ಅಂತ ಅನ್ಕೋಬೇಕು. ಅವುಗಳು ನಿಮ್ಮ ಬೆನ್ನಿನ ಮೂಳೆಯ ತಳಭಾಗದಿಂದ ನೆತ್ತಿಯ ಮೇಲಿನವರೆಗೆ ಹಿಂಭಾಗದಿಂದ ಹೊರಗೆ ಹೋಗುತ್ತಿವೆ. ಅವುಗಳು ಹೊಗೆಯ ರೂಪದಲ್ಲಿ ಅಥವಾ ಆಯುವ ರೂಪದಲ್ಲಿ ಹೊರಗೆ ಹೋಗುತ್ತಿದೆ ಎಂದು ಭಾವಿಸಿ. ಎಚ್ಚರದಿಂದ ಇರಿ. ದೃಢ ನಿರ್ಧಾರ ಮತ್ತು ವಿಶ್ವಾಸದಿಂದ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಿರಿ. ಇದನ್ನು ಬರೀಬೇಕು. ದೃಢ ನಿರ್ಧಾರ ಮತ್ತು ವಿಶ್ವಾಸದಿಂದ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಿರಿ. ಸೊ ಹೇಸನ್ ದ ವರ್ಕ್, ಅದನ್ನು ಕ್ವಿಕನ್ ಮಾಡಿ. ಅಗತ್ಯವಿದ್ದಲ್ಲಿ ನಿಮ್ಮ ಇಚ್ಛಾಶಕ್ತಿಯನ್ನು ಉಪಯೋಗಿಸಿರಿ. ಸೊ ಇಲ್ಲಿ ಬರಿಬೇಕು, ಇಚ್ಛಾಶಕ್ತಿ ಉಪಯೋಗಿಸಬೇಕು ಅಂತ. ನಿಮ್ಮ ಗಮನ ಬೇರೆಡೆ ಹೋದಾಗ ತಿರುಗಿ ಮನಸ್ಸಿಗೆ ಇತರ ಆಲೋಚನೆಗಳು ಬಂದಲ್ಲಿ ನಿಮ್ಮ ಗಮನವನ್ನು ಶುದ್ಧೀಕರಣದ ಎಡೆಗೆ ಹೊರಳಿಸಿ. ಈ ಪ್ರಕ್ರಿಯೆಯನ್ನು 20 ರಿಂದ 30 ನಿಮಿಷಗಳ ಕಾಲ ಮುಂದುವರಿಸಿರಿ. ನಿಮ್ಮ ಹೃದಯದಲ್ಲಿ ಸೂಕ್ಷ್ಮವಾದ ಹಗುರತೆ ಉಂಟಾಗಲು ಆರಂಭವಾದಾಗ ಶುದ್ಧೀಕರಣ ಮುಗಿಯುತ್ತೆಂದು ನಿಮಗೆ ತಿಳಿಯುತ್ತದೆ. ಈಗ ಪರಿಶುದ್ಧವಾದ ದಾರಿಯೊಂದು ದಿವ್ಯ ಮೂಲದಿಂದ ಹೊರಟು ಮುಂಭಾಗದಿಂದ ನಿಮ್ಮ ವ್ಯವಸ್ಥೆಯನ್ನು ಪ್ರವೇಶಿಸುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಈ ದಿವ್ಯ ಧಾರೆ ನೋಡಿ, ಈ ಕಲ್ಪನೆ ಇದೆ.
ಇಮ್ಯಾಜಿನೇಷನ್ ಇದೆ. ಹಿಂದ್ಗಡೆ ಹೊರಗಡೆಯಿಂದ ಬೆನ್ನು ಆವಿ ರೂಪದಲ್ಲಿ ಹೋಗ್ತಿದೆ ಅಂತಾನು ನೀವು ಇಮ್ಯಾಜಿನ್ ಮಾಡಬೇಕು ಮತ್ತೆ ಫೀಲ್ ಮಾಡಬೇಕು. ಮುಂದ್ಗಡೆಯಿಂದ ದೈವಿ ಧಾರೆ ಬರ್ತಿದೆ ಅಂತಾನು ಇಮ್ಯಾಜಿನ್ ಮಾಡಬೇಕು, ಫೀಲ್ ಮಾಡಬೇಕು. ಈ ದಿವ್ಯ ಧಾರೆ ನಿಮ್ಮ ಇಡೀ ದೇಹದ ವ್ಯವಸ್ಥೆಯ ಮೂಲಕ ಹರಿಯುತ್ತಿದ್ದು ಮತ್ತು ಅದು ನಿಮ್ಮಲ್ಲಿ ಅಳಿದುಳಿದ ಮಲಿನತೆಗಳನ್ನು ಮತ್ತು ಸಂಕೀರ್ಣತೆಗಳನ್ನು ತೆಗೆದು ಹಾಕುತ್ತಿವೆ. ಸೊ ಮೊದಲು ಆ ದಿವ್ಯ ಧಾರೆ ಬಂದಾಗ ಏನ್ ಮಾಡುತ್ತೆ, ಇನ್ನೇನು ಉಳಿದಿದೆಯಲ್ಲ ಜಟಿಲತೆ ಮತ್ತು ಮಲಿನತೆ, ಆ ಎರಡನ್ನು ಅದು ತೆಗೆದು ಹಾಕ್ತಾ ಇದೆ. ನಂತರ ಅದು ಒಂದೆರಡು ಕ್ಷಣಗಳ ಕಾಲ ಮುಂದುವರಿಯಲು ಬಿಡಿ. ಈಗ ನೀವು ಒಂದು ಸರಳವಾದ, ಪರಿಶುದ್ಧವಾದ, ಸಮತೋಲನದ ಸ್ಥಿತಿಗೆ ಹಿಂದಿರುಗಿದ್ದೀರಿ. ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶವು ಸರಳತೆ, ಹಗುರತೆ ಮತ್ತು ಪರಿಶುದ್ಧತೆಯನ್ನು ಹೊರಸೂಸುತ್ತದೆ. ಶುದ್ಧೀಕರಣ ಪರಿಣಾಮಕಾರಿಯಾಗಿ ಕೊನೆಗೊಂಡಿತೆಂಬ ವಿಶ್ವಾಸದಿಂದ ಮುಕ್ತಾಯಗೊಳಿಸಿರಿ. ಆ ಶುದ್ಧೀಕರಣ ಆಯಿತು ಅನ್ನೋ ಒಂದು ಸಂಕಲ್ಪ ಕೂಡ ಮಾಡಬೇಕು. ಚೆನ್ನಾಗಿ ಆಗಿದೆ ಶುದ್ಧೀಕರಣ ಅಂತ ಕಾನ್ಫಿಡೆನ್ಸ್ ಇಂದ ಹೇಳಬೇಕು, ಆಯ್ತಾ, ವಿಶ್ವಾಸದಿಂದ ಹೇಳಬೇಕು, ಅದನ್ನು ಮುಕ್ತಾಯಗೊಳಿಸಬೇಕು. ಅಯ್ಯೋ ಆಗಿದೆಯೋ ಇಲ್ವೋ ಅಂತ ಡೌಟ್ ಪಡ್ಕೊಂಡು ಅದನ್ನ ಮುಕ್ತಾಯಗೊಳಿಸ್ಲಿಕ್ಕೆ ಹೋಗ್ಬಾರ್ದು. ಸರಿನಾ? ಸರಿ, ಹಾಗಾದ್ರೆ ಸೊ ಪ್ರಾರ್ಥನೆಯ ಭಾಗ ಇದೆಯಲ್ಲ, ಅದನ್ನ ಮುಂದಿನ ಕ್ಲಾಸಲ್ಲಿ ನೋಡೋಣಂತೆ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಶುದ್ಧೀಕರಣದ ಚಾಪ್ಟರ್ ಇಂದ ಸುಮಾರು ಪ್ರಶ್ನೆಗಳು ಬರುತ್ತೆ, ಯಾಕಂದ್ರೆ ಅದು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಪ್ರಶಿಕ್ಷಕರಾಗಿ ಮೂಲತಃ ಮುಖ್ಯವಾಗಿ ನೀವು ಮಾಡ್ತಕ್ಕಂಥ ಕೆಲಸ ಅದೇ. ಸೊ ಹಾಗಾಗಿ ಶುದ್ಧೀಕರಣದ ಬಗ್ಗೆ ಸಾಕಷ್ಟು ಸ್ಪಷ್ಟತೆ ಇದ್ರೆ ಒಳ್ಳೇದು. ಪರೀಕ್ಷೆನಲ್ಲಿ ಅದನ್ನ ಅವ್ರು ಡೆಫಿನೆಟ್ಲಿ ಟೆಸ್ಟ್ ಮಾಡ್ತಾರೆ. ಹಲವಾರು ಪ್ರಶ್ನೆಗಳು ಏನ್ ಬರುತ್ತೆ ಅಂತ ಹೇಳಿದ್ದೀನಿ, ಅಂಡ್ ಲಾಸ್ಟ್ ಎಕ್ಸಾಮ್ ಅಲ್ಲಿ ಏನ್ ತಪ್ಪು ಮಾಡುದು ಅಂತಾನು ಹೇಳಿದ್ದೀನಿ. ಅದನ್ನು ದಯವಿಟ್ಟು ಈ ಪರೀಕ್ಷೆನಲ್ಲಿ ತಪ್ಪು ಮಾಡಬೇಕು. ಸರಿನಾ? ಸರಿ, ಪ್ರಶ್ನೆ ಕೇಳಿ. ನಮಸ್ತೆ ಬ್ರದರ್. ಒಬ್ಬೊಬ್ರಾಗಿ ಒಂದು ನಿಮಿಷ ಬ್ರದರ್ ನಮಸ್ತೆ.